ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ರಂಗನಾಥ ದೇವರ ದರ್ಶನವನ್ನ ಬ್ರಹ್ಮಾದಿ ಮಹಾಮುನಿಗಳೆಲ್ಲರೂ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಯಾವ ರೀತಿಯಲ್ಲಿ ರಂಗನಾಥ ನಮ್ಮನ್ನ ಉದ್ಧಾರ ಮಾಡ್ತಾನೆ. ದಿನ ಇಲ್ಲಿ ಪ್ರವಚನಕ್ಕೆ ಅಂತ ಬರ್ತೀವಿ. ಒಂದು 9 ದಿನ ಪ್ರವಚನದಲ್ಲಿ ಮೊದಲನೇ ದಿನ ಒಳ್ಳೆ ಎಂತೂಸಿಯಾಸಮ್ ಇರುತ್ತೆ, ಗುಡಿಗೆ ಹೋಗಿ ಓಡ್ಬಿಡ್ತೀನಿ ಅಂತ. 2ನೇ ದಿನಕ್ಕ ಎಂತೂಸಿಯಾಸಮ್ ಇರಲ್ಲ. ಯಾಕೆ? ಬಂದಿದೀವಲ್ಲ, ಒಂದ್ ದರ್ಶನ ಆಯ್ತಲ್ಲ. 3ನೇ ದಿನಕ್ಕೆ ಅದಿರಲ್ಲ. ಮತ್ತೆ ಇಲ್ಲೇ ವಾಸ ಮಾಡತಕ್ಕಂತ ವ್ಯಕ್ತಿಗಳಿಗೆ ತಿಂಗಳಿಗೊಂದ್ಸಲ ಹೋದ್ರ ಆಯ್ತು, ವರ್ಷಕ್ಕೊಂದ್ಸಲ ಯಾವ್ದಾರು ಸ್ವಾಮಿಗಳು ಬರ್ತಾರೆ, ಅವ್ರ ಜೊತೆ ದರ್ಶನ ಮಾಡಿದ್ರ ಆಯ್ತು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅಂದ್ಕೊಂಡ್ಬಿಡ್ತೀವಾಗ. ಅಥವಾ ದರ್ಶನಕ್ಕೆ ಅಂತ ಗುಡಿಗೆ ಹೋದ್ರೆ ಆ ಗುಂಪು ನೋಡೇ ಸಾಕಾಗೋಗುತ್ತೆ. ಅವಾಗೆಲ್ಲ ಏನ್ ಮಾಡ್ಬೇಕು? ಅಂಥವರಿಗೆ, ಕ್ಷೇತ್ರಸ್ಥರಾದ ವ್ಯಕ್ತಿಗಳಿಗೆ ಸ್ವಕ್ಷೇತ್ರದಲ್ಲಿ ಗರ್ಭವಾಸಾದಿ ಅನುಷ್ಠಾನಗಳನ್ನ ಮಾಡ್ಬೇಕು ಅಂತ ಬಂದುಕೊಂಡ ವ್ಯಕ್ತಿಗಳು ಯಾವ ರೀತಿಯಲ್ಲಿ ರಂಗನ ದರ್ಶನದ ಪುಣ್ಯವನ್ನ ಪಡಿತಾರೆ ಅಂತ ಧರ್ಮರಾಜ ಪ್ರಾರ್ಥನೆ ಮಾಡಿದ್ದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರೆ, ದೃಷ್ಟಃ ಸ್ಮೃತಃ ಪೂಜಿತಃ ಧ್ಯಾತಃ ನಮಿತಃ ಸಮುದ್ಧರತಿ ರಂಗೇಶಃ ದುಸ್ತರಾತ್ ಭವಸಾಗರಾತ್. ಒಂದು ದರ್ಶನ, ರಂಗನಾಥ ದೇವರನ್ನ ಗುಡಿಯಲ್ಲಿ ಭಕ್ತಿಯಿಂದ ದರ್ಶನ ಮಾಡೋದು ಮೊದಲನೇದು. 2ನೇದು ಯಾವುದು? ದರ್ಶನ ಮಾಡಿ ಅವನನ್ನ ಮನೆಗೆ ಬಂದು ಸ್ಮರಣೆ ಮಾಡುವಂತಹದ್ದು 2ನೇದು. ನಿತ್ಯದಲ್ಲಿ ರಂಗೇಶ ರಂಗೇಶ ಅಂತ ರಂಗನಾಥನ ಸ್ಮರಣೆಯನ್ನ ಮಾಡ್ತಾ ಇದ್ರೆ ದರ್ಶನ ಮಾಡಿದ್ದಕ್ಕಿಂತಲೂ ಅಧಿಕವಾಗಿರ್ತಕ್ಕಂತಹ ಪುಣ್ಯ. 3ನೇದೇನು ತಾರತಮ್ಯದಲ್ಲಿ? ಪೂಜಿತಃ, ಮಹಾನುಭಾವರಾದ ಜ್ಞಾನಿಗಳು ಇಲ್ಲಿಗೆ ಬಂದು ರಂಗೇಶನನ್ನ ಪೂಜೆ ಮಾಡಿದ್ದಾರೆ. ಇವತ್ತು ರಂಗೇಶನನ್ನ ಪೂಜೆ ಮಾಡತಕ್ಕಂತಹ ವ್ಯಕ್ತಿಗಳ ಅನುಸಂಧಾನ ಬೇರೆ ಆಗಿದ್ರು ಕೂಡ ಆ ಪ್ರತಿಮಾ ಸ್ಪರ್ಶ ಮಾಡಬೇಕು ಅಂದ್ರೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರು ಅವರಿಗೆ ಆ ಪ್ರತಿಮಾ ಸ್ಪರ್ಶದಿಂದ ಯಾವುದಾದ್ರೂ ಒಂದ್ ಜನ್ಮದಲ್ಲಿ ಸದ್ವೈಷ್ಣವರಾಗಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ. ಆ ಅನುಸಂಧಾನ. 4ನೇದ್ ಯಾವುದು? ಧ್ಯಾತಃ. ರಂಗನಾಥನ ಸ್ಮರಣೆ ಪರಮಾದ್ಭುತವಾಗಿದೆ. ರಂಗಕ್ಷೇತ್ರ ತುಂಬಾ ವಿಸ್ತೃತವಾದದ್ದು, ವೈಕುಂಠಕ್ಕೆ ಸಮಾನವಾದಂತಹ ಕ್ಷೇತ್ರ ರಂಗಕ್ಷೇತ್ರ ಅಂತ ಆ ಸ್ವಾಮಿಯನ್ನ ಧ್ಯಾನ ಮಾಡೋದು. ಎಲ್ಲಿ ಯಾವಾಗ ರಂಗೇಶ ಅಂತಾರೆ ನಮಸ್ಕಾರ ಮಾಡಿಬಿಡೋದು. 5: ದರ್ಶನ, ಸ್ಮರಣ, ಪೂಜನ, ಧ್ಯಾನ, ನಮಸ್ಕಾರ. ಈ 5 ನಮಗೆ ರಂಗೇಶನನ್ನ ದರ್ಶನ ಮಾಡಿದಷ್ಟೇ ಪುಣ್ಯವನ್ನ ಕೊಡುತ್ತೆ. ದರ್ಶನ ಮಾಡಿ ಆ ಗುಂಪಲ್ಲಿ ದರ್ಶನ ಮಾಡಿ ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ, ಅಯ್ಯೋ ಅಯೋಗ್ಯರನ್ನು ಮುಟ್ಟಿದಾಗ ಆಯ್ತಲ್ಲ ಅಂತ ಆ ಗುಂಪಲ್ಲಿ ಓಡಿ ಹೋಗಿ ದರ್ಶನ ಮಾಡಿಕೊಂಡು ಬಂದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಒಂದು ಸಲ ರಂಗನ ದರ್ಶನ ಮಾಡಿಕೊಂಡು ಬಂದು ರಂಗೇಶನ ಸ್ಮರಣೆಯನ್ನ ಮಾಡಿಬಿಟ್ರೆ ರಂಗರಂಗೇತಿಯೋ ಬ್ರೂಯಾತ್ ಅಂತ ರಂಗೇಶ, ರಂಗ, ರಂಗಿ, ರಂಗಿನ್ ಅಂತೆಲ್ಲ ಅವನ ಸ್ತೋತ್ರವನ್ನ ಮಾಡಿ ಮನೆಯಲ್ಲಿ ಸುಮ್ಮನೆ ಕೂತಾಗಲೆಲ್ಲ, ಫ್ರೀ ಇದ್ದಾಗಲೆಲ್ಲ ಚಂದ್ರ ಪುಷ್ಕರಣೀನಾಥ ಪಾಹಿಮಾಂ ಭಕ್ತವತ್ಸಲ ಅಂತ ಅವನ ಸ್ತೋತ್ರ ಮಾಡಿಬಿಟ್ರೆ ಸಾಕು, ಸ್ವಾಮಿ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾರೆ. ಆದ್ದರಿಂದ ಯಾರ ಬಾಯಲ್ಲಿ ರಂಗ ರಂಗ ಅಂತ ನಾಮಸ್ಮರಣೆ ಬರ್ತಾ ಇರುತ್ತೆ ಅವರ ದರ್ಶನ ಮಾಡಿಬಿಟ್ರೆ ಸಾಕಂತೆ ರಂಗೇಶನ್ ನೋಡಿದಾಗ ಆಯ್ತಂತ ಇಲ್ಲಿ ಹೇಳ್ತಾರೆ. ಭೀಷ್ಮಾಚಾರ್ಯ ಅಂತಾರೆ, ಹೇಗಾಗತ್ ಸಾಧ್ಯ ಆಚಾರ್ಯ? ಯಾರೋ ರಂಗೇಶ ರಂಗನಾಥ ಅಂತಿದ್ದ, ಅವನನ್ನ ನೋಡ್ಬಿಟ್ರೆ ರಂಗನಾಥನ ಗುಡಿಗೆ ಹೋಗಿ ದೇವರ ದರ್ಶನ ಮಾಡಿದ ಪುಣ್ಯ ಅಂತ ನೀವು ಹೇಳ್ತೀರಿ, ನಂಬೋದ್ ಹೇಗೆ ಅಂತಂದ್ರೆ ಭೀಷ್ಮಾಚಾರ್ಯರ ಮಾತು ಧರ್ಮರಾಜನಿಗೆ ಹೇಳಿದ್ದು ಕೃಷ್ಣ ದೇವರ ಎದುರಿಗೆ ಸಾಕ್ಷಾತ್ತಾಗಿ ಹೇಳಿದ್ದು. ಆದ್ರಿಂದ ಗೋಪುರಕ್ಕೆ ರಂಗಾರಂಗ ಅಂತ ಹಾಕ್ಬಿಟ್ಟೆ ಅಲ್ವಾ? ಎಲ್ಲಿದೆ ರಂಗಾರಂಗ ಗೋಪುರಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳ್ತಾರೆ. ಬರೀ ಗೋಪುರ ಒಂದಲ್ಲ, ಎಲ್ಲವೂ ರಂಗಮಯ. ರಂಗಭಕ್ತಿ ಪರಾಯೇತು ರಂಗನಾಮ ಪರಾಸ್ತುಯೇ ತೇಷಾಂ ದರ್ಶನ ಮಾತ್ರೇಣ ಮುಕ್ತಿ ಸದ್ಯೋ ಭವಿಷ್ಯತಿ. ರಂಗಭಕ್ತಿ ಪರಾಹ, ಯಾರಿಗೆ ರಂಗನಲ್ಲಿ ವಿಶೇಷವಾದ ಭಕ್ತಿ ಇದೆ. ರಂಗಭಕ್ತಿ ಪರಾಹ ಅನ್ನೋದಕ್ಕೆ ಸುಮ್ಮನೆ ರಂಗ ಅಂತ ಬಾಯಲ್ಲಂದ್ರೆ ಆಗಲ್ಲ. ಆ ರಂಗನಾಥ ಯಾರು, ಆ ರಂಗನಾಥನ ಮಕ್ಕಳು ಯಾರು, ಆ ರಂಗನಾಥನ ಹೆಂಡತಿ ಯಾರು, ಆ ರಂಗನಾಥನ ಮಕ್ಕಳ ಜೀವೋತ್ತಮನಾದ ಮಗ ಒಬ್ಬ ಇದ್ದಾನ, ಆ ಜೀವೋತ್ತಮನಾದ ಮಗನನ್ನ ಕೆಳಗೆ ಮಾಡಿಬಿಟ್ಟು ಮೊಮ್ಮಗನನ್ನ ಮೇಲ್ ಮಾಡಿಟ್ರೆ ಏನ್ ಪ್ರಯೋಜನ ಅಲ್ವಾ? ದೇವರ ಬಲಭಾಗಕ್ಕೆ ಯಾರು ಬರಬೇಕು ಅವರೇ ಬರಬೇಕು, ದೇವರ ಎಡಭಾಗಕ್ಕೆ ಯಾರು ಬರಬೇಕು ಅವರೇ ಬರಬೇಕು. ದೇವರ ಎಡಭಾಗಕ್ಕೆ ಬರಬೇಕಾದವರನ್ನ ಬಲಭಾಗಕ್ಕಿಟ್ಟು ಅವನ್ ದೊಡ್ಡವನು ಅಂತಂದ್ರೆ
ನಾವು ಯಾರನ್ನ ದೊಡ್ಡವರನ್ನಾಗಿ ಮಾಡ್ತೀವೋ ಅವ್ರು ದೊಡ್ಡವರಾಗಲ್ಲ. ನಿಜವಾಗಿ ದೊಡ್ಡವರು ಯಾರಿದ್ದಾರೋ ಅವ್ರನ್ನ ದೊಡ್ಡವರು ಅಂತ ನಾವು ತಿಳಿಬೇಕು. ದೇವರು ಬಲಗೈ ಮುಂದೆ ಮಾಡಿದ್ರೆ ಸಿಗುವವರು ಯಾರು? ವಾಯುದೇವರೇ. ಆದ್ದರಿಂದ ಚಿನ್ನ ಪೆದ್ದ ಅಂತೆಲ್ಲ ಇಲ್ಲ ಅಲ್ಲಿ. ಆದ್ದರಿಂದ ಸ್ಪಷ್ಟವಾಗಿ ಗರುಡ ಮುಖ್ಯ ಪ್ರಾಣ ದೇವರಲ್ಲಿ ಪ್ರಧಾನವಾದ ಸ್ಥಾನ ನಾವು ಕೊಡಬೇಕಾದ ಯಾರಿಗೆ? ವಾಯುದೇವರಿಗೆ. ರಂಗಭಕ್ತಿ ಪರಾಹ ಅಂತಂದ್ರೆ ರಂಗನಾಥನಲ್ಲಿ ಭಕ್ತಿ ಮಾಡಬೇಕಾದ್ರೆ ಜೀವೋತ್ತಮತ್ವ ಜ್ಞಾನ ಇರಬೇಕು. ಆ ಗರುಡ ದೇವರು ಯಾವ ಸ್ಥಾನದಲ್ಲಿ ಬರ್ತಾರೆ, ವಾಯುದೇವರು ಎಲ್ಲಿದ್ದಾರೆ, ಶೇಷದೇವರು ಹಾಗೆಲ್ಲ ಅನುಸಂಧಾನ ಮಾಡಿ ರಂಗನಾಥನಲ್ಲಿ ಭಕ್ತಿ ಮಾಡಿದ ವ್ಯಕ್ತಿಯ ದರ್ಶನ ಮಾಡಿಬಿಟ್ರೆ ರಂಗೇಶನ ದರ್ಶನ ಮಾಡಿದ ಫಲವೇ ನಮಗೆ ಪ್ರಾಪ್ತಿಯಾಗುತ್ತೆ. ಪಾಪ ನಿನ್ನೆ ಗುಡಿಗೆ ಬಂದ್ರೆ ಯಾರೋ ಬೇರೆ ಊರಿಂದ ಬಂದಿದ್ದಾರೆ ಪಾಪ. ಒಂದು ಕುಟುಂಬ ಬೇಗ ಹೋಗಿದ್ದಾರೆ. 7:15 7:00 ಅವರು ಗುಡಿ ಒಳಗಿದ್ದಾರೆ. ಗುಡಿ ಬಾಗಿಲು ಹಾಕೋದು ಎಷ್ಟು ಗಂಟೆಗೆ? ಎಲ್ಲಿ ಹೋದ್ರೆ ರಂಗನಾಥನ್ ದರ್ಶನ ಮಾಡಬೇಕು ಅಂತ ಗೊತ್ತಾಗದೆ ಎಲ್ಲಾ ತಿರುಗಿ ಪ್ರಧಾನ ರಂಗನಾಥ ದೇವರ ಗುಡಿಗೆ ದರ್ಶನಕ್ಕೆ ಹೇಗೆ ಹೋಗ್ಬೇಕು ಅಂತ ಗೊತ್ತಾಗದೆ ನಾವು ದರ್ಶನ ಮಾಡಿಕೊಂಡು ಬರುವಾಗ ಎಲ್ಲೋಗ್ಬೇಕು ದರ್ಶನಕ್ಕೆ ಅಂತ ಕೇಳ್ತಾರೆ ಪಾಪ. నేను ಹೇಳಿದ್ನಲ್ಲ, ಬಹುಜನ್ಮ ವಿಪಾಕೇನ ತೀರ್ಥಯಾತ್ರಾ ಭವಿಷ್ಯತಿ. ದೇವರ ದರ್ಶನ ಮಾಡ್ಬೇಕು ಅಂತ ಫಲಾರ ಗಿಲಾರ ಎಲ್ಲ ಬಿಟ್ಟು 7:00 ಸೇರ್ಕೊಂಡ್ಬಿಟ್ಟಿದ್ದಾರೆ ಗುಡಿ. ದರ್ಶನ ಆಯ್ತಾ ಅವ್ರಿಗೆ? ಗುಡಿ ಒಳಗೆ ಇದ್ದಾರೆ. ಸ್ವಾಮಿ ದರ್ಶನ ಕೊಟ್ನ ಅವ್ರಿಗೆ? ಎಲ್ಲಿ ಹೋಗ್ಬೇಕು ಅಂತ ದಾರಿನೇ ಕಾಣ್ಲಿಲ್ಲ ಅವ್ರು. ದುಃಖಪಟ್ರು. ನಮಗೆ ದರ್ಶನ ಮಾಡ್ಕೊಂಡು ಬರ್ಬೇಕಾದ್ರೆ 8:30 8:45 ಅಷ್ಟೊತ್ತಿಗೆ ಬಹಳ ಬೇಜಾರಾಗೋಯ್ತು. ಅಯ್ಯೋ, ಇಲ್ಲಿ ಗುಡಿ ಒಳಗ್ ಬಂದ್ ದರ್ಶನ ಆಗ್ಲಿಲ್ವಲ್ಲ. ಅದೇ ಬಹುಜನ್ಮ ವಿಪಾಕೇನ ತೀರ್ಥಯಾತ್ರಾ ಭವಿಷ್ಯತಿ. ಸ್ವಾಮಿಯ ಸಂಕಲ್ಪ ಇದ್ರೆ ಮಾತ್ರ ಶ್ರೀರಂಗಕ್ಕೆ ಬಂದ್ಬಿಟ್ವಿ ಅಂತ ಮಾತ್ರಕ್ಕೆ ದೇವ್ರ ದರ್ಶನ ಆಗ್ಬೇಕು ಅಂತ ಇಲ್ಲ. ಗುಡಿ ಒಳಗೆ ಸೇರ್ಬಿಟ್ವಿ ಅಂತ ಮಾತ್ರಕ್ಕೆ ದೇವ್ರ ದರ್ಶನ ಆಗ್ಬೇಕು ಅಂತ ಇಲ್ಲ. ಇಲ್ಲ, ಆಗಲ್ಲ. ಒಳಗಡೆ ಹೋಗ್ತಾ ಇದ್ದ ಹಾಗೆ ಅನಾಯಾಸವಾಗಿ ಭಗವಂತ ಕಣ್ಣಿಗೆ ಕಾಣಬೇಕು ಅಂತಿಲ್ಲ. ಅವು ತಳ್ಳಿಬಿಡ್ತಾರ ಆ ಕಡೆಗೆ. ಕಾಲ್ ನೋಡಿದ್ರೆ ಮುಖ ಕಾಣಲ್ಲ, ಮುಖ ಕಂಡ್ರೆ ಹೊಟ್ಟೆ ಕಾಣಲ್ಲ. ಅನಂತ ಜನ್ಮಗಳ ಸೌಭಾಗ್ಯ ಇದ್ರೆ ಆ ಸ್ವಾಮಿ ದರ್ಶನವನ್ನ ಕೊಡ್ತಾನೆ. ಆದ್ರೆ ನಮಗೆ ದರ್ಶನ ಆಯ್ತವನದ್ದು ಅಂತಂದ್ರೆ ನಮ್ಮ ಮಟ್ಟಿಗೆ ಸ್ವಾಮಿಯ ಅನುಗ್ರಹ ಇದೆ. ಅವ್ರಿಗಾಗ್ಲಿಲ್ಲ ಅಂದ್ರೆ ನೀನ್ ಪಾಪಿ, ನಾನು ಪುಣ್ಯವಂತ ಅಂತ ಅಂದುಕೊಂಡು 100 ಬಾರಿ ರಂಗನ ದರ್ಶನ ಮಾಡಿದ್ರು ಕೂಡ ಫಲ ಇಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆದ್ದರಿಂದ ರಂಗಕ್ಷೇತ್ರದ ಮಹಾತ್ಮ್ಯ ಪರಮಾದ್ಭುತವಾಗಿರ್ತಕ್ಕಂಥದ್ದು. ವೈಕುಂಠವೇ ರಂಗಸ್ಥಾನ ರೂಪದಿಂದ ಇಲ್ಲಿ ಬಂದು ನಿಂತಿದೆ. ಇಲ್ಲಿ ಹೇಳುವಾಗ 3 ಭಗವದ್ ರೂಪಗಳ ಚರಿತ್ರೆ ಹೇಳ್ತಾರೆ. ರಂಗನಾಥನ ದೇವರ ಗುಡಿಗೆ ಹೋಗುವಾಗ ವರಾಹ ಅಂತ ಹೇಳ್ತಾರೆ, ವಾಮನ ದೇವರ ದರ್ಶನವನ್ನ ಮಾಡಿ ಅಂತ ಶಾಸ್ತ್ರ ಆದೇಶ ಮಾಡಿತು. ಹಯಗ್ರೀವ ದೇವರ ದರ್ಶನ ಮಾಡಿ ಅಂತ ಹೇಳ್ತು. ಬದರಿ ನಾರಾಯಣ ದೇವರ ದರ್ಶನ ಮಾಡಿ ಅಂತ ಹೇಳ್ತು. 3 ಭಗವದ್ ರೂಪಗಳು ಎಲ್ಲಿದ್ದಾರೆ? ವಾಮನ ದೇವರ ಸನ್ನಿಧಾನ ಎಲ್ಲಿದೆ? ಅದಿತಿ ಕಶ್ಯಪರು ಯಾವಾಗ ತಪಸ್ಸನ್ನ ಮಾಡ್ತಾರೆ, ಭಗವಂತ ರಂಗನಾಥ ಅದಿತಿ ಕಶ್ಯಪರಿಗೆ ಅನುಗ್ರಹ ಮಾಡಿ ವಾಮನ ರೂಪದಿಂದ ಏನ್ ಅನುಗ್ರಹ ಮಾಡಿದ, ಲಕ್ಷ್ಮೀ ಸಮೇತನಾಗಿ ವಾಮನ ರೂಪದಿಂದ ಭಗವಂತ ಅವತಾರ ಏನ್ ಮಾಡಿದ, ದರ್ಶನ ಕೊಟ್ಟ ಅವರಿಗೆ. ಯಾರಿಗೆ? ಅದಿತಿ ಕಶ್ಯಪರಿಗೆ. ಅದರ ಸೂಚನೆಗಾಗಿ ಅದಿತಿ ಕಶ್ಯಪರು ವಾಮನ ರೂಪಿ ಭಗವಂತನನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಉಲ್ಲೇಖ. ವಾಮನ ದೇವಸ್ಥಾನ ಎಲ್ಲಿದೆ ಅಂತ ನೋಡ್ತಾ ನಿನ್ನೆ ನಡ್ಕೊಂಡು ಬರ್ಬೇಕಾದ್ರೆ ಅಲ್ಲೊಂದು ವಾಮನ ದೇವರ ಗುಡಿ ಇದೆ. ಅದೇ ಅದಿತಿ ಕಶ್ಯಪರು ಪ್ರತಿಷ್ಠೆ ಮಾಡಿದ ಗುಡಿಯೋ ಹೊಸ ಗುಡಿಯೋ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಒಟ್ನಲ್ಲಿ ಪುರಾಣದಲ್ಲಿ ಅದಿತಿ ಕಶ್ಯಪರು ವಾಮನನನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಶೇಷಧರ್ಮದಲ್ಲಿ. ಇಲ್ಲಿ ವಾಮನ ದೇವರ ಗುಡಿ ಇದೆ, ಅಷ್ಟಕ್ಕೆ ಸಂಯೋಜನೆ ಅಷ್ಟೇ. ಹೋಗ್ತಾ ಲೆಫ್ಟ್ ಸೈಡ್ ಇಲ್ಲಿ ಬರುತ್ತೆ ವಾಮನ ದೇವರ ಸನ್ನಿಧಾನ. ಇರುವಂತವ್ರು ದಯಮಾಡಿ ದರ್ಶನ ಮಾಡ್ರಿ. ನಾನು ದರ್ಶನ ಮಾಡ್ಲಿಲ್ಲ. ನಿನ್ನೆ ಬರ್ಬೇಕಾದ್ರೆ ಗುಡಿ ಬಾಗಿಲು ಹಾಕಿತ್ತು, ವಾಮನ ದೇವರ ಸನ್ನಿಧಾನ ಅಂತ ಇತ್ತು, ನೋಡಿಕೊಂಡು ಬಂದೆ. ಇದೇ ವಾಮನ ದೇವರ ಸನ್ನಿಧಾನ ಇದು ಪುರಾಣೋಕ್ತವಾದ ಸನ್ನಿಧಾನವೋ ನೂತನವೋ ಅದು ಗೊತ್ತಿಲ್ಲ. ಎಲ್ಲಿ ಪ್ರತಿಷ್ಠೆ ಮಾಡಿದ್ರು, ಯಾವ ದಿಕ್ಕಲ್ಲಿ ಮಾಡಿದ್ರು ಅದನ್ನ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ರಂಗ ಸನ್ನಿಧಾನದಲ್ಲಿ, ರಂಗೇಶನ ಕ್ಷೇತ್ರದಲ್ಲಿ ಅದಿತಿ ಕಶ್ಯಪರಿಬ್ಬರು ವಾಮನನ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ನಮಗ ಉಲ್ಲೇಖ. ಇದೇ ಆಗಿರ್ಲಿ ಅಂತ ನಮ್ಮ ಪ್ರಾರ್ಥನೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ವಾಮನ ದರ್ಶನ ಮಾಡಿಬಿಟ್ರೆ ಬಹಳ ಪುಣ್ಯ.
ಅದಾದ ಮೇಲೆ ಹಯಗ್ರೀವನ ಪ್ರತಿಷ್ಠೆಯನ್ನ ಮಾಡಿದ್ದಾರೆ ಮುನಿಗಳು ಅಂತ. ಒಳಗಡೆ ಹೋಗ್ಬೇಕಾದ್ರೆ ಗಾಯತ್ರಿ ಮಂಟಪದಲ್ಲಿ ಅಲ್ಲಿ ಎಡಭಾಗದಲ್ಲಿ ನಮಗೊಂದು ದರ್ಶನ ಆಗ. ಅದಾದ ಮೇಲೆ ಬದರಿ ನಾರಾಯಣನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ ಮಹಾನುಭಾವರಾದ ಮುನಿಗಳು ಅಂತ ಪುರಾಣದ ವಾಕ್ಯ. ಅಲ್ಲಿಂದಲೇ ದರ್ಶನ ಮಾತ್ರ ಬರ್ತಾ ಅವ್ರು ತೀರ್ಥ ಕೊಡ್ತಾ ಇರ್ತಾರಲ್ಲ, ಅಲ್ಲಿ ಎಡಭಾಗದಲ್ಲಿ ಬದರಿ ನಾರಾಯಣ ದೇವರು ಇದ್ದಾರೆ. ಆದ್ದರಿಂದ 3 ಭಗವದ್ ರೂಪಗಳನ್ನ ಮುನಿಗಳು ಪ್ರತಿಷ್ಠೆಯನ್ನು ಮಾಡಿದ ಉಲ್ಲೇಖ ಹರಿವಂಶದಲ್ಲಿ ಬರುತ್ತೆ. ಯಾವ್ಯಾವ್ದು? ಒಂದು ಸ್ವಯಂ ವ್ಯಕ್ತ ರಂಗನ ಸನ್ನಿಧಾನದಲ್ಲಿ ಹಯಗ್ರೀವ ವಾಮನ ಹೊರಗಿದ್ದಾನೆ. ಪ್ರಾಕ ಗಾಯತ್ರಿ ಮಂಟಪದಲ್ಲಿ ಹಯಗ್ರೀವ ಬದರಿ ನಾರಾಯಣ. ಹೊರಭಾಗದಲ್ಲೋ ಒಳಭಾಗದಲ್ಲೋ ಹೇಳಲೇ ಇಲ್ಲ. ವೆಂಕಟಾಚಲ ಕ್ಷೇತ್ರದಲ್ಲಿ ಗಾಯತ್ರಿ ದೇವಿ ಅಥವಾ ಸರಸ್ವತಿ ದೇವಿ ತೀರ್ಥ ರೂಪದಲ್ಲಿ ಸನ್ನಿಹಿತಳಾಗಿದ್ದಾಳೆ. ವಾಣಿ ದೇವಿ ತೀರ್ಥ ರೂಪ ಎಲ್ಲಿ? ಸ್ವಯಂ ವ್ಯಕ್ತ ವೆಂಕಟೇಶ ಕ್ಷೇತ್ರದಲ್ಲಿ. ಇಲ್ಲಿ ವಾಣಿ ದೇವಿ ಚತುರೂಪ ಚತ್ವರ ರೂಪ ಮಂಟಪ ರೂಪ ಇತ್ಯರ್ಥ ಅಂತ. ವಾಣಿ ದೇವಿ ಮಂಟಪ ರೂಪದಲ್ಲಿ ಸನ್ನಿಹಿತಳಾಗಿದ್ದಾಳೆ. ಎಲ್ಲಿ? ಆದ್ದರಿಂದಲೇ ಗಾಯತ್ರಿ ಮಂಟಪ ಅಂತ ಒಳಗಡೆ ಪುರಾಣಗಳಲ್ಲಿ ರಂಗೇಶ ಮಹಾತ್ಮದಲ್ಲಾಗ್ಲಿ ಅಥವಾ ಸ್ಕಂದ ಪುರಾಣದ ರಂಗ ಮಹಾತ್ಮದಲ್ಲಾಗ್ಲಿ ಭವಿಷ್ಯ ಪುರಾಣದ ರಂಗ ಮಹಾತ್ಮದಲ್ಲಾಗ್ಲಿ ಸರಸ್ವತಿ ದೇವಿ ಎಲ್ಲಿದ್ದಾಳೆ ಅಂತಂದ್ರೆ ಮಂಟಪ ರೂಪದಲ್ಲಿ ಸನ್ನಿಹಿತಳಾಗಿದ್ದಾಳೆ. ಯಾವ ಮಂಟಪ ಅಂದ್ರೆ ರಂಗಮಂಟಪ ಇದೆಯಲ್ಲ, ರಂಗಮಂಟಪದ ಹೊರಗೆ ನವರತ್ನ ಖಚಿತವಾದ ಮಂಟಪ. ಆ ನವರತ್ನ ಖಚಿತವಾದ ಮಂಟಪಕ್ಕೆ ಅಭಿಮಾನಿನಿ ಯಾರು ಅಂದ್ರೆ ಗಾಯತ್ರಿ ದೇವಿ. ಇವತ್ತು ನವರತ್ನ ಖಚಿತ ಮಂಟಪ ಅಲ್ಲಿಲ್ಲ. ನವರತ್ನ ಖಚಿತ ಮಂಟಪ ಏನಾಗಿದೆ? ಕಲ್ಲು ಮಂಟಪ ಆಗಿ ಚೇಂಜ್ ಆಗಿದೆ. ಆದ್ದರಿಂದ ಅದನ್ನ ಗಾಯತ್ರಿ ಮಂಟಪ ಅಂತ ಅಲ್ಲಿ ತಮಿಳಲ್ಲಿ ಬೋರ್ಡ್ ಹಾಕಿದ್ದಾರೆ. ಇವತ್ತು ನಾವು ದರ್ಶನ ಮಾಡ್ತೇವೆ. ಯಾ ಗಾಯತ್ರಿ ಮಂಟಪ ಅಂತ ಯಾಕೆ ಕರೀತಾರೆ ಅದನ್ನ? 24 ಕಂಬ ಇದೆ ಗಾಯತ್ರಿ ಮಂಟಪ ಅಲ್ಲಿ 24 ಕಂಬ ಇದೆ ಅಂತಲ್ಲ. ಪರಮ ಮುಖ್ಯವಾಗಿ ಯಾವುದರಿಂದ ಅಂದ್ರೆ ಗಾಯತ್ರಿ ದೇವಿ ಅಭಿಮಾನಿನಿಯಾಗಿ ನಿಂತಿದ್ದಾಳೆ. ಆದ್ದರಿಂದ 3 ಭಗವದ್ ರೂಪ ಅನುಸಂಧಾನ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಷ್ಟ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲನೇ ಸ್ವಯಂ ವ್ಯಕ್ತ ಕ್ಷೇತ್ರ ಯಾವುದು? ಕೊನೆ ಸ್ವಯಂ ವ್ಯಕ್ತ ಕ್ಷೇತ್ರ ಯಾವುದು? ಬದ್ರಿನಾರಾಯಣ. ಇಲ್ಲಿ ನಾವು ಗುಡಿ ಒಳಗೆ ಹೋಗ್ಬಿಟ್ರೆ ಮೊದಲನೇದು ನೋಡಿದಾಗಾಯ್ತು, ಕೊನೆಯದು ನೋಡಿದಾಗಾಯ್ತು. ಭಾಗ್ಯ ನೋಡಿ. ಆದ್ಯಂ ಸ್ವಯಂ ವ್ಯಕ್ತಮಿದಂ ವಿಮಾನಂ ರಂಗ ಸಂಗೀತಂ ಶ್ರೀಮುಷ್ಣಂ ವೆಂಕಟಾದ್ರಿಶ್ಚ ಶಾಲಗ್ರಾಮಶ್ಚ ನೈಮಿಷಂ ತೋತಾದ್ರಿಹಿ ಪುಷ್ಕರಂಚೈವ ನರನಾರಾಯಣಾಶ್ರಮಂ. 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಭಗವಂತನೇ ಹೇಳಿದ್ದು ನನ್ನ ಕೊನೆ ಸ್ವಯಂ ವ್ಯಕ್ತ ಕ್ಷೇತ್ರ ನರನಾರಾಯಣಾಶ್ರಮ ಬದರಿಕಾಶ್ರಮ. ಮೊದಲನೇದು ಯಾವುದು? ಇಲ್ಲಿ ವಾಸ ಮಾಡ್ತಾ ಇದ್ದ ಮುನಿಗಳು ತಪಸ್ಸನ್ನ ಮಾಡಿ ಸಾಧನೆಯನ್ನ ಮಾಡಿ ನರನಾರಾಯಣ ದೇವರನ್ನೇ ಅಂದ್ರೆ ಬದರಿ ನಾರಾಯಣನನ್ನೇ ತಂದು ಕೂಡಿಸಿದ್ದಾರೆ. ಸಾಮಾನ್ಯರು ಯಾರೋ ಮಾಡಿದ್ದಲ್ಲ, ಮುನಿಗಳೇ. ಅದಕ್ಕೊಂದು ಅಧ್ಯಾಯವೇ ಇದೆ. ಮುನಿಗಳೇ ಪ್ರತಿಷ್ಠೆ ಮಾಡಿದ್ದಾದ್ದರಿಂದ ಸ್ವಯಂ ವ್ಯಕ್ತನಾದ ಬದರಿ ನಾರಾಯಣ ಒಂದು ರೂಪದಿಂದ ಇಲ್ಲಿದ್ದಾನೆ. ಹಯಗ್ರೀವ ದೇವರಿದ್ದಾರೆ. ಹಯಗ್ರೀವ ದೇವರ ಸನ್ನಿಧಾನಕ್ಕೆ ಏನು ಫಲ ಅಂದ್ರೆ, ಹಯಗ್ರೀವ ದೇವರ ಅವತಾರ ಆಗಿದ್ದಲ್ಲೇ ಅದೇ ಬದರಿಯಲ್ಲೇ ವಸುಧಾರ ಅನ್ನುವಂತ ತೀರ್ಥ. ಧಾರಾ ದ್ವಾರ ತ್ರಯೀತತ್ಯ ಶ್ರೂಯತೆ ದ್ಯಾಪಿ ಸೂರಿ ಯತ್ರ ಕ್ಷೇತ್ರೇ ವಿಜಯ ಸತ್ರೆ ಹಯಗ್ರೀವ ಹ್ಯವಾತರತ್. ಚತುರ್ಮುಖ ಬ್ರಹ್ಮದೇವರು ಮಾಡಿದ ಯಾವ ಯಜ್ಞ ಭೂಮಿಯಲ್ಲಿ ಹಯಗ್ರೀವ ದೇವರ ಅವತಾರ ಆಯ್ತೋ ಅಂತಹ ನೀರಿನ ಧಾರೆಗಳಲ್ಲಿ ವೇದ ಮಂತ್ರಗಳನ್ನ ಶ್ರವಣ ಮಾಡಿಸುವಂತಹ ತೀರ್ಥ ವಸುಧಾರ. ಅಲ್ಲಿ ಪ್ರಕಟನಾದ ಹಯಗ್ರೀವ ದೇವರನ್ನ ಗಾಲವ ಮಹಾಮುನಿಗಳು ತಂದಿಲ್ಲಿ ಪ್ರತಿಷ್ಠೆಯನ್ನ ಮಾಡಿದ್ದಾರೆ. ಹಯಗ್ರೀವ ಬದ್ರಿನಾರಾಯಣ ಸೇರಿ ಬದ್ರಿ ಯಾತ್ರೆ. ಇನ್ನು ರಂಗನಾಥ ಮೊದಲನೇ ಸ್ವಯಂಭಕ್ತ ಕ್ಷೇತ್ರ. ರಂಗ ಕ್ಷೇತ್ರಕ್ಕೆ ಬಂದ್ರೆ ರಂಗಾನೂ ಆಯ್ತು, ಬದ್ರಿನೂ ಆಯ್ತು. ನಮ್ಗಿರ್ಬೇಕಾದ್ದೇನು? ಅನುಸಂಧಾನ. ದರ್ಶನ ಮಾಡೋದೇ ಇಲ್ಲ, ಒಳಗ್ ಹೋಗಿ ಓಡ್ ಬಂದು ಈ ಕಡೆ ಬಂದ್ಬಿಡೋದು. ಹಯಗ್ರೀವ ದೇವರನ್ನ ಆ ಕಡೆಯಲ್ಲಿರ್ತಕ್ಕಂತಹ ಬದ್ರಿನಾರಾಯಣನನ್ನ ನಮಸ್ಕಾರ ಮಾಡಿ ದರ್ಶನ ಮಾಡಿಬಿಟ್ರೆ ಎಂತಹ ಮಹದ್ಭಾಗ್ಯ ಬಂತು ನೋಡಿ. ಆದ್ದರಿಂದಲೇ ರಂಗಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇನ್ನೊಂದಿಲ್ಲ. ಒಳಗ್ ಹೋಗಿ ಬಂದ್ರೆ ಬದ್ರಿ ಯಾತ್ರೆ ಆಗೇ ಹೋಯ್ತು. ಬದ್ರಿ ಯಾತ್ರೆ ಮಾಡಿದ ಫಲ ಬಂದೇ ಬಿಡ್ತಾನೆ. ದೃಶಂ ಸ್ಥಳ ಮಲಂ ಶಮಲಘ್ರಂ ಅಂತ ಶ್ರೀಮದಾಚಾರ್ಯರು ಬದರಿಗೆ ಸಮಾನವಾದ ಕ್ಷೇತ್ರ ಇಲ್ಲ ಅಂತಾರೆ ಅಲ್ವಾ. ರಂಗಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಇಲ್ಲ ಅಂತ ಪುರಾಣ ಹೇಳ್ತು. ಹಾಗಾದ್ರೆ ಪುರಾಣ ಹೇಳಿದ್ ಮಾತು ಸತ್ಯವೋ, ಆಚಾರ್ಯ ಹೇಳಿದ್ ಮಾತು ಸತ್ಯವೋ ಅಂದ್ರೆ ರಂಗಕ್ಷೇತ್ರದಲ್ಲಿ ಬದ್ರಿನಾರಾಯಣ ಇದ್ದಾನೆ, ಬದರಿಯಲ್ಲಿ ರಂಗನಾಥ ಇದ್ದಾನೆ.
ಬದ್ರಿ ರಂಗನಾಥ ಎಲ್ಲಿದ್ದಾನೆ ಅಂದ್ರೆ ಭಗವಂತನ ರೂಪಗಳಿಗೆ ಪರಸ್ಪರ ಅಭೇದ ಆದ್ದರಿಂದ ರಂಗನಾಥ ಬೇರೆ ಅಲ್ಲ ಬದ್ರಿನಾಥ ಬೇರೆ ಅಲ್ಲ ಅಂತ ತಾತ್ವಿಕ ಅನುಸಂಧಾನ ಮಾಡಿಕೊಂಡ್ರೂ ಕೂಡ ಬದ್ರಿನಾರಾಯಣ ದೇವರ ಗರ್ಭಗುಡಿ ಬಲಭಾಗದಲ್ಲಿ ಜೈ ವಿಜಯರ್ ಇಟ್ಟಿದ್ದಾರೆ, ರಂಗನಾಥ ದೇವರಿದ್ದಾರೆ ಅಲ್ಲಿ. ನಾವು ಮೊನ್ನೆ ಬದ್ರಿ ಯಾತ್ರೆಗೆ ಹೋದಾಗ ಹೊರಗೆ ಬರುವಾಗ ಎಲ್ಲೋ ಕಾಣಿಸಿದ್ದಷ್ಟೇ, ಪೂರ್ಣವಾಗಿ ಏನಾರ ಕಾಣಿಸಿದ್ರೆ ಅನುಸಂಧಾನ ಮಾಡಕ್ ಅನುಕೂಲ ಆಗಿರೋದು. ಬದ್ರಿನಾರಾಯಣ ದೇವರ ಗುಡಿಯಲ್ಲಿ ಬರುವಾಗ ಅಲ್ಲಿ ಮೇಲೆ ಸ್ಪಷ್ಟವಾಗಿ ರಂಗನಾಥ ದೇವರ ಪ್ರತಿಮಾ ಇದೆ, ನಮಗ್ ದರ್ಶನ ಆಗತ್ತಲ್ಲಿ. ವಿಷ್ಣು ಸಹಸ್ರನಾಮ ಪೂಜೆಗೆ ಅಂತ ನೀವು ಕೊಟ್ರೆ 10 ನಿಮಿಷ 1/4 ಗಂಟೆ ಒಳಗಿರ್ತಾರೆ ಸಾಯಂಕಾಲ. ಅವಾಗ ಗರ್ಭಗುಡಿಯನ್ನ ಗುಂಪಿಲ್ಲ ಅಂದ್ರೆ ಕ್ಲೀನ್ ಆಗಿ ನೋಡಿದಾಗ ಸ್ಪಷ್ಟವಾಗಿ ರಂಗನಾಥ ದೇವರು ಕಾಣ್ತಾರೆ. ಬದರಿಯಲ್ಲಿ ರಂಗನ ಪ್ರತಿಮಾ ಇದೆ, ರಂಗಕ್ಷೇತ್ರದಲ್ಲಿ ಬದರಿನಾರಾಯಣದ ಪ್ರತಿಮಾ ಇದೆ. ಅಲ್ಲಿ ಬದರಿ ಯಾತ್ರೆ ಮಾಡಿದ್ರೆ ಮೊದಲನೇ ಸ್ವಯಂ ವ್ಯಕ್ತ 8ನೇ ಸ್ವಯಂ ವ್ಯಕ್ತ ಮಾಡಿದ ಪುಣ್ಯ, ರಂಗಕ್ಷೇತ್ರ ಮಾಡಿದ್ರೆ ಮೊದಲನೇ ಯಾತ್ರೆ ಕೊನೆ ಯಾತ್ರೆ ಮುಗಿತಲ್ಲ. ಅದಕ್ಕೆ ರಂಗಕ್ಷೇತ್ರಕ್ಕೆ ಸಮನಾದ ಕ್ಷೇತ್ರ ಮತ್ತೊಂದಿಲ್ಲ. ಕಾವೇರಿ ಅಂದ್ರೆ ವಿರಜಾ, ಕಾವೇರಿ ಅಂದ್ರೆ ಗಂಗಾ ಅಂತ ಪರಮಾದ್ಭುತವಾಗಿ ರಂಗನ ಚಿಂತನೆಯನ್ನ ಕೊಡ್ತಾರೆ. ಅದಾದ್ಮೇಲೆ ರಂಗ ಮಂಟಪದ ಮಹಾತ್ಮ್ಯವನ್ನ ಹೇಳಬೇಕು ಅಂತ ಕೇಳಿದಾಗ ರಂಗಮಂಟಪ ಅನ್ನೋದು ಸಾಮಾನ್ಯವಾದ ಮಂಟಪ ಅಲ್ಲ. ಆ ವಿಮಾನ ಇತರ ಕ್ಷೇತ್ರಗಳಲ್ಲಿರ್ತಕ್ಕಂತಹ ವಿಮಾನಗಳೆಲ್ಲವೂ ಕೂಡ ಒಂದು ಪಿರಮಿಡ್ ಆಕಾರದಲ್ಲಿದ್ರೆ, ರಂಗಕ್ಷೇತ್ರದ ವಿಮಾನ ಅದು ಓಂಕಾರ ಪ್ರತಿಪಾದ್ಯವಾದ ಭಗವದ್ ರೂಪಗಳ ಸನ್ನಿಧಾನ ಪಾತ್ರವಾದ ವಿಮಾನ ಅಂತ ಪುರಾಣದಲ್ಲಿ ಹೇಳ್ತಾರೆ. ವಿಮಾನಂ ಪ್ರಣವಂ ವಿದ್ಧಿ, ಇಲ್ಲಿರ್ತಕ್ಕಂತಹ ವಿಮಾನ ಅದು ಪ್ರಣವ ವಿಮಾನ. ಆ ಪ್ರಣವ ಶಬ್ದ ವಾಚ್ಯನಾದ ಭಗವಂತನನ್ನ ನೀನು ಓಂಕಾರ ವಾಚ್ಯ ಅಂತ ಉಪಾಸನೆ ಮಾಡಿದ್ರೆ ಮೋಕ್ಷ ಕೊಡುತ್ತೆ. ಮೋಕ್ಷಪ್ರದವಾದ ಭಗವದ್ ರೂಪ ಯಾವುದು ನಮ್ಮಲ್ಲಿ? ವಿಮಾನದಲ್ಲಿ ಕೂತಿರೋನು ಯಾರು? ಆದ್ದರಿಂದ ನಾವು ಆ ವಿಮಾನವನ್ನು ನೋಡುವಾಗ ಅದು ಪ್ರಣವಾತ್ಮಕವಾದ ವಿಮಾನ. ವಿಶ್ವ ತೈಜಸ ಪ್ರಾಜ್ಞತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ 8 ರೂಪಗಳ ಮಧ್ಯದಲ್ಲಿ ಪರವಾಸುದೇವ ಪ್ರಯೋಗ ಚಕ್ರವನ್ನ ಹಿಡಿದು ನಿಂತಿದ್ದಾನೆ. ಅಲಂಕಾರಿಕ ಚಕ್ರ ಅಲ್ಲ, ಅದು ಪ್ರಯೋಗ ಚಕ್ರ. ಆ ಪ್ರಯೋಗ ಚಕ್ರವನ್ನ ನಾನು ರೆಡಿ ಟು ಲಾಂಚ್, ಪ್ರಯೋಗ ಚಕ್ರವನ್ನ ಬಿಡ್ಬೇಕು ಅಂತ ಕಾಯ್ತಾ. ಯಾರು ನಿಮ್ಮ ಲಿಂಗದೇಹದ ಮೇಲೆ ಪ್ರಯೋಗ ಮಾಡ್ತೇನೆ. ಚಕ್ರ ಅಂದ್ರೆ ಅಜ್ಞಾನ ನಾಶ ಮಾಡುವುದು, ತತ್ವಜ್ಞಾನ ಅಂತ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯವೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಸ್ವಾಮಿ ಏನ್ ಮಾಡ್ತಾನೆ? ನಮ್ಮ ಅಜ್ಞಾನದ ಮೇಲೆ ವಾಸುದೇವ ಚಕ್ರ ಪ್ರಯೋಗ ಮಾಡ್ತಾನೆ, ಮೋಕ್ಷ ಕೊಟ್ಟಿರ್ತಾನೆ. ಅದೇ ಪರವಾಸುದೇವ. ಪರವಾಸುದೇವನ ನೋಡದ ಅಂಗಳಿದ್ಯಾತಕೋ ಕ್ವಶ್ಚನ್ ಮಾರ್ಕ್ ಆಗ್ತಾರೆ. ಆದ್ದರಿಂದ ಅಂತಹ ದಿವ್ಯವಾದ ಕ್ಷೇತ್ರ ರಂಗಕ್ಷೇತ್ರ. ಅಂತಹ ರಂಗಕ್ಷೇತ್ರದಲ್ಲಿ ಮೋಸ ಮಾಡ್ಲಿಕ್ಕಾಗಿ ಯಾರಿಗಾದ್ರೂ ಒಬ್ರಿಗೆ ಹೇಳ್ತಾರೆ ನೋಡ್ರಿ, ಇಲ್ಲಿ ಡಂಭಾತ್ ಲೋಭಾತ್ ವಂಚನಾದ್ವಾ ಚಂದ್ರ ಪುಷ್ಕರಣಿ ಸ್ನಾನಂ ರಂಗೇಶಸ್ಯ ಚ ದರ್ಶನಂ ಡಂಭಾತ್ ಲೋಭಾತ್ ವಂಚನಾದ್ವ ಯಃ ಕರೋತಿ ಸ ಮುಕ್ತಿ ಭಾಗ್. ಡಂಭದಿಂದ ಅವ್ರು ನಮಸ್ಕಾರ ಮಾಡಿದ್ರು ಅಂತ ನಾನ್ ನಮಸ್ಕಾರ ಮಾಡೋದು. ಲೋಭಾತ್ ರಂಗೇಶನಿಗೆ ನಮಸ್ಕಾರ ಮಾಡಿದ್ರೆ ಪುಣ್ಯ ಬರುತ್ತೆ ಅನ್ನುವ ಪುಣ್ಯದ ಲೋಭದಿಂದ ನಮಸ್ಕಾರ ಮಾಡೋದು. 3ನೇದೇನು? ವಂಚನಾತ್. ಪಕ್ಕದಲ್ಲಿರೋ ಹತ್ರ ಬ್ಯಾಗ್ ಅಲ್ಲಿ ಒಳ್ಳೆ ಹಣ ಇದೆ, ಇವನು ಬರ್ತಾ ಏನ್ ನಾಮಗಿ ಮೇಲೆ ಹಚ್ಕೊಂಡು ನಾರಾಯಣ ರಂಗೇಶ ರಂಗನಾಥ ಅಂತ ಸ್ತೋತ್ರ ಮಾಡ್ತಾ ಕಣ್ಣು ಮುಚ್ಕೊಂಡು ಓಡ್ತಾ ಇದ್ದಾನೆ. ಪಾಪ ಇವ್ರಿಗೆ ಕೈಯಲ್ಲಿ ಮಕ್ಕಳು ಯಾರೋ ಇದ್ದಾರೆ, ಕೈಯಲ್ಲಿ ಬ್ಯಾಗ್ ಇದೆ. 1 ನಿಮಿಷ ನಮಸ್ಕಾರ ಮಾಡ್ತೀನಿ, ಬ್ಯಾಗ್ ಇಟ್ಕೊಳ್ಳಿ ಕೈಯಲ್ಲಿ ಅನ್ನೋದು. ಆ ಬ್ಯಾಗ್ ಬಂದಿದೆ ಅವಳು ಎದ್ದೇಳಷ್ಟೊತ್ತಿಗೆ ಆ ಸ್ವಾಮಿ ಇಲ್ಲ, ಅಲ್ಲಿ ಇಸ್ಕೊಂಡ ಓಡೋ ಹೋಗಿದ್ದಾನೆ ಅಲ್ಲಿಗೆ. ವಂಚನಾದ್ವಾ ಜನಗಳಿಗೆ ಮೋಸ ಮಾಡ್ಬೇಕು ಅಂತಲಾದ್ರೂ ರಂಗನ ದರ್ಶನವನ್ನ ಮಾಡಿಬಿಟ್ರೆ ಅವರಿಗೆ ಮೋಕ್ಷ. ಮೋಸ ಮಾಡ್ಬೇಕು ಅಂತ ತಾತ್ಪರ್ಯ ಅಲ್ಲ. ರಂಗಕ್ಷೇತ್ರದ ಮಹಿಮೆ. ಒಬ್ಬ ರಾಜ, ಚಂದ್ರವಂಶದಲ್ಲಿ ಬಂದಂತ ಒಬ್ಬ ರಾಜ ಧರ್ಮಕೇತು ಅಂತ. ಆ ಧರ್ಮಕೇತು ಮಹಾರಾಜನಿಗೆ ಏನೇ ಪುಣ್ಯ ವಿಶೇಷಗಳನ್ನ ಮಾಡಿದರೂ ಕೂಡ ಮನಸ್ಸಿಗೆ ತೃಪ್ತಿ ಆಗ್ತಾ ಇಲ್ಲ. ತೃಪ್ತಿ ಆಗದೆ ಇದ್ದಾಗ ಅವನ್ ಏನ್ ಮಾಡ್ತಾನೆ? ಅವರ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾನೆ. ಗುರುಗಳನ್ನ ಪ್ರಾರ್ಥನೆ ಮಾಡಿದ್ದಕ್ಕೆ ಗುರುಗಳು ಹೇಳ್ತಾರೆ, ನಿನ್ನ ಮಾನಸಿಕವಾದ ಒಂದು ದುಃಖ ಪರಿಹಾರ ಆಗಬೇಕು ಅಂದ್ರೆ ದಕ್ಷಿಣಕ್ಕೆ ಹೋಗಿ ಚಂದ್ರ ಪುಷ್ಕರಣಿ ಸ್ನಾನವನ್ನ ಮಾಡಪ್ಪ, ರಂಗೇಶನ ದರ್ಶನ ಮಾಡು, ಅವನ ಪೂಜೆಯನ್ನ ಮಾಡು, ನಿನ್ನ ಮನಸ್ಸಿನ ತೃಪ್ತಿ ಆಗತ್ತೆ ಅಂದಾಗ ಅಲ್ಲಿಂದ ಬಂದ. ಉತ್ತರದಿಂದ ವಿಂಧ್ಯರಾಜ ಇಲ್ಲಿ ಬಂದು 1000 ಯಜ್ಞಯಾಗಗಳನ್ನ ಮಾಡಿ ತಂದೆ ತಾಯಿಗಳಿಗೆ ಪೂಜೆ ಮಾಡಿ ಬಂಗಾರ ವಸ್ತ್ರ ಅನ್ನದಾನ ಗೋದಾನ ಭೂದಾನ ತಿಲದಾನ ಎಲ್ಲ ದಾನಗಳನ್ನ ಮಾಡಿ ಅದರ ಪುಣ್ಯ ಪ್ರಭಾವದಿಂದ ಇಲ್ಲಿಂದಲೇ ವಿಮಾನಾರೂಢನಾಗಿ ವೈಕುಂಠಕ್ಕೆ ಹೋದ ಅಂತ. ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಇದ್ದ.
ಅವನು ವೇದಾಂಗಗಳ ಅಧ್ಯಯನ ಮಾಡಿದವನು. ಆದ್ರೆ ಅಯೋಗ್ಯರಿಗೆ ಶೂದ್ರಾದಿಗಳಿಗೆಲ್ಲ ಯಜ್ಞಯಾಗ ಮಾಡಿಸ್ತಾ ಇದ್ದ. ಮಂತ್ರಗಳನ್ನು ಅಯಾಜ್ಯ ಯಾಜಕಶ್ಚೈವ ಧನಾರ್ಜನ ಪರಸ್ಸದ. ಅವನ ಉದ್ದೇಶ ಏನು ಅಂದ್ರೆ ಹಣ ಮಾಡ್ಬೇಕಷ್ಟೇ. ಎಲ್ಲಿದ್ದ ಅವನು? ಇಲ್ಲಿದ್ದ ರಂಗಕ್ಷೇತ್ರದಲ್ಲಿ. ಆ ಪುರೋಹಿತ ವೇದಾಂತ ತತ್ವವನ್ನು ತಿಳಿದವನು ಆಗಿದ್ರು ಕೂಡ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನಿಲ್ಲಿ ಪೌರೋಹಿತ್ಯಾದಿ ಕರ್ಮಗಳನ್ನ ಮಾಡ್ಕೊಂಡಿದ್ದಂತೆ. ಈ ಧರ್ಮಕೇತು ರಾಜ ಅವನಿಗೆ ಯಾರನ್ನ ನೋಡ್ಲಿ ಅವರ ಮಾನಸಿಕ ಗೊತ್ತಾಗುತ್ತೆ. ಯಾರಿಗೆ ದಾನ ಕೊಡಬೇಕು, ಯಾರಿಗೆ ದಾನ ಕೊಡಬಾರದು ಅನ್ನೋದು ಮುಖ ನೋಡ್ತಾ ಇದ್ದಾಗೆ ಮನಸ್ಸು ಗೊತ್ತಾಗ್ತಾ ಇತ್ತಂತ ಅವನಿಗೆ. ಇಲ್ಲಿ ನಾನು ಕ್ಷೇತ್ರಸ್ಥ ಅಂತ ಅವ್ರು ಹೇಳ್ತಾ ಇದ್ರು ಕೂಡ ಇವನನ್ನ ಬಿಟ್ಟು ಉಳಿದ ಕ್ಷೇತ್ರಸ್ಥ ವಿದ್ವಾಂಸರಿಗೆ ಪುರೋಹಿತರಿಗೆ ದಾನ ಕೊಟ್ಟ. ಇವನೊಬ್ಬನಿಗೆ ಕೊಡ್ಲಿಲ್ಲ. ನಂಗೆ ಈ ರಾಜ ಕೊಡದೇ ಇದ್ರೆ ಈ ಊರಲ್ಲಿ ಬೇರೆ ಊರಿಗೆ ಹೋಗ್ತೀನಿ ಅಂತ ರಂಗಕ್ಷೇತ್ರಂ ವಿಹಾಯ ಇವ ಪಿಶುನಃ ನಿಷ್ಠುರಃ ಕ್ರೂರಃ. ರಂಗಕ್ಷೇತ್ರ ಅವನ್ ರಾಜ ದಾನ ಕೊಡ್ಲಿಲ್ಲ ಅಂತ ರಂಗಕ್ಷೇತ್ರವನ್ನ ಬಿಟ್ಟ ಬೇರೆ ಕಡೆ ಓಡೋದ. ಅಯಾಜ್ಯ ಯಾಜಕನಾಗಿ ನರಕಕ್ಕೆ ಹೋಗ್ಬಿಟ್ನಂತೆ. ಅವನ ಹೆಂಡತಿ ರಂಗಕ್ಷೇತ್ರವನ್ನ ಬೈದು ಪರಿತ್ಯಾಗ ಮಾಡಿದ್ದಕ್ಕೆ ಆಗಿರುತ್ತೆ ನೋಡಿ. ರಂಗಕ್ಷೇತ್ರವನ್ನ ಬೈದು ಬಿಟ್ಲೆ ಅವಳು. ನಲ್ಗಂಡಂಗೆ ದಾನ ಕೊಡ್ಲಿಲ್ಲ, ಎಂತ ಊರ್ರಿ ಇದು. ಬೈದದ್ದಕ್ಕೆ ಅವಳು ಪರಪುರುಷನಿಂದ ಸಂಪರ್ಕ ಮಾಡಿ ಅವನಿಂದ ಒಬ್ಬ ಮಗನನ್ನ ಪಡೆದು ಬಿಟ್ಲು. ಹೇಗ ಅನ್ಯಾಯ ನೋಡಿ. ಗಂಡ ದೇಶಾಂತರ ಹೊರಟೋದ. ತಸ್ಮಿನ್ ಗತೆ ತಸ್ಯ ಭಾರ್ಯ ಸುರೂಪ ಚ ಸುಯೌವನ ಕಾಮಾಚಾರರತೋ ಭೂತ್ವ ಪರಿತ್ಯಕ್ತ ಚ ಬಂಧುಭಿಹಿ ಚಂಡಾಲಾತ್. ಒಬ್ಬ ಚಂಡಾಲನಿಂದ ಕಾವೇರಿ ತೀರದಲ್ಲಿ ಚಂಡಾಲನ ಸಂಗಮವನ್ನು ಮಾಡಿ ಅವನಿಂದ ಮಗನನ್ನ ಪಡೆದ್ಲು. ಆ ಚಂಡಾಲ ಯಾರು ಅಂದ್ರೆ ಅವನು ಕಳ್ಳ. ಅವನ್ ಕೆಲಸ ಏನು? ರಂಗಕ್ಷೇತ್ರ ಯಾತ್ರೆಗೆ ಅಂತ ಯಾರು ಬರ್ತಾರೆ ಅವ್ರದ್ದೆಲ್ಲ ಹಣವನ್ನ ಎತ್ಕೊಳ್ಳೋದು, ಹಣ ಬಂಗಾರ ಎತ್ಕೊಳ್ಳೋದು. ತೀರಾ ಪ್ರತಿಭಟನೆ ಮಾಡಿದ್ರೆ ಅವರನ್ನ ಕೊಂದು ಕಾವೇರಿಯಲ್ಲಿ ಹಾಕಿ ಕಳಿಸ್ಬಿಡೋದು. ಅವ್ರು ಸಿಗ್ತಾನೇ ಇಲ್ಲ. ಹೀಗಿರುವಾಗ ಅಲ್ಲ, ಇಷ್ಟು ಸಾವಿರ ಜನ ನಾನು ಕೊಂದಿದ್ದೇನೆ, ಇಷ್ಟು ಬಂಗಾರವನ್ನ ಗೋವುಗಳನ್ನ ಕದ್ದಿದ್ದೇನೆ, ಅಷ್ಟಾದ್ರೂ ಕೂಡ ಜನ ಯಾವ ರಂಗನಾಥನ ನೋಡ್ಬೇಕು ಅಂತ ಆಸಕ್ತಿಯಿಂದ ಬರ್ತಾ ಇದ್ದಾರಲ್ಲ, ಹೇಗಿರ್ಬೇಕು ಆ ಕ್ಷೇತ್ರ ಅಂತ ಮನಸ್ಸಿಗೆ ಅನ್ನಿಸ್ತವನು. ಇನ್ನೆಂತ ಕ್ಷೇತ್ರ ಅದು ಅಂತ ಅನ್ನಿಸಿ ಅವನು ಬರ್ತಾನೆ. ಕಾವೇರಿ ಮಧ್ಯಗಾಂ ದೇವಿ. ಹಣವನ್ನ ಇಲ್ಲೇ ಇಷ್ಟು ಜನ ಅಂತಂದ್ರೆ ಶ್ರೀರಂಗದಲ್ಲಿ ಸಾವಿರಾರು ಜನ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವರನ್ನೆಲ್ಲ ಕೊಂದು ಹಣ ಸಂಪಾದನೆ ಮಾಡಿಬಿಡೋಣ ಅಂತ ಏನ್ ಆಲೋಚನೆ ಮಾಡ್ದ, ಕಾವೇರಿ ನದಿಯನ್ನು ದಾಟಿದ. ಎಂಥ ನದಿ? ಕಾವೇರಿ ಮಧ್ಯಗಾಂ ದೇವಿ. ಆ ಕಾವೇರಿಯ ಮಧ್ಯದಲ್ಲಿ ಇರುವಂತಹ ಚಂದ್ರ ಪುಷ್ಕರಣಿ ತೀರಕ್ಕೆ ಬಂದ. ಬಹಳ ಆಯಾಸ ಆಗಿತ್ತಂತೆ. ಈಗಿನ್ನೂ ಕಾವೇರಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ, ಮತ್ತೆ ಸೆಕೆ ಆಗ್ತಿದೆ, ಆಯಾಸ ಆಗ್ತಿದೆ ಅಂತ ಚಂದ್ರ ಪುಷ್ಕರಣಿಯಲ್ಲಿ ಮತ್ತೆ ಸ್ನಾನ ಮಾಡಿದ್ರಂತೆ. ಕಳ್ಳ ಚಂದ್ರ ಪುಷ್ಕರಣಿ ಸ್ನಾನ ಮಾಡಿ ಬಂಗಾರದ ಕಲಶಗಳಿಂದ ಮುಚ್ಚಿದ್ದ ಆ ದಿವ್ಯವಾಗಿರ್ತಕ್ಕ ವಿಮಾನ ದರ್ಶನವನ್ನ ಮಾಡಿದ. ಅವನಿಗೆ ಕಂಡದ್ದು ಪರವಾಸುದೇವ ಅಲ್ಲ, ಬಂಗಾರ ಕಾಣಿಸ್ತು. ರಾತ್ರಿ ಗುಡಿಯಲ್ಲೇ ಮಲಗಿದ್ದು ಎಲ್ಲ ತಗೊಂಡು ಹೊರಟೋಗೋಣ ಅಂತ. ಅದಾದ್ಮೇಲೆ ರಂಗೇಶಸ್ಯ ನಿವಾಸಂತೂ ದೃಷ್ಟವಾನ್ನಿಶಿ. ರಾತ್ರಿ ಜನಗಳೆಲ್ಲ ಹೋದ್ಮೇಲೆ ರಾತ್ರಿಯಲ್ಲಿ ರಂಗಧಾಮನ ದರ್ಶನ ಮಾಡಿದ. ದರ್ಶನ ಮಾಡ್ತಾ ಇದ್ದಾಗೆ ಆ ಕ್ಷಣಕ್ಕೆ ಅವನಿಗೆ ಕಳ್ಳತನ ಮಾಡಬೇಕು ಅನ್ನೋ ಆಸೆ ಬರ್ಲೇ ಇಲ್ಲ. ತಂದೃಷ್ಟ್ವಾ ಮುದಮಾಪನ್ನ ಚೋರಾಣ ಅಧಿಪೋ ನೃಪ. ಯಾವಾಗ ಮಲಗಿದ ಸ್ವಾಮಿಯನ್ನ ನೋಡಿಬಿಟ್ನೋ ಅವಾಗ ಅವನಿಗೆ ಪರಮಾನಂದ ಆಯ್ತು. ಆನಂದ ಆಗಿ ಅವನ ಶಿಷ್ಯರು ಏನ್ ಕೈ ಮುಗಿತಾ ಇದ್ದೀರಾ ಅಂದಿದ್ದಕ್ಕೆ ಅವನಂತ ನಾನ್ ದೇವ್ರನ್ನ ನೋಡ್ತಾ ಇಲ್ಲ, ಹರಾಮ್ಯತ್ರ ಸುವರ್ಣಾನಿ ಬಹುನೀತಿ ಮುದಮ್ಯಯೋ. ನೋಡಿ ಎಷ್ಟು ಅಲಂಕಾರ ಮಾಡಿದ್ದಾರೆ, ನಾನ್ ದೇವ್ರನ್ನ ನೋಡ್ತಾ ಇಲ್ಲ. ಅವನಿಗೆ ಆ ಕಾಲದಲ್ಲಿ ಭಗವಂತ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ನಿಸಿದ್ರು ಕೂಡ ಸಂಘ ದೋಷದಿಂದ, ಸಹವಾಸ ದೋಷದಿಂದ ದೇವರ ಮೇಲೆ ಹಾಕಿದ ಆಭರಣ ನೋಡ್ತಾ ಇದ್ದೇನೆ, ಕಿರೀಟ ನೋಡ್ತಾ ಇದ್ದೇನೆ. ನೀವೆಲ್ಲ ವಿಮಾನ ಹತ್ತಿ ಬಂಗಾರ ಕಳ್ತನ ಮಾಡ್ರಿ, ನಾನು ದೇವರ ಮೇಲೆ ಹಾಕಿರುವ ಆಭರಣಗಳನ್ನೆಲ್ಲ ಅಪಹಾರ ಮಾಡ್ತೀನಿ ಅಂತ ಹೇಳಿ ಒಂದು ದಿನವೇ ಕಳ್ತನ ಮಾಡ್ಲಿಕ್ಕೆ ನೋಡ್ಲಿಲ್ಲ. ತಕ್ಷಣಕ್ಕೆ ನಂಬೇಕಲ್ಲ, ಅಲ್ಲೇನ್ ಸ್ನಾತ್ವಾ ತತ್ರ ಮಹಾರಾಜ ನತ್ವಾತಂ ಭಕ್ತಿ ಮಾನಿವ. ಮಹಾಭಕ್ತನಂತೆ ನಿತ್ಯ ಚಂದ್ರ ಪುಷ್ಕರಣಿ ಸ್ನಾನ ಮಾಡ್ತಾನೆ, ಗುಡಿಗೆ ಬರ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ, ಪ್ರಸಾದ ಕೊಟ್ಟದ್ದನ್ನ ಊಟ ಮಾಡ್ತಾನೆ. ಹೀಗಿರುವಾಗ ಒಂದು ರಾತ್ರಿ ಎಲ್ಲರೂ ಕಾವೇರಿ ತೀರಕ್ಕೆ ಬಂದ್ರು ದೇವ್ರನ್ನ ತಗೊಂಡು ಉತ್ಸವಕ್ಕೆ. ಕಾವೇರಿ ತೀರದಲ್ಲಿ ಭಗವಂತನ ಓಡಾಟ ಇತ್ತಂತೆ. ಕಾವೇರಿಯಲ್ಲೆಲ್ಲ ಭಗವಂತ ಓಡ್ತಾನಂತೆ.
ಇವನು ಭಕ್ತಿಮಂತನಂತ ನಾಟಕ ಆಡ್ತಾ ಇದ್ದಾನಲ್ಲ, ಇವನು ಬಂದ ಶಿಷ್ಯರ ಜೊತೆಯಲ್ಲಿ ದೇವರ ಉತ್ಸವ ನೋಡ್ದ, ನಾಟಕದ ಭಕ್ತಿ ಮಾಡಿದ, ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದ್ಮೇಲೆ ಅವರೆಲ್ಲರೂ ಕಾವೇರಿ ತೀರದ ಒಂದು ಮಂಟಪದಲ್ಲಿ ರಂಗನಾಥನ ಪ್ರತಿಮೆಯನ್ನ ಇಟ್ಟು ಎಲ್ಲ ಫಲಾರ ತಗೊಂಡು ಊಟ ಮಾಡಿ ಮಲಗ್ಬಿಟ್ರು. ಇವನೇನ್ ಮಾಡ್ದ, ನಾನೂ ಮಲಗಿರೋಣ, ನಾಳೆ ನೆಕ್ಸ್ಟ್ ಊರ್ಗ್ ಹೋದಾಗ ಗುಡಿಗೆ ಹೋಗಿ ಎಲ್ಲ ದೋಚಿ ಬಿಡೋಣ ಅಂತ ಪ್ಲಾನ್ ಮಾಡ್ತಾನೆ. ಜಲೌಘೈಹಿ ಪ್ಲಾವಯಾಮಾಸ. ಅವಾಗ ಕಾವೇರಿ, ನನ್ನ ಸ್ವಾಮಿಯನ್ನ ನೀನು ದೋಚಬೇಕು ಅಂತ ಬಂದಿದ್ದಿ ಅಂತ ಪ್ರವಾಹ ಜಾಸ್ತಿ ಮಾಡಿ ಕಳ್ಳನ ಗುಂಪನ್ನೆಲ್ಲ ಕೊಂದಾಕ್ಬಿಟ್ಲು. ಯಾರನ್ನ ಇವನು ಕೊಂದಾಕಿ ಕಾವೇರಿಯಲ್ಲಿ ಬಿಸಾಕ್ತಾ ಇದ್ದ, ಕಾವೇರಿಯೇ ಇವರನ್ನ ನಾಶ ಮಾಡ್ಬಿಟ್ಲು. ಕಾವೇರಿಯೇ ಇವರನ್ನ ತಗೊಂಡು ನರಕಲೋಕಕ್ಕೆ ಕಳಿಸ್ಬೇಕು ಅನ್ನುವಾಗ ವಿಷ್ಣು ದೂತರು ಬರ್ತಾರೆ. ಕಾವೇರಿ, ನರಕ ಕಳಿಸ್ಬೇಡ ಇವರನ್ನ. ಯಾಕೆ ಅಂತಂದ್ರೆ ಇವನು ಮೋಸ ಮಾಡ್ಬೇಕು ಅಂತ ನಿನ್ನ ಸ್ನಾನ 2 ಸಲ ಮಾಡಿದ್ದಾನೆ. ಮೋಸ ಮಾಡುವ ವ್ಯಾಜದಿಂದ ಚಂದ್ರ ಪುಷ್ಕರಣಿ ಸ್ನಾನ ಮಾಡಿದ್ದಾನೆ. ದೇವರ ದರ್ಶನವನ್ನ ಮಾಡಿದ್ದಾನೆ. ರಂಗೇಶನನ್ನ ಆಪಾದ ಮಸ್ತಕ ನೋಡ್ದ. ಯಾಕೆ? ಆಭರಣ ಎಲ್ಲೆಲ್ಲಿದೆ ತೆಗಿಬಹುದು ಅಂತ ಆಪಾದ ಮಸ್ತಕ ರಂಗ ದರ್ಶನ ಮಾಡ್ದ. ಮೋಸದ ಭಕ್ತಿಯನ್ನ ಮಾಡ್ದ. ಇದೆಲ್ಲ ಮಾಡುವಾಗ ಒಂದು ಕ್ಷಣದಲ್ಲಿ ಅವನಿಗೆ ರಂಗೇಶನ ಮೇಲೆ ಭಕ್ತಿ ಬಂದು ಕೈ ಮುಗಿದು ಬಿಟ್ಟ. ಅಷ್ಟು ಸಾಕು ಅವನಿಗೆ, ನರಕ ಇಲ್ಲ ಅಂದಾಗ ಅದೆಲ್ಲ ಕೇಳ್ತಾ ಇದ್ದ ಜೀವಕ್ಕೆ ದುಃಖ ಆಯ್ತು. ಎಂಥ ಅನ್ಯಾಯ ಮಾಡಿದೆ. ಬಂಗಾರ, ಯಾವುದೋ ಬಂಗಾರಕ್ಕೋಸ್ಕರವಾಗಿ ಆಸೆ ಪಟ್ಟೆ, ಬಂಗಾರದಿಂದ ಕೂಡಿದ ಮನೆಗಳನ್ನೇ ಕೊಡ್ತೇನೆ ವೈಕುಂಠದಲ್ಲಿ ಅಂತ ಭಗವಂತ ಅಂತಾನಲ್ಲ. ಭಕ್ತನಾಗಲೇಬೇಕು ನಾನು ಅಂತ ಆಲೋಚನೆ ಮಾಡಿಕೊಂಡು ಆ ಧರ್ಮಕೇತು ರಾಜ ಇದ್ನಲ್ಲ, ಆ ಧರ್ಮಕೇತು ರಾಜನ ಮಗನಾಗಿ ಬಂಧುಮಂತ ಅನ್ನುವ ರಾಜನಾಗಿ ಹುಟ್ಟಿ, ಪುರಾಣ ಹೇಳುತ್ತೆ, ಇವತ್ತು ನಾವು ರಂಗನಾಥ ದೇವರ ಗುಡಿ, ಪ್ರಾಕಾರ, ಗೋಪುರ ಎಲ್ಲ ಏನ್ ನೋಡ್ತೇವೆ, ಅದೆಲ್ಲದರ ವ್ಯವಸ್ಥೆಯನ್ನ ಪರಿಕಲ್ಪನೆಯನ್ನ ಮಾಡಿದ ಮಹಾರಾಜ ಬಂಧುಮಂತ. ಯಾವ ಕ್ಷೇತ್ರಕ್ಕೆ ಬಂದು ಗುಡಿಯನ್ನ ಒಡೆದು ಸಂಪತ್ತನ್ನು ತಗೊಂಡು ಹೋಗ್ಬೇಕು ಅಂದ್ಕೊಂಡು ಸ್ವಾಮಿ ದರ್ಶನ ಕೊಟ್ಟು ಅವನ ಮೂಲಕವೇ ಗುಡಿ ಕಟ್ಟಿಸ್ಕೊಂಡ್ಬಿಟ್ಟ. ಹೇಳ್ತಾರ ಅವನು ಏನೇನು ಮಾಡ್ದ ದೇವರಿಗೆ ಅಂತ. ಆ ಮಹಾನುಭಾವ ಬಂಧುಮಂತ ಅನ್ನುವ ರಾಜ ದೇವರಿಗೆ ಅವನು ಅಂದುಕೊಂಡಿದ್ನಲ್ಲ, ದೇವರ ಕಿರೀಟ ಕದೀತೇನೆ ಅಂತ. ಸಹಸ್ರ ಕಿರೀಟಾಣ್ಯದದು, 1000 ಕಿರೀಟ ಕೊಟ್ಟ. ಅದೇ ಒಂದು ಅಧ್ಯಾಯ ಹೇಳ್ತಾರೆ, ದೇವರಿಗೆ ಏನ್ ಆಭರಣ ಕೊಟ್ಟ, ಏನ್ ವೈಭವ ಕೊಟ್ಟ, ಏನ್ ಮಾಡ್ದ ಅಂತ. ಇಡೀ ಪ್ರಾಕಾರವನ್ನೇ ಬಂಗಾರಮಯವನ್ನಾಗಿ ಮಾಡಿದ. ಎಲ್ಲವನ್ನ ಜೀರ್ಣೋದ್ಧಾರ ಮಾಡಿದ ಮಹಾನುಭಾವ ಅವನೇ. ಚಂದ್ರ ಪುಷ್ಕರಣಿಗೆ ಬಂಗಾರದ ಸೋಪಾನಗಳನ್ನು ಹಾಕಿಸಿಬಿಟ್ಟು ಯಾಕೆ ಮಾಡ್ತಾರೆ ಪುರಾಣದಲ್ಲಿ. ಇವತ್ತಿನ ದೇವಾಲಯದ ಪ್ಲಾನಿಂಗ್ ಏನಿದೆ, ಋಷಿ ಮುನಿಗಳ ಆದೇಶದಂತೆ ವೈಕುಂಠ ನಗರಿ ಅಂತ ನಾಮಕರಣ ಮಾಡಿ ರಂಗಕ್ಷೇತ್ರ ನಿರ್ಮಾಣ ಮಾಡಿದ ಮಹಾನುಭಾವ. ಆದ್ದರಿಂದ ರಂಗೇಶ ದೇವದೇವೇಶ ಚಂದ್ರ ಪುಷ್ಕರಣಿ ತಟೆ ತಿಷ್ಠನ್ ದದಾತಿ ಭೂತಾನಾಂ ಮೋಕ್ಷಂ ಅಕ್ಷಯಮವ್ಯಯಂ. ಚಂದ್ರ ಪುಷ್ಕರಣಿ ತೀರದಲ್ಲಿ ವಾಸ ಮಾಡತಕ್ಕ ರಂಗನಾಥನನ್ನ ಅಭಕ್ತಿ ಪೂರ್ವಕವಾಗಿ ಸ್ತೋತ್ರ ಮಾಡಿದ್ದಕ್ಕೆ ಇಂಥ ಫಲ ಬಂತು ಅಂದ್ರೆ, ಭಕ್ತಿಪೂರ್ವಕವಾಗಿ ನಾವು ಸಕೃತ್ ದರ್ಶನ ಮಾತ್ರೇಣ ಒಮ್ಮೆ ಭಕ್ತಿಯಿಂದ ಸ್ವಾಮಿಯ ದರ್ಶನ ಮಾಡಿಬಿಟ್ರೆ ಬರದೇ ಇರತಕ್ಕಂಥ ಫಲ ಏನು ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅಂಥ ರಂಗನಾಥ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂತಹ ಪ್ರೇರಣೆ ಯಾರಿಗಾಗತ್ತೆ? ಶ್ರೀರಂಗಕ್ಕೆ ಹೋಗೋಣ ಬನ್ನಿ ಅಂದ್ರೆ, ಶ್ರೀರಂಗಕ್ಕೆ ಯಾಕ್ರಿ, ತುಂಬಾ ಬಿಸಿಲು, ಬೇಡಾರಿ, ಶ್ರೀಮುಷ್ಣ ಕೊಟ್ಟೋಗೋಣ ಆರಾಮಾಗಿ. ಶ್ರೀಮುಷ್ಣದಲ್ಲಿ ಗುಂಪೇ ಇರಲ್ಲ, ಈಸಿಯಾಗಿ ದೇವ್ರು ನೋಡ್ಬೋದು ಅಂತ. ಈಸಿಯಾಗಿ ದೇವ್ರು ನೋಡ್ಬೇಕು ಅಂತ ಬೆಳಗ್ಗೆ ಅಲ್ಲಿ ನಿತ್ಯ ಪುಷ್ಕರಣಿ ಸ್ನಾನ ಮಾಡ್ದ, ಹಸುವಾಗೋಯ್ತು. ಗುಡಿ ಖಾಲಿ ಇರುತ್ತಲ್ಲ, ಕಾಫಿ ಕುಡ್ಕೊಂಡು ಟಿಫನ್ ಮಾಡಿ ಗುಡಿಗೆ ಹೋಗೋಣ ಅನ್ಕೊಂಡೆ. ಟಿಫನ್ ಆಗೋ ಅಷ್ಟೊತ್ತಿಗೆ ಆಯಾಸ ಆಯ್ತು, ಸಾಯಂಕಾಲವೂ ಗುಡಿ ಖಾಲಿ ಇರುತ್ತಲ್ಲ ಅಂತ ಮಲಗೇ ಬಿಟ್ಟ. ಅಲ್ಲಿಗೆ ದರ್ಶನ ಕ್ಲೋಸ್ ಅವನಲ್ಲಿಗೆ. ಇದ್ದದ್ದು 9-8 ದಿವಸ. ಶ್ರೀಮುಷ್ಣ ವರಾಹ ನೋಡಿದ್ ಎಷ್ಟು ದಿವಸ ಅವನು? ಅದು ಅನುಸಂಧಾನಾತ್ಮಕವಾಗಿ ನೋಡಿದ್ ಎಷ್ಟು ದಿವಸ? ಮುಗಿತಲ್ಲ ಅಲ್ಲಿಗೆ. ಬದ್ರಿಗೆ ಹೋಗೋಣ ಬನ್ನಿ, ಇನ್ನೆಲ್ಲ ಹೋಗೋಣ ಬನ್ನಿ, ಶ್ರೀಮುಷ್ಣಕ್ಕೆ ಹೋಗೋಣ ಬನ್ನಿ, ಇಲ್ಲ ಊಟಿಗೆ ಹೊಟ್ಟೋಗೋಣ ಬನ್ನಿ, ಚೆನ್ನಾಗಿದೆ ಸಮ್ಮರ್ ಅಲ್ಲಿ ಅಲ್ವಾ. ಶ್ರೀರಂಗಕ್ಕೆ ಯಾಕೆ ಬರ್ಬೇಕು ನಾವು ಈ ಬಿಸಿಲಲ್ಲಿ ಒದ್ದಾಡ್ಕೊಂಡು? ಯಾರೇ ಬಿಸಿಲಿಗೆ ಊಟನೂ ಸೇರಲ್ಲ, ಬಾಯಾರಿಕೆನೂ ಆಗಲ್ಲ. ಅಬ್ಬಬ್ಬಬ್ಬ. ಜನ್ಮ ಕೋಟಿ ಸಹಸ್ರೇಶು ಪುಣ್ಯಂ ಯೈ ಸಮುಪ. ಇದೆಲ್ಲ ಎಕ್ಸಾಜರೇಟ್ ಆಗಿ ವಚನಗಳು ಅಂತ ಖಂಡಿತ ಅನ್ಕೊಳ್ಬೇಡಿ. ಕೃಷ್ಣದೇವರ ಎದುರಿಗೆ ಭೀಷ್ಮಾಚಾರ್ಯರು ಹೇಳ್ತಾ ಇರ್ತಕ್ಕಂಥ ಮಾತು. ಜನ್ಮ ಕೋಟಿ ಸಹಸ್ರೇಶು ಪುಣ್ಯೈಹಿ ಯೈಹಿ ಸಮುಪಾಜಿತಂ. 1000 ಕೋಟಿ ಜನ್ಮಗಳಲ್ಲಿ ಸಂಪಾದನೆ ಮಾಡಿದ ಪುಣ್ಯ ವಿಶೇಷ ಇರುವವರಿಗೆ ಮಾತ್ರ
ದರ್ಶನಂ ಯಾತಿ ರಂಗೇಶ. ರಂಗೇಶ ದರ್ಶನವನ್ನ ಕೊಡ್ತಾನೆ, ಅವನಲ್ಲಿ ಭಕ್ತಿ ಮಾಡತಕ್ಕಂಥ ವೈಭವ ಅಂತನ್ನೋದು ಬರುತ್ತೆ. ಆದ್ದರಿಂದಲೇ ಹೇಳ್ಬಿಟ್ಟೆ ಈ ವಾಕ್ಯ ನಾನು. 10 ಕೋಟಿ ಜನ್ಮಗಳಲ್ಲಿ ಪುಣ್ಯ ವಿಶೇಷವನ್ನ ಮಾಡಿದ್ರೆ ಏನು ಸಾಧನೆ ಆಗುತ್ತೆ, ಆ ಎಲ್ಲ ಸಾಧನೆಗಳು ರಂಗಕ್ಷೇತ್ರದಲ್ಲಿ ಒಂದು ದಿನ ವಾಸ ಮಾಡುವುದರಿಂದ ಬಂದು ಬಿಡುತ್ತೆ. ಜನ್ಮ ಕೋಟಿ ಅಯುತಂ ಪುಣ್ಯಂ ಯತ್ಕರೋತಿ ನರೋ ಭುವಿ ತತ್ಸರ್ವಂ ದಿನಮೇಕಂತು ರಂಗೇಶೇ ವಸತೋ ಭವೇತ್. ಆದ್ದರಿಂದ ರಂಗಸ್ಥಾನ ಅತ್ಯಂತ ಪವಿತ್ರವಾದಂತಹ ಸ್ಥಾನ, ಪಾಪ ಪರಿಹಾರಕವಾದ ಸ್ಥಾನ. ಆದ್ದರಿಂದ ರಂಗ ರಂಗ ರಂಗೇಶ ರಂಗಿ ರಂಗಿನ್ ಅಂತ ಅವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರಬೇಕು. ಆದ್ದರಿಂದಲೇ ಶಾಸ್ತ್ರ ಆದೇಶ ಮಾಡುತ್ತೆ, ಯಥಾ ಶಯಾನ ಸತತಂ ರಂಗಕ್ಷೇತ್ರೇ ವ್ಯರೂರುಚ. ನಮಗಾಗಂತ ಇಲ್ಲಿ ಆಯಸ್ಸು ಪೂರ್ತಿ ಇಲ್ಲೇ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅವಕಾಶ ಕೊಡ್ಲಿ ಅಂತ ನಾನು ಭಗವಂತನಲ್ಲಿ ಕೇಳ್ತೇನೆ. ನಂದು ಇನ್ಯಾವಾಗಲೂ ಸಾಯೋ ಕಾಲಕ್ಕೆ ಬಂದಾಗ ಇಲ್ಲೇ ಇದ್ದು ವಾಸ ಮಾಡ್ಬೇಕು ಅಂತ ನಂದೊಂದು ಅಪೇಕ್ಷೆ. ರಂಗಕ್ಷೇತ್ರದಲ್ಲಿ ವಾಸ ಮಾಡ್ಬೇಕು ಅಂತ ನಂಗೆ ಯಾವತ್ತು ಪ್ರಪ್ರಥಮ ಬಾರಿ ರಂಗಕ್ಷೇತ್ರಕ್ಕೆ ನಾನು ಬಂದನೋ ಅವತ್ತೇ ಆ ಗುಡಿ ವೈಭವ ಎಲ್ಲ ನೋಡ್ಬಿಟ್ಟು ಅನ್ನಿಸ್ಬಿಡ್ತು, ಏನೂ ಬೇಡ, ಒಂದಷ್ಟು ಊಟಕ್ಕೆ ಏನೋ ಒಂದಷ್ಟು ಇಟ್ಕೊಂಡ್ಬಿಟ್ಟು ವ್ಯವಸ್ಥೆ ಇನ್ನೇನಕ್ಕೂ ಸಂಪಾದನೆನೇ ಮಾಡಬಾರ್ದು, ಹಾಗಿಟ್ಟುಕೊಂಡು ಬಂದು ಇಲ್ಲಿ ಕೂತು ಕೊನೆ ಕಾಲಕ್ಕೆ ಪ್ರಾಣತ್ಯಾಗ ಮಾಡಬೇಕು ಅನ್ನುವ ಒಂದು ಬಯಕೆ ಮೊದಲನೇ ಸಲ ಬಂದಾಗಲೇ ಬಂದ್ಬಿಡ್ತು. ಪುರಾಣ ವಾಕ್ಯಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಆ ಬಯಕೆ ಮತ್ತಷ್ಟು ದೃಢ 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 ಆಗ್ತಾ ಬರ್ತಾ ಇದೆ. ಪರಿಪಕ್ವ ಅವಸ್ಥೆಗೆ ಬಂದಾಗ ಎಲ್ಲ ಜವಾಬ್ದಾರಿ ಕಳ್ಕೊಂಡು ಕೊನೆಗೆ ಒಂದೊತ್ತು ಮಜ್ಜಿಗೆ ಅನ್ನ ಸಿಕ್ಬಿಟ್ರೆ ಸಾಕು, ಇಲ್ಲಿ ಬಂದು ಸ್ವಾಮಿ ಸನ್ನಿಧಾನದಲ್ಲಿ ಪಾರಾಯಣ ಮಾಡ್ತಾ ಕೂತ್ಕೊಂಡ್ಬಿಡೋದು ಅಂತ ನನ್ನ ಜೀವನ ತೀರ್ಮಾನ. ಯಾವಾಗ ಸ್ವಾಮಿ ಮಾಡಿಸ್ತಾನೋ ಗೊತ್ತಿಲ್ಲ, ಹಾಗೆ ಮಾಡಿಸ್ಲಿ ಅಂತ ನಿಮ್ಮ ಪ್ರಾರ್ಥನೆಯು ದೇವರಲ್ಲಿ ಇರ್ಲಿ ಅಂತ ನಾನು ಕೇಳ್ತೀನಿ. ಕೇಳ್ತಾರೆ, ಆ ರಂಗೇಶನ ವೈಭವ, ಆ ರಂಗೇಶನ ಮಹತ್ವ, ಆ ರಂಗನಾಥನ ಅಪಾರವಾದ ಸೌಂದರ್ಯ, ಅವನ ಅನಂತ ಗುಣ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಪುರಾಣಗಳಲ್ಲಿ ನೋಡ್ತಾ ನೋಡ್ತಾ 10 ಕೋಟಿ ಜನ್ಮಗಳಲ್ಲಿ ಸಂಪಾದನೆ ಮಾಡಬೇಕಾದ ಪುಣ್ಯ ಒಂದು ರಾತ್ರಿ ಇಲ್ಲಿ ಮಲಗ್ಬಿಟ್ರೆ ದೇವರು ಕೊಡ್ತಾನೆ ಅಂದ್ರೆ ಈ ಕ್ಷೇತ್ರದ ಮೇಲೆ ಎಷ್ಟು ಆಸೆ ನೋಡಿ ದೇವರಿಗೆ. ಅದರಿಂದ ಈ ಪುಣ್ಯವಾದ ರಂಗಕ್ಷೇತ್ರ ಮಹಾತ್ಮ್ಯದ ಆಖ್ಯಾನವನ್ನ ಯಾರು ಶ್ರವಣ ಮಾಡ್ತಾರೆ, ಈ ಕಥೆಯನ್ನ ಶ್ರವಣ ಮಾಡೋದ್ರಿಂದಲೇ ರಂಗೇಶ ದರ್ಶನ ಫಲಂ ಭವೇತ್ತಸ್ಯ ನ ಸಂಶಯ ಯೈದಂ ಪುಣ್ಯಮಾಖ್ಯಾನಂ ಶೃಣೋತಿ ಸತತಂ ನರಹ. ಈ ಹರಿವಂಶದ ಶೇಷಧರ್ಮ ಪರ್ವದಲ್ಲಿ ಬಂದಂತ ರಂಗೇಶನ ಮಹಾತ್ಮ್ಯವನ್ನ ಯಾರು ಶ್ರವಣ ಮಾಡ್ತಾರೆ, ಶ್ರವಣ ಮಾತ್ರದಿಂದಲೇ ರಂಗೇಶನ ದರ್ಶನ ಮಾಡಿದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ರಂಗನಾಥನ ವೈಭವವನ್ನ ಕೇಳಿ ಆದ್ಮೇಲೆ ಚಂದ್ರಪುಷ್ಕರಣಿ ಮಹಾತ್ಮ ನನಗೆ ಇನ್ನೂ ಕೇಳಬೇಕು ಅಂತ ಆಸೆ ಆಗ್ತಾ ಇದೆ, ದಯಮಾಡಿ ನೀವು ಹೇಳಬೇಕು ಅಂತ ಮತ್ತೆ ಪ್ರಾರ್ಥನೆ ಮಾಡಿದಾಗ ಚಂದ್ರ ತಪಸ್ಸು ಮಾಡ್ತಾ ಇದ್ದ ಹಾಗೆ ಭಗವಂತ ಅಲ್ಲಿ ಬಂದ. ಭಗವಂತ ಅಲ್ಲಿಗೆ ಬಂದ ಮೇಲೆ ಚಂದ್ರ ಏನು ಬೇಕು ಅಂತ ಕೇಳ್ದ. ಸೂರ್ಯ ನಿನ್ನನ್ನ ಕುರಿತು ತಪಸ್ಸು ಮಾಡಿ ಕಾಂತಿಯನ್ನ ಪಡೆದ ಅಂತ ನನಗೆ ಆಸೆ, ವಿಷಯ ಕೇಳಿ ತಪಸ್ಸು ಮಾಡ್ಲಿಕ್ಕೆ ಬಂದೆ, ನಿನಗೇನ್ ಬೇಕು ಅಂತ ಚಂದ್ರ ಕೇಳ್ತಾನೆ. ಸೌಭಾಗ್ಯ ಮಂಡಲಂ ದೇಹಿ ಕಾಂತಿಂ ಶೀತಕರಿಂ ಪ್ರಭಾ. ನನ್ನ ಮಂಡಲ, ನನ್ನ ಚಂದ್ರಮಂಡಲ ದರ್ಶನ ಮಾಡ್ತಾ ಇದ್ದ ಹಾಗೆ ಪ್ರತಿಯೊಬ್ಬರಿಗೆ ಆನಂದ ಆಗಬೇಕು, ತಂಪಾದ ಕಿರಣ ಬರಬೇಕು, ಆ ಅನುಗ್ರಹ ಮಾಡು. ಇನ್ನೇನು ಬೇಕು ಅಂತ, ನೀನ್ ಯಾವಾಗಲೂ ಇಲ್ಲೇ ಇದ್ದು ಬಿಡು, ಜನಗಳು ನಿನ್ನನ್ನ ಚಂದ್ರ ಪುಷ್ಕರಣೀನಾಥ ಅಂತ ಸ್ತೋತ್ರ ಮಾಡುವಂತೆ ಮಾಡಿಬಿಡು ಅಂತ. ಅತ್ರ ತಿಷ್ಠ ಸದಾ ದೇವ ಚಂದ್ರ ಪುಷ್ಕರಣಿ ತಟೆ. ಚಂದ್ರ ಪುಷ್ಕರಣಿ ತೀರ್ಥದಲ್ಲಿ ಬಿಟ್ಟು ಹೋಗದೆ ಇಲ್ಲೇ ಇರ್ಬೇಕು ನೀನು ಅಂತ ಪ್ರಾರ್ಥನೆ ಮಾಡ್ದ. ದೇವ್ರು ಹಾಗೆ ಆಗ್ಲಿ ಇಂದ. ಮತ್ತಿನ್ನೇನು, ಈ ತೀರ್ಥಕ್ಕೆ ನನ್ನ ಹೆಸರೇ ಬರಬೇಕು ಅಂತಂದ. ಸರಿ ಹಾಗೆ ಆಗ್ಲಿ ಇಂದ. ಇನ್ನೇನು, ಇಲ್ಲಿ ಸ್ನಾನ ಮಾಡಿದವರಿಗೆ ತಕ್ಷಣ ಜ್ಞಾನ ದ್ವಾರ ಭಕ್ತಿ ಬರಬೇಕು ಅಂದ. ಹಾಗೆ ಆಗ್ಲಿ ಇಂದ. ಮತ್ತಿನ್ನೇನು, ನನ್ನನ್ನು ಯಾವಾಗ್ಲೂ ಕಾಪಾಡ್ತೀರಪ್ಪ, ನಿನ್ನ ಒಂದು ದಿನದ ವಿಹಾರ ನನ್ನಲ್ಲಿ ಆಗ್ಬೇಕು ಅಂದ. ಆದ್ರಿಂದ ಇವತ್ತಿಗೂ ಕೂಡ ಚಂದ್ರ ಪುಷ್ಕರಣಿಯಲ್ಲಿ ಭಗವಂತ ವಿಹಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆ ದೇವಿಯ ರಂಗನಾಯಕಿ ಜೊತೆಯಲ್ಲಿ ಸ್ವಾಮಿ ವಿಹಾರ ಮಾಡ್ತಾನೆ ರಂಗ ಈ ಪುಷ್ಕರಣಿಯಲ್ಲಿ. ಇನ್ನೇನ್ ಬೇಕು, ನಂಗೆ ಅರ್ಜೆಂಟ್ ಇದೆ ಅಂದ ದೇವ್ರು. ಏನ್ ಅರ್ಜೆಂಟ್ ಇದೆ ನಿಂಗೆ? ಅಲ್ಲ ಇಲ್ಲೇ ಇರು ಅಂತಂದೆ. ಓಕೆ, ಏನ್ ಅರ್ಜೆಂಟ್ ಇದೆ ಏನರ್ಥ? ಒಂದು ರೂಪದಿಂದ ಇಲ್ಲಿರ್ತೀನಪ್ಪ, ಇನ್ನೊಂದು ರೂಪದಿಂದ ನೀನು ಭಕ್ತ. ಓಕೆ ಅಂದೆ. ನನ್ ಹೆಂಡತಿ ನನಗ್ ಕಾಯ್ತಾ ಇದ್ದಾಳ, ಅಲ್ಲಿ ಹೋಗ್ಬೇಕು ನಾನು. ನಿನ್ ಹೆಂಡತಿ ಕಾಯ್ತಾ ಇದ್ದಾಳ? ಎಲ್ಲಿ? ಇಲ್ಲೇ ಕೂತ್ ರಂಗನಾಯಕ್, ಅವಳಿಗೂ ಇನ್ನೊಂದು ರೂಪ ಇದೆ. ಎಲ್ಲಿ ಹೋಗ್ಬೇಕು ಅಂತಂದ್ರೆ ಲೋಕಹಿತಕ್ಕಾಗಿ ಮಹಾಲಕ್ಷ್ಮೀ ದೇವಿ ಇನ್ನೊಂದು ರೂಪದಿಂದ ಒಂದು ಕ್ಷೇತ್ರದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ. ಯಾವ ಕ್ಷೇತ್ರ ಅದು? ಕುಂಭಕೋಣ ಕ್ಷೇತ್ರ. ಕುಂಭಕೋಣೆ ಮಹಾಕ್ಷೇತ್ರೇ ಸರ್ವಸಿದ್ಧ ನಿಷೇವಿತೆ.
ಸಕಲ ಸಿದ್ಧರೂ ಅಪೇಕ್ಷೆ ಪಡತಕ್ಕಂತಹ ಕುಂಭಕೋಣವೆನ್ನುವಂತಹ ಮಹಾಕ್ಷೇತ್ರದಲ್ಲಿ ಲಕ್ಷ್ಮಿ ತಪಸ್ಸು ಮಾಡ್ತಾ ಎಲ್ಲದು ಸ್ವರ್ಣ ಪಂಕಜ ಕಾನನ ಅಂತ ಅಲ್ಲಿದೆಯಂತೆ. ಒಂದು ಕಾಡು, ಆ ಕಾಡಿನಲ್ಲಿ ತುಂಬಾ ಸರೋವರಗಳು, ಆ ಸರೋವರದಲ್ಲಿ ಬಿಡುವ ಕಮಲಗಳೆಲ್ಲ ಬಂಗಾರದ ಕಮಲಗಳು. ಸ್ವರ್ಣ ಪಂಕಜ ಕಾನನ ಅಂತ ಒಂದು ಕ್ಷೇತ್ರ ಎಲ್ಲಿ? ಕುಂಭಕೋಣದಲ್ಲಿ. ಎಲ್ಲಿದೆ ಅದು? ಆ ಅಲ್ಲಿ ನೋಡಿ, ಲಕ್ಷ್ಮೀ ಸರೋವರ ಪುರಾಣ ಹೇಳೋ ಸುಳ್ಳಲ್ಲ. ಲಕ್ಷ್ಮೀ ಸರೋವರ ಅಂತ ಅದರ ಹೆಸರು. ಎಲ್ಲಿ ಬರುತ್ತದು? ಆ ಕೊಳದ ಹೆಸರೇನು? ನಾಳೆ 1ನೇ ತಾರೀಕಿಂದ ಕುಂಭಕೋಣದಲ್ಲೇ ಪ್ರವಚನ ಇದೆ ನಮ್ದು, ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ. ಯಾವ ಗುಡಿ? ಚಕ್ರಪಾಣಿ ಗುಡಿ ಅಲ್ಲ. ಚಕ್ರಪಾಣಿ ಗುಡಿ ಹೊರಗಿರೋ ಸರೋವರವೇ, ಹಿಂದೆ ಇರೋ ಸರೋವರವೇ ಈ ಸ್ವರ್ಣ ಪಂಕಜ ಕಾನನ. ಸರಿ, ಇಲ್ಲೇ ಸ್ವರ್ಣ, ಅಲ್ಲೇ ಚಕ್ರಪಾಣಿ ಕಾಡಲ್ಲೇ ಬಂದ ಅಂತ ಉಲ್ಲೇಖ ಇದೆ. ಸರಿ, ಆದ್ದರಿಂದ ಅಲ್ಲಿ ನನ್ನನ್ನ ಧ್ಯಾನ ಮಾಡ್ತಾ ಆ ಸರೋವರದಲ್ಲಿ ಬರುವಂತಹ ಲಕ್ಷ್ಮೀ ಸರೋವರ ಅಂತದ್ದು ಸ್ವರ್ಣ ಪಂಕಜ ಕಾನನ. ಅಲ್ಲಿನ ಸ್ವರ್ಣ ಪಂಕಜಗಳಿಂದ ನನ್ನ ನಿತ್ಯ ಆರಾಧನೆ ಮಾಡ್ತಾ ಇದ್ದಾಳೆ ಮಹಾಲಕ್ಷ್ಮಿ. ನನ್ನನ್ನು ಅವಳು ಪೂಜೆ ಮಾಡ್ಬೇಕು ಅಂತ ತುಂಬಾ ಅಪೇಕ್ಷೆ ಪಡ್ತಾ ಇದ್ದಾಳಪ್ಪ. ನಾನು ಅಲ್ಲಿ ಹೋಗ್ತೀನಿ. ದೇವರಂದ, ನೀನ್ ಬಿಟ್ಟು ಹೋಗ್ಬೇಡ, ನಾನು ಬರ್ತೀನಿ. ನನಗೆ ದಕ್ಷಿಣ ದೇಶದಲ್ಲಿ ಗೊತ್ತಿರೋದು ಒಂದೇ ಒಂದು ಊರು, ಶ್ರೀರಂಗ ಒಂದೇ, ಚಂದ್ರ ಪುಷ್ಕರಣಿ ಒಂದೇ ನನಗೆ ಗೊತ್ತು. ಇದು ಬಿಟ್ಟು ನನಗೆ ಏನೂ ಗೊತ್ತಿಲ್ಲ. ಹಿಮಾಲಯದಿಂದ ಬಂದವನ್ ನಾನು. ಎಷ್ಟು ದೂರದಲ್ಲಿದೆ ಅದು? ಕಿಯದ್ ದೂರೇ ಸೀತಾದೇವಿ. ಕುಂಭಕೋಣ ಅಂತ ಹೇಳಿದ್ಯಲ್ಲ, ನಿಂಗೆ ಅಲ್ಲಿ ಹೋಗ್ಬೇಕು ಅಂತ ಆಸೆ ಅಲ್ಲ. ಆ ಕ್ಷೇತ್ರದ ಮಹಿಮೆ ಏನು? ಎಷ್ಟು ದೂರ ಇದೆ ಇಲ್ಲಿಂದ ಅದು ಅಂತ ಹೇಳಿದ್ದಕ್ಕೆ ಇಲ್ಲಿ ಹೇಳ್ತಾರೆ, ಅದು ಒಂದು ಮನಃಶುದ್ಧಿಯನ್ನ ಉಂಟು ಮಾಡತಕ್ಕಂತ ಕ್ಷೇತ್ರ ಕುಂಭಕೋಣ ಕ್ಷೇತ್ರ. ಅದನ್ನ ಕಮಲ, ಬಂಗಾರದ ಕಮಲ ನಿರ್ಮಾಣವಾಗ್ಲಿ ಸರೋವರದಲ್ಲಿ ಅಂತ ಲಕ್ಷ್ಮಿ ಅವಳ ಮನಸ್ಸಿನಿಂದ ನಿರ್ಮಾಣ ಮಾಡಿದಂತಹ ಕ್ಷೇತ್ರ ಅದು. ಇವತ್ತಿಗೂ ಕೂಡ ಅವಳಿದ್ದಾಳೆ. ಆ ತೀರ್ಥದಲ್ಲಿ ಸ್ನಾನ ಮಾಡಿಬಿಟ್ರೆ ಧರ್ಮದ ಅಭಿವೃದ್ಧಿ ಆಗ್ತಾ ಇದೆ ನಮಗೆ. ಆದ್ದರಿಂದ ಕುಂಭಕೋಣದಲ್ಲಿ ಹೇಳ್ತಾನೆ, ಕುಂಭಕೋಣೆ ಮೃತಿರ್ಯಸ್ಯ ಸಸ್ಯ ಲೋಕ ಮಮೈವತು. ಕುಂಭಕೋಣದಲ್ಲಿ ಮರಣವನ್ನ ಹೊಂದಿಬಿಟ್ರೆ ನಮಗೆ ಬೇರೆ ಯಾವ ಲೋಕವೂ ಇಲ್ಲ. ಯಾವ ಲೋಕ ಅವರಿಗೆ? ವೈಕುಂಠ ಲೋಕವೇ. ಅದಕ್ಕೋಸ್ಕರವೇ ಜಗನ್ನಾಥ ಯತಿಗಳು ಬೇರೆ ಎಲ್ಲ ಅವರಿಗೆ ಭವಾನಿಯಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಆಸೆ ಇತ್ತು. ನಾನು ವೃಂದಾವನ ಪ್ರವೇಶವನ್ನ ಭವಾನಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದವ್ರು, ಕಾವೇರಿ ತೀರ ಅಂತ. ಕೊನೆಗೆ ಪುರಾಣದ ಅನುಸಂಧಾನ ಎಲ್ಲ ಮಾಡಿದ ಮೇಲೆ ಅವರಿಗೆ ಅಲ್ಲಿ ದೇವರ ಪ್ರೇರಣೆ ಆಯ್ತು. ಅಲ್ಲಿ ಹೋಗಿ ಕುಂಭೇಶ್ವರ, ಶಾಂಗಪಾಣಿ, ಚಕ್ರಪಾಣಿಯ ದರ್ಶನ ಮಾಡಿ ಶಾಂಗಪಾಣಿಯ ಪಾದ ಕಮಲದಲ್ಲೇ ದೇಹತ್ಯಾಗ ಮಾಡಿಬಿಟ್ರು. ಅದರಿಂದ ಜ್ಞಾನಿಗಳಿಗೆ ಹೇಗೆಲ್ಲ ವ್ಯವಸ್ಥೆಗಳಿರತ್ತೆ ಗೊತ್ತಾಗತ್ತೆ. ಶಾಸ್ತ್ರ ಆದೇಶ ಮಾಡುತ್ತೆ, ಗಂಗಾದಿ ಸಕಲ ತೀರ್ಥಗಳು ಅಲ್ಲಿನ ಸರೋವರಗಳಲ್ಲಿ ಸೇರಿಕೊಂಡು ಬಿಟ್ಟಿದೆ. ಹೇಗಿದೆ? ತ್ರಿರಾತ್ರಂ ವಸತಾಂತತ್ರ. ಕುಂಭಕೋಣ ಶ್ರೀರಂಗದಲ್ಲಿ ಒಂದು ದಿನ ವಾಸ ಮಾಡಿಬಿಟ್ರೆ 10,000 ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯಕ್ಕೆ ಫಲ. ಶ್ರೀರಂಗ ಇದ್ರೆ ಕುಂಭಕೋಣದಲ್ಲಿ ಬ್ರಹ್ಮಲೋಕದಲ್ಲಿ ವಾಸ ಮಾಡಿದ ಫಲ. ಅಂದ್ರೆ ತಾರತಮ್ಯದಲ್ಲಿ ಸ್ವಲ್ಪ ಕೆಳಗಾಯ್ತು. ತ್ರಿರಾತ್ರಂ ವಸತಾಂತತ್ರ ಕುಂಭಕೋಣೆ ಸುರಾಲಯೇ ಬ್ರಹ್ಮಲೋಕೋ ಭವೇತ್ತೇಷಾಂ. ಕುಂಭಕೋಣದಲ್ಲಿ 3 ರಾತ್ರಿಗಳ ಕಾಲ ವಾಸ ಮಾಡಿಬಿಟ್ರೆ ಬ್ರಹ್ಮಲೋಕ ಅನ್ನೋದು ಅವರಿಗೆ ಪ್ರಾಪ್ತಿಯಾಗತ್ತೆ. ಲಕ್ಷ್ಮೀ ಸರೋವರದಲ್ಲಿ ಸ್ನಾನವನ್ನು ಮಾಡಬೇಕು. ನಾನು ಚಕ್ರ ಇಟ್ಟಿರುವ ಪ್ರದೇಶದಲ್ಲಿ ಸ್ನಾನ ಮಾಡ್ರಿ ಅಂತ ದೇವರು. ಲಕ್ಷ್ಮೀ ಸರೋವರ ಸ್ನಾನಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ಈ ಚಕ್ರ ಇಟ್ಟಿರುವ ಚಕ್ರಪಾಣಿ ಗುಡಿಯ ಬದಿಯಲ್ಲಿ ಚಕ್ರಪಾಣಿ ತೀರ್ಥ ಅಂತಿದೆ, ಕಾವೇರಿ ನದಿ, ಅಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಇಲ್ಲೊಂದು ಪ್ರಸಿದ್ಧವಾದ ಪುರಾಣದ ವಾಕ್ಯ ಕುಂಭಕೋಣ ಕ್ಷೇತ್ರ ಮಹಾತ್ಮ್ಯದ್ದು. ಅನ್ಯ ಕ್ಷೇತ್ರೇ ಕೃತಂ ಪಾಪಂ. ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಶ್ಲೋಕ. ಪುಣ್ಯಕ್ಷೇತ್ರೇ ವಿನಶ್ಯತಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿದ ಪಾಪ ಪರಿಹಾರ ಆಗೋದಿಲ್ಲಿ. ಸರಿ, ಪುಣ್ಯಕ್ಷೇತ್ರದಲ್ಲೇ ಮಾಡಿದ ಪಾಪ ಪರಿಹಾರ ಆಗೋದಿಲ್ಲಿ ವಾರಾಣಸಿಯಲ್ಲಂತೆ. ಪುಣ್ಯಕ್ಷೇತ್ರೇ ಕೃತಂ ಪಾಪಂ ವಾರಾಣಸಿಯೇ ವಿನಶ್ಯತಿ. ಕಾಶಿ ಕ್ಷೇತ್ರದಲ್ಲಿ ಪರಿಹಾರ ಆಗುತ್ತೆ. ಕಾಶಿಯಲ್ಲಿ ಮಾಡಿದ ಪಾಪ ಎಲ್ಲಿ ಪರಿಹಾರ ಅಂದ್ರೆ ಕುಂಭಕೋಣದಲ್ಲಿ ಪರಿಹಾರ ಅಂತೆ. ವಾರಾಣಸ್ಯ ಪಾಪ ಮಾಡ್ತಾ ಇರ್ಬೇಕು ಅಂತ ಅರ್ಥ ಅಲ್ಲ. ಆ ವ್ಯಾಜದಿಂದ ಮಂಗೆ ತಾನೆ ಇಲ್ಲಿ ಗರ್ಭವಾಸ ಇದೆ ಬನ್ನಿ ಅಂತಂದ್ರೆ
ನಮಗ್ ಊಟ ಹಾಕ್ದೆ ಎದ್ರು ಪರವಾಗಿಲ್ಲ ರೀ, 2 ಹೊತ್ತು ಕಾಫಿ ಕೊಟ್ಬಿಡಿ ಸಾಕು. ಕ್ಷೇತ್ರಕ್ ಬಂದ್ ಕಾಫಿ ಬಿಡ್ರಪ್ಪ ಅಂತಂದ್ರೆ ಆಚಾರ್ಯ ಕ್ಷೇತ್ರನೇ ಬಿಡ್ತೀವಿ, ಬೇಕಾದ್ರೆ ಕಾಫಿ ಬಿಡಲ್ಲ. ಅದಿಲ್ಲ ಅಂದ್ರೆ ನಮಗೆ ವ್ಯಾಪಾರ ಪ್ರವೃತ್ತಿಗಳೇ ಆಗೋದಿಲ್ಲ. ಇದೆಲ್ಲ ಪಾಪ ಅಲ್ವಾ? ಪಾಪನ ನೀವೇ ಹೇಳಿ. ಒಳ್ಳೆ ಪಾಪ ಅಂತ ಹೇಳಕ್ ಆಗಲ್ಲ. ನಾನ್ ಕುಡಿಯಲ್ಲ ಡೈರೆಕ್ಟ್ ಆಗಿ ಹೇಳ್ಬೋದು. ಅದರಿಂದ ಪಾಪವೇ. ಕ್ಷೇತ್ರಕ್ಕೆ ಬಂದು ಹರಿ ನಿವೇದಿತವಲ್ಲದ ಪದಾರ್ಥಗಳನ್ನ ಸ್ವೀಕಾರ ಮಾಡಿಕೊಳ್ಳೋದ್ರಿಂದ ಪಾಪವೇ. ನಮ್ ಬೇಜಾರ್ ಕಟ್ಕೊಂಡು ಏನಾಗಬೇಕಾದ್ರೆ ನಮ್ಮಂತ ಕೋಟಿ ಹುಳಗಳು ಶಾಸ್ತ್ರದಲ್ಲಿ ಬಿದ್ದಿವೆ. ಆದ್ದರಿಂದ ನಮ್ಮಂತ ಕೋಟಿ ಜನ ಇದ್ದಾರೆ. ವೇದವ್ಯಾಸರಿಗೆ ಇರೋ ವಿಷಯ ಇದ್ದಾಗ ಹೇಳ್ಬೇಕಷ್ಟೆ. ಅದರಿಂದ ವಾರಣಸಿಯಲ್ಲಿ ಮಾಡಿದ ಪಾಪ ಏನು, ಆ ಪಾಪದ ಪರಿಹಾರ ಎಲ್ಲಿ ಅಂತಂದ್ರೆ ಕುಂಭಕೋಣ ಕ್ಷೇತ್ರದಂತೆ. ಕುಂಭಕೋಣದಲ್ಲಿ ಮಾಡಿದ ಪಾಪದ ಪರಿಹಾರ ಎಲ್ಲಿ ಅಂದ್ರೆ ಕುಂಭಕೋಣೆ ಕೃತಂ ಪಾಪಂ ಕುಂಭಕೋಣೆ ವೇಶ್ಯತೆ. ಇಂತಹ ಫಲ ಕೊಡ್ತಾರೆ ನೋಡಿ. ಕೃಷ್ಣದೇವರ ಎದುರಿಗೆ, ಭೀಮಸೇನ ಧರ್ಮರಾಜಾದಿ ಸ್ವೋತ್ತಮರ ಎದುರಿಗೆ ಭೀಷ್ಮಾಚಾರ್ಯರು ಹೇಳಿದ ಮಾತು ಕುಂಭಕೋಣದಲ್ಲಿ ಮಾಡಿದ ಪಾಪದ ಪರಿಹಾರ. ಆದ್ದರಿಂದ ನಾವು ಕುಂಭಕೋಣಂ ಫಿಲ್ಟರ್ ಕಾಫಿನೇ ಕುಡಿದು ಕುಂಭಕೋಣದಲ್ಲೇ ಪಾಪದ ಪರಿಹಾರ ಅಂತ ಅನ್ಕೊಂಡು, ಕುಂಭಕೋಣದಲ್ಲಿ ಮಾಡಿದ ಪಾಪ ಕುಂಭಕೋಣದಲ್ಲೇ ಪರಿಹಾರ. ಇವತ್ತು ದರ್ಶನ ಮಾಡಿ ಸಂಜೆ ಕುಡಿದು ನಾಳೆ ಬೆಳಗ್ಗೆ ದರ್ಶನ ಮತ್ತೆ ಕುಡಿಯೋದು. ನಂಗೆ ಎಷ್ಟೋ ಜನ ನೀನ್ ತುಂಬಾ ಪ್ರವಚನ ಕುಂಭಕೋಣಕ್ಕೆ ಹೋಗ್ತಾ ಇರ್ತಿಯಲ್ಲ, ನಮ್ಗೆ ಏನ್ ತಂದ್ಕೊಡ್ತೀಯ ಅಲ್ಲಿಂದ ಅಂತ. ಏನ್ ಬೇಕಪ್ಪ ಅಲ್ಲಿ ಗೊಂಬೆ ಗಿಂಬೆ ನವರಾತ್ರಿ ಗೊಂಬೆ ಚೆನ್ನಾಗಿರುತ್ತೆ, ಅದ್ ತಗೊಂಡ್ ಏನ್ ಮಾಡ್ತೇವೆ, ಕಾಫಿ ಪುಡಿ ತಂದ್ಕೊಡು ಅಲ್ಲಿಂದ. ಎಷ್ಟೋ ಜನ ಇವತ್ತು ಕೇಳ್ತಾರೆ, ನಾನ್ ತರಲ್ಲಪ್ಪ ಅದನ್ನೆಲ್ಲ. ಅದು ಅಡ್ರೆಸ್ ಹೇಳ್ತಾರ್ರಿ, ಪಟ್ಟಾಭಿರಾಮ ದೇವರ ಗುಡಿ ಅಪೋಸಿಟ್ ಎಲ್ಲ ಇದೆಯಲ್ಲ ಚಿಕ್ಕ ಗೂಡಂಗಡಿ, ಸೂಪರ್ ಆಗಿರತ್ತಲ್ಲಿ ಅಂತ. ಇವ್ರು 25 ಸಲ ಕುಡ್ದಿರ್ತಾರಲ್ಲಿ. ನಾವು ರಾಮದೇವ್ರ ಗುಡಿಗೆ ಹೋಗೋದೇ ಕಷ್ಟವಾಗಿ ಅಲ್ಲಿ, ಇನ್ನು ಅಲ್ಲಿಂದ ಕಾಫಿ ಪುಡಿ ಅಂಗಡಿ ಹುಡ್ಕೊಂಡು ಹೋಗಿ ತರ್ಬೇಕು ಅಲ್ಲಿಂದ. ಹೇಗಿರುತ್ತೆ ನೋಡಿ ನಮ್ಮಲ್ಲಿ ವ್ಯವಸ್ಥೆಗಳು. ಕ್ಷೇತ್ರ ಮಹಾತ್ಮ್ಯ. ಕುಂಭಕೋಣದಲ್ಲಿ ಮಾಡಿದ ಪಾಪ ಎಲ್ಲಿ ಪರಿಹಾರ? ಸಸ್ಯಾಸಕಾಶಂ ಗಚ್ಛಾಮಿ, ಅಂತಹ ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಚಂದ್ರನಿಗೆ ಭಗವಂತ ಆದೇಶ ಮಾಡಿ ಅದೃಶ್ಯನಾಗಿ ಅಲ್ಲಿಂದ ಕುಂಭಕೋಣೆಗೆ ಬಂದ. ಆ ಕುಂಭಕೋಣೇಶನನ್ನ, ಶಾಂಗಪಾಣಿಯನ್ನ ಫಾಲೋ ಮಾಡ್ತಾ ಮಹಾನುಭಾವನಾಗಿರ್ತಕ್ಕಂಥ ಚಂದ್ರನು ಕುಂಭಕೋಣೆಗೆ ಬಂದಿದ್ದಾನೆ. ಕುಂಭಕೋಣೆಗೆ ಬಂದು ಅಲ್ಲಿ ಚಂದ್ರ ಸೂರ್ಯರಿಬ್ಬರೂ ಕೂಡ ಶಾಂಗಪಾಣಿಯನ್ನ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರಂತೆ. ಸ್ವಾಮಿ ರಂಗೇಶನೇ ನೀನ್ ಇಲ್ಲಿ ಬಂದು ಬಿಟ್ಟಿದ್ದಿ, ಆದ್ದರಿಂದ ನಿನ್ನ ದರ್ಶನ ಮಾಡಿದವರು ರಂಗೇಶನ ದರ್ಶನ ಮಾಡಿದ ಪುಣ್ಯ ಪಡೆದು ಬಿಟ್ರು ಅಂತ ಆಗ್ಬಿಟ್ರೆ ಅದಕ್ಕಿಂತ ಉತ್ತಮ ಕ್ಷೇತ್ರ ಆಗ್ಬಿಡುತ್ತಲ್ಲ, ಏನ್ ವ್ಯವಸ್ಥೆ ಅಂತ ಕೇಳಿದಿಕ್ಕೆ ಭಗವಂತ ಅಂದ, ಚಂದ್ರನಿಗೊಂದು ಮಾರ್ಗ, ಸೂರ್ಯನಿಗೊಂದು ಮಾರ್ಗ. ಇಲ್ಲಿ ಸಕಲ ದೇವತೆಗಳಿಗೆ ಬ್ರಹ್ಮಾದಿಗಳಿಗೆ ಒಂದೇ ಮಾರ್ಗ, ಅಲ್ಲಿ 2 ಮಾರ್ಗ. 2 ಮಾರ್ಗ ಅಂದ್ರೆ ಉತ್ತರಾಯಣಕ್ಕೊಂದು ಮಾರ್ಗ, ದಕ್ಷಿಣಾಯಣಕ್ಕೊಂದು ಮಾರ್ಗ. ಚಂದ್ರನ ಆಧಿಕ್ಯದಲ್ಲಿ ಒಂದು ಮಾರ್ಗದಲ್ಲಿ ಪ್ರವೇಶ ಮಾಡಬೇಕು, ಸೂರ್ಯಾಧಿಕ್ಯದಲ್ಲಿ ಒಂದು ಮಾರ್ಗ ಪ್ರವೇಶ ಮಾಡಬೇಕು. ಆದ್ದರಿಂದ ಎಲ್ಲ ಕಾಲಗಳಲ್ಲಿಯೂ ಒಂದೇ ಮಾರ್ಗದಲ್ಲಿ ಪ್ರವೇಶ ಮಾಡುವ ರಂಗಕ್ಷೇತ್ರಕ್ಕಿಂತಲೂ ಸ್ವಲ್ಪ ನ್ಯೂನವಾದ ಕ್ಷೇತ್ರ ಇದಾಗ್ಲಿ. ಇಲ್ಲೂ ಶೇಷನ ಮೇಲೆ ಮಲಗಿರೋನ್ ನಾನೇ, ಇಲ್ಲೂ ಮಲಗಿರೋನ್ ನಾನೇ, ಆದ್ದರಿಂದ ಒಟ್ಟಿಗೆ ಆಗ್ಲಿ ಅನ್ನುವಂತಹ ಫಲಶ್ರುತಿಯನ್ನು ಭಗವಂತ ಕೊಟ್ಟು ಕುಂಭಕೋಣದಲ್ಲಿ ವಿಶೇಷವಾಗಿ ವಿರಾಜಮಾನನಾಗಿದ್ದಾನೆ. ಅಂತಹ ಕುಂಭಕೋಣ ಕ್ಷೇತ್ರದಲ್ಲಿ 6 ಜನ ಚಕ್ರವರ್ತಿಗಳು ಕಾವೇರಿ ಸ್ನಾನ ಮಾಡಿ ವಿಶಿಷ್ಟವಾದ ಫಲವನ್ನು ಪಡೆದರು ಅಂತ. ಯಾರು ಚಕ್ರವರ್ತಿಗಳು? ಯಾರು? ಹರಿಶ್ಚಂದ್ರ, ನಲ, ಪುರುಕುತ್ಸ, ಪುರೂರವ, ಸಗರ, ಕಾರ್ತವೀರ್ಯ. ಈ 6 ಜನ ಚಕ್ರವರ್ತಿಗಳು ಖ್ಯಾತಿಂ ಲೋಕೆ ಮಹತ್ಸತ್ವಂ ಧರ್ಮಶ್ರದ್ಧಾ ಮಹದ್ಧನಂ ಅಂತೆಲ್ಲ ಹೇಳಿದ ಹಾಗೆ ಶ್ರದ್ಧೆ, ಕೀರ್ತಿ, ಸಂಪತ್ತು ಇತ್ಯಾದಿಗಳು ಎಲ್ಲವನ್ನ ಅವರು ವಿಶೇಷವಾಗಿ ಪಡೆದು ಬಿಟ್ಟಿದ್ದಾರೆ ಎನ್ನುವಂತಹ ಫಲಶ್ರುತಿಯನ್ನ ಇಲ್ಲಿ ನಿರೂಪಣೆ ಮಾಡ್ತಾ, ಇಂತಹ ಕುಂಭಕೋಣ ಕ್ಷೇತ್ರದ ಮಹಾತ್ಮ್ಯವನ್ನ ಭಕ್ತಿಯಿಂದ ಯಾರು ಶ್ರವಣ ಮಾಡ್ತಾರೆ ಆ ವ್ಯಕ್ತಿಗಳಿಗೆ ಕುಂಭಕೋಣ ವಾಸದ ಫಲ ಅಂತ ಅನ್ನೋದು ಬರುತ್ತೆ ಅಂತ ಇಲ್ಲಿ ಫಲಶ್ರುತಿಯನ್ನ ಕೊಡ್ತಾರೆ. ಫಲಶ್ರುತಿಯನ್ನ ಕೊಟ್ಟ ಮೇಲೆ ರಾಮದೇವರ ಚರಿತ್ರೆ, ರಾಮಾಯಣ ಹೇಳ್ತಾರೆ. ಈ ರಾಮಾಯಣ ಅಂದ್ರೆ ರಾಮಾಯಣ ರಾಮಕಥೆ ಅಲ್ಲ, ರಾಮದೇವರು ದಂಡಕಾರಣ್ಯಕ್ಕೆ ಬಂದಾಗ ಯಾವ ಯಾವ ಕ್ಷೇತ್ರಗಳಿಗೆ ಹೋದ್ರು ಅಂತ ಕಥೆ. ರಾಮದೇವರು ನೇರವಾಗಿ ಬಂದ್ರು, ಗೋದಾವರಿ ಮಾರ್ಗದಲ್ಲಿ ಬರ್ತಾರೆ. ಪಂಪಾ ಸರೋವರಕ್ಕೆ ಬರುವ ಮೊದಲಿಗೆ ರಾಮದೇವರು 3 ಕ್ಷೇತ್ರಕ್ಕೆ ಹೋಗಿ ಬಂದಿದ್ದಾರೆ. ಗೋದಾವರಿ ಎಲ್ಲಿ ಮೊದಲು ಹರಿಯೋದು? ಉತ್ತರ ಪ್ರದೇಶದಿಂದ ಮಹಾರಾಷ್ಟ್ರಕ್ಕೆ ಬಂದ್ರು. ಯಾರು? ರಾಮದೇವರು. ಮಹಾರಾಷ್ಟ್ರ ಪ್ರದೇಶ, ನಾಸಿಕ ಪ್ರದೇಶ, ನಾಸಿಕದಿಂದ ಡೈರೆಕ್ಟ್ ಆಗಿ ಗೋದಾವರಿ ದಾರಿಯಲ್ಲೇ ಆಂಧ್ರ ಪ್ರದೇಶಕ್ಕೆ ಬಂದ್ರು. ಆಂಧ್ರದಿಂದ ಇವತ್ತಿನ ಕರ್ನಾಟಕ ಪ್ರದೇಶಕ್ಕೆ ಬಂದ್ರು. ಅಲ್ಲಿಂದ ದ್ರಾವಿಡ ದೇಶಕ್ಕೆ ಬಂದು ಅಲ್ಲಿಂದ ಲಂಕೆಗೆ ಹೋಗಿ ವಾಪಸ್ ಅದೇ ಮಾರ್ಗವಾಗಿ ನಡೆದು ಹೋಗದೆ ವಿಮಾನದಲ್ಲಿ ಹೋದ್ರು. ಗೋದಾವರಿ
ಅಲ್ಲಿಂದ ಕೃಷ್ಣವೇಣಿ, ಅಲ್ಲಿಂದ ಭವನಾಶಿನಿ, ಭವನಾಶಿನಿಯಿಂದ ಸುವರ್ಣಮುಖಿ, ಸುವರ್ಣಮುಖಿ ನದಿಯಿಂದ ತುಂಗಭದ್ರ, ತುಂಗಭದ್ರೆಯಿಂದ ಕಾವೇರಿ, ಕಾವೇರಿ ತಾಮ್ರಪರ್ಣಿ, ತಾಮ್ರಪರ್ಣಿಯಿಂದ ಮಹೇಂದ್ರ ಪರ್ವತ, ಮಹೇಂದ್ರದಿಂದ ಸಮುದ್ರ. ರಾಮದೇವರು ಮಾಡಿದ ತೀರ್ಥಯಾತ್ರಾ ಕ್ರಮ. ಎಲ್ಲೆಲ್ಲಿ ಹೋದ ರಾಮ ಅಂತಂದ್ರೆ, ರಾಮದೇವರು ಗೋದಾವರಿ ನದಿಯನ್ನ ದಾಟಿದ್ರಂತೆ. ಗೋದಾವರಿ ನದಿ ದಾಟುತ್ತಾ ಇದ್ದಾಗೆ ಅವರಿಗೆ ಸಿಂಹ ಗರ್ಜನೆ ಮಾಡುವ ಶಬ್ದ ಕೇಳಿಸ್ತಂತೆ. ಇದೇನಿದು? ರಾಮದೇವರಂತಾರೆ ಅಹೋ ಮೃಗೇಂದ್ರ ಗರ್ಜನಂ, ಅಹೋ ಅಂದ್ರಂತೆ ರಾಮದೇವರು. ರಾಮದೇವರು ಅಹೋ ಅಂತದ್ದಕ್ಕೆ ಅಹೋಬಲ ಮಿತಿಖ್ಯಾತಂ ಅಂತ ಆ ಕ್ಷೇತ್ರ ಅಹೋಬಲ ಅಂತ ಪ್ರಸಿದ್ಧ ಆಗೋಯ್ತು. ಅಲ್ಲಿ ರಾಮದೇವರು ಭವನಾಶಿನಿ ನದಿಯಲ್ಲಿ 3 ರಾತ್ರಿಗಳ ಕಾಲ ಸ್ನಾನವನ್ನ ಮಾಡಿ ಅಹೋಬಿಲೇಶನ ವಿಶೇಷವಾದಂತಹ ದರ್ಶನವನ್ನ ಪಡೆದರು ಅಂತ ಹರಿವಂತ ಹೇಳುತ್ತೆ. ರಾಮದೇವರು ಅಹೋಬಿಲೇಶನ್ ನೋಡೋದೆ, ಅಹೋಬಿಲೇಶ ಬೇರೆ ಅಲ್ಲ, ನಮಗೆಲ್ಲ ಪಾಠ ಮಾಡೋದು. ಅಹೋಬಿಲ ಕ್ಷೇತ್ರ ಅನ್ನೋದು ಅತ್ಯಂತ ಪ್ರಸಿದ್ಧವಾದ ಪ್ರಾಚೀನವಾದ ನರಸಿಂಹದೇವರು ಪ್ರಾದುರ್ಭೂತರಾದ ಕ್ಷೇತ್ರ ಅಂತ ಪ್ರಸಿದ್ಧವಾದ ಕ್ಷೇತ್ರ ಅದು. ಅಲ್ಲಿ ಭವನಾಶಿನಿ ಎನ್ನುವಂತಹ ನದಿ ಹರಿಯುತ್ತೆ. ಆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಭವ ಸಂಸಾರ ನಾಶ ಆಗತ್ತೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನರಸಿಂಹದೇವರು ಒಟ್ಟು 9 ರೂಪಗಳಿಂದ ಸನ್ನಿಹಿತರಾಗಿರ್ತಕ್ಕಂತಹ ಕ್ಷೇತ್ರ ಯಾವುದು? ಅಹೋಬಿಲ ಕ್ಷೇತ್ರ, ನವನಾರಸಿಂಹ. ಅಲ್ಲಿ ಭವನಾಶಿನಿ ಸ್ನಾನ ಮಾಡಿದಂತ ಅವನೇನ್ ಮಾಡದ, ಡೈರೆಕ್ಟ್ ಕೃಷ್ಣವೇಣಿಗೆ ಬರ್ತಾನೆ. ಕೃಷ್ಣವೇಣಿಯಲ್ಲಿ ಚಂದ್ರಚೂಡಂ ಜಟಾಧರಂ ದೃಷ್ಟ್ವಾ, ಕೃಷ್ಣವೇಣಿ ಸ್ನಾನವನ್ನು ಮಾಡಿ ಚಂದ್ರಚೂಡನನ್ನ ದರ್ಶನ ಮಾಡಿದ. ಯಾವ ಚಂದ್ರಚೂಡ ಅಂದ್ರೆ ಶ್ರೀಶೈಲ ಶಿಖರಾವಾಸಂ ಚಂದ್ರೇಶಂ ಮಲ್ಲಿಕಾರ್ಜುನಂ ಪಾರ್ವತಿ ಸಹಿತಂ ರಾಮ ದದರ್ಶೋತ್ಫುಲ್ಲಲೋಚನ. ಪಾರ್ವತಿ ಸಹಿತನಾದಂತಹ ಮಲ್ಲಿಕಾರ್ಜುನನನ್ನ ಶ್ರೀರಾಮ ದರ್ಶನ ಮಾಡಿದ. ಕೃಷ್ಣವೇಣಿ ತೀರದಲ್ಲಿರ್ತಕ್ಕ ಪವಿತ್ರವಾಗಿರ್ತಕ್ಕಂತಹ ಕ್ಷೇತ್ರ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರ. ಆದ್ದರಿಂದ ಮಲ್ಲಿಕಾರ್ಜುನ ಕ್ಷೇತ್ರ ಪ್ರಪಂಚದಲ್ಲಿ ಎಷ್ಟಿದೆ? 3 ಇದೆ. ಆದಿ ಅರ್ಜುನ ಕ್ಷೇತ್ರ ಯಾವುದು? ಈಗ ಹೇಳಿದ ಶ್ರೀಶೈಲ ಮಲ್ಲಿಕಾರ್ಜುನ. ಮಧ್ಯಾರ್ಜುನ ಕ್ಷೇತ್ರ ಇಲ್ಲೇ ಹೇಳಿದೆ, ತಿರುವಿಡೈ ಮರುದೂರ್ ಅಂತ ಬರುತ್ತೆ, ಅದು ಮಧ್ಯಾರ್ಜುನ ಕ್ಷೇತ್ರ. ಅಲ್ಲಿ ಕಾವೇರಿ ಸ್ನಾನ ಮಾಡಬೇಕು ಅಂತ ಪುರಾಣಗಳು ಆದೇಶ ಮಾಡುತ್ತೆ. ಅದಾದ್ಮೇಲೆ ತಿರುನಲ್ವೇಲಿ ಹತ್ತಿರದಲ್ಲಿ ಕೊನೆ ಯಾವೂರದು? ತಿರುಪಡೈ ನಾಲ್ಗೂರ್. ಅವತ್ತು ಕುಂಭಕೋಣದಲ್ಲಿ ಹೇಳುದಲ್ಲ ಅದನ್ನ. ಆ ಕ್ಷೇತ್ರ ಅದು ಅಂತ್ಯಾರ್ಜುನ ಕ್ಷೇತ್ರ. 3 ಕಡೆಗಳಲ್ಲಿ ಅರ್ಜುನ ವೃಕ್ಷದಲ್ಲಿ ರುದ್ರದೇವರ ವಿಶೇಷವಾದಂತಹ ಸನ್ನಿಧಾನ. 3 ಹೇಗೆ 5 ರಂಗ 3 ರಂಗ ದರ್ಶನ ಮಾಡ್ತೀವಿ, ಹಾಗೆ 3 ಅರ್ಜುನ, ಆದ್ಯರ್ಜುನ, ಮಧ್ಯಾರ್ಜುನ, ಅಂತ್ಯಾರ್ಜುನ ಅಂತ ಆ ಕ್ಷೇತ್ರ. ಅದರಲ್ಲಿ 2 ಕ್ಷೇತ್ರಗಳು, 3 ಕ್ಷೇತ್ರ, 3 ನದಿ. ಒಂದು ಕೃಷ್ಣವೇಣಿ, ಒಂದು ಕಾವೇರಿ, ಇನ್ನೊಂದು ತಾಮ್ರಪರ್ಣಿ ಇರ್ಬೇಕಲ್ಲಿ. ಹಾಗೆ ರಾಮದೇವರು ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಬಂದ್ರು. ಆ ಮಲ್ಲಿಕಾರ್ಜುನ ಕ್ಷೇತ್ರದಿಂದ ಶಿಖರದ ಮೇಲೆ ನಿಂತಿದ್ದಾರೆ. ಶಿಖರದ ಮೇಲೆ ನಿಂತ್ರೆ ಭ್ರಾತರಂ ದರ್ಶಯ ಮಾತಾ ಲಕ್ಷ್ಮಣಂ, ಲಕ್ಷ್ಮಣ ಕಾಣ್ತಾ ಇದ್ದಾನಂತೆ. ಲಕ್ಷ್ಮಣ ಪಕ್ಕದಲ್ಲೇ ಇದ್ದಾನೆ, ಲಕ್ಷ್ಮಣ ಕಾಣ್ತಾ ಇದ್ದಾನೆ. ಸಹಸ್ರ ಶಿರಸಂ ದೇವಂ ಲಕ್ಷ್ಮಣಂ ಧ್ವಜಮೂರ್ಜಿತ, ತಲೆಯ ಮೇಲೆ ಧ್ವಜಗಳನ್ನ ಇಟ್ಟುಕೊಂಡ 1000 ತಲೆಗಳಿಂದ ಕೂಡಿದ ಲಕ್ಷ್ಮಣನನ್ನ ನೋಡಿಬಿಟ್ಟ ಶ್ರೀರಾಮ. ಯಾವ ಕ್ಷೇತ್ರ ಅದು? ವೆಂಕಟಾಚಲ ಕ್ಷೇತ್ರ. ನೋಡಿ, ಭವಿಷ್ಯ ಪುರಾಣದಲ್ಲಿ ಅದು ಶೇಷಾಚಲಕ್ಕೆ 3 ಅಂತ ಹೇಳ್ತಾರೆ. ವದನ, ಮಧ್ಯಭಾಗ, ಪುಚ್ಛಭಾಗ ಅಂತ 3 ಕ್ಷೇತ್ರ. ವದನಂ ವೆಂಕಟಗಿರಿ ನೃಸಿಂಹಾದೃಶ್ಯ ಮಧ್ಯಮಃ ಶ್ರೀಶೈಲ ಪುಚ್ಛಭಾಗಸ್ತು ಸರ್ಪಕ್ಷೇತ್ರಮಯೋಗಿರಿ. ರಾಮದೇವರು 3 ದರ್ಶನ ಮಾಡಿದ್ದಾರೆ. ಬಟ್ ಸೀತೆ ಇಲ್ಲ ಅಷ್ಟೇ. ರಾಮ ಲಕ್ಷ್ಮಣರಿಬ್ಬರೇ ನೇರವಾಗಿ ವೆಂಕಟಾಚಲಕ್ಕೆ ಬರ್ತಾನೆ. ವೆಂಕಟಾಚಲಕ್ಕೆ ಬಂದು ಅಲ್ಲಿ ವಿರಾಜಮಾನನಾದ ಸ್ವಾಮಿ ಪುಷ್ಕರಣಿ ತೀರಸ್ಥನಾದ ಶ್ರೀನಿವಾಸ ದೇವರ ದರ್ಶನವನ್ನ ಭಕ್ತಿಯಿಂದ ಮಾಡ್ತಾರೆ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಕೃತಳಾದ ಸೀತೆಯನ್ನ ಕೊಡಿಸುವಂತ ಪ್ರಾರ್ಥನೆ ಮಾಡು ಶ್ರೀನಿವಾಸ ದೇವರನ್ನ. ಪುರಾಣ ಅದೇ ಅಂತೂ, ರಾಮೋಪಿ ತತ್ರ ಸ್ನಾತ್ವೈವ ಕೃತಾಂ ಸೀತಾಮವಾಪಸಃ. ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಸೀತೆಯನ್ನ ಪಡೆದ. ಇಲ್ಲಿ ಹೇಳ್ತಾರೆ ಶೇಷಧರ್ಮದಲ್ಲಿ, ಶ್ರೀನಿವಾಸನನ್ನು ನೋಡಿ ಪ್ರಾರ್ಥನೆ ಮಾಡಿದ, ಸ್ವಾಮಿ ನನ್ಗೇನಾದ್ರೂ ಫಲ ಕೊಡೋದಿದ್ರೆ ಸೀತೆಯನ್ನ ಕೊಟ್ಟು ಬಿಡಪ್ಪ ಅಂದ್ರೆ. ಸೀತೆ ಪಕ್ಕದಲ್ಲೇ ಇದ್ದಾಳೆ, ಯಾರ ಕಣ್ಣಿಗೆ ಕಾಣ್ತಾ? ಇದೇ ಅಸುರಮೋಹ ಅನ್ನೋದು. ಅಸುರಮೋಹನ ದೇವರು ಮಾಡುವಂತ. ಒಟ್ಟಲ್ಲಿ ರಾಮದೇವರು ಅಲ್ಲಿ ಹೋಗಿ ಸ್ನಾನವನ್ನು ಮಾಡಿಕೊಂಡು ಬಂದಿದ್ದಾರೆ ಎನ್ನುವಂತಹ ಉಲ್ಲೇಖ ನಮ್ಗೆ ಯಾವುದರಿಂದ ಗೊತ್ತಾಗ್ತಾ ಇದೆ? ಹರಿವಂಶದಿಂದ. ಒಟ್ಟಿನಲ್ಲಿ ಆ 3 ಕ್ಷೇತ್ರಗಳು ದರ್ಶನೀಯವಾಗಿರ್ತಕ್ಕಂತಹ ಕ್ಷೇತ್ರಗಳು. ಅಲ್ಲಿಂದ ರಾಮಲಿಂಗ ಮಹಾತ್ಮ್ಯ ನಿನ್ನೆ ಬಂತು.
ರಾಮೇಶ್ವರ ಕ್ಷೇತ್ರ, ರಾಮದೇವರೇ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಲಿಂಗ, ಅಲ್ಲಿ ವಿರಾಜಮಾನವಾಗಿರ್ತಕ್ಕಂತಹ ಕ್ಷೇತ್ರ, ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲಾ ಕ್ಷೇತ್ರಗಳ ವರ್ಣನೆ, ಇಷ್ಟೆಲ್ಲಾ ತೀರ್ಥಗಳ ವೈಭವ ಆದ್ಮೇಲೆ ಅಹೋಬಿಲೇಶನನ್ನ ಮಹಿಮೆ ಇನ್ನೂ ಸ್ವಲ್ಪ ಹೇಳಬೇಕು ಅಂದಾಗ, ಅಹೋಬಿಲದಲ್ಲಿ ಎಲ್ಲರನ್ನ ಸಂಹಾರ ಮಾಡಿದಂತಹ ನರಸಿಂಹ ಯೋಗಾರೂಢನಾಗಿ ಕೂತ್ಕೊಂಡ್ಬಿಟ್ಟಂತೆ. ಯೋಗಾರೂಢನಾಗಿ ಕೂತಾಗ ದೇವತೆಗಳೆಲ್ಲ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ, ಸರಿಯಪ್ಪ ಹಾಗೆ ಆಗ್ಲಿ, ನಿಮ್ಗೆ ದರ್ಶನ ಕೊಡ್ತೀನಿ ನಾನು ಅಂತ ಸಿಂಹಾಚಲಕ್ಕೆ ಹೋಗಿ ಕೂತ್ಕೊಳ್ತೇನೆ, ನೀವು ಬನ್ನಿ ಅಲ್ಲಿ ಇಂದ ದೇವರು. ಸಿಂಹಗಿರೀಶ ಮಹಾತ್ಮ್ಯ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ಸಿಂಹಾಚಲಕ್ಕೆ ಹೋಗಿ ಕೂತ್ನಂತೆ. ಸಿಂಹಾಚಲದಲ್ಲಿ 1000 ವರ್ಷ ಭಗವಂತ ವಿರಾಜಮಾನನಾಗಿದ್ದಾನೆ, ಆದ್ರೆ ಯಾರ ಕಣ್ಣಿಗೂ ದೇವರು ಕಾಣ್ತಾನೆ. ಅವಾಗ ಬ್ರಹ್ಮದೇವರು ಸಿಂಹಾಚಲಸ್ಥನಾದಂತಹ ದೇವರನ್ನ ಸ್ತೋತ್ರ ಮಾಡ್ತಾ ಮಾಡ್ತಾ ವರಾಹ ವಪುಷಂ ಶ್ರೀಮನ್ ನೃಸಿಂಹಂ ಕಮಲೋದ್ಭವಂ ಅಂತ, ನೀನು ವರಾಹ ರೂಪದಿಂದ ಇರುವ ನರಸಿಂಹ ಅಂತ ಪ್ರಾರ್ಥನೆ ಮಾಡಬೇಕು. ನೋಡಿ, ದೇವರನ್ನ ನಾವು ಹೇಗೆ ಪ್ರಾರ್ಥನೆ ಮಾಡ್ತೇವೋ ಹಾಗೆ. ಅವಾಗ ದೇವರು ವರಾಹವದನೋ ಭೂತ್ವಾ ಶ್ರೀ ನೃಸಿಂಹ ತನುರ್ಹರಿಹಿ ದರ್ಶಯಾಮಾಸ ವಿಧಯೇ ಸರ್ವಲೋಕ ನಮಸ್ಕೃತೆ, ಎಲ್ಲ ಲೋಕಗಳಿಂದ ನಮಸ್ಕಾರ ಸ್ವೀಕಾರ ಮಾಡಿಕೊಳ್ಳುವ ಬ್ರಹ್ಮದೇವರಿಗೆ ವರಾಹ ಮುಖ ಇಟ್ಟುಕೊಂಡು ದರ್ಶನ ಕೊಟ್ಟ. ಆದ್ದರಿಂದ ಸಿಂಹಾಚಲದಲ್ಲಿ ಇರುವಂತಹ ನರಸಿಂಹದೇವರನ್ನ ನಾವೇನ್ ಕರಿತೇವೆ? ವರಾಹ ನರಸಿಂಹ. ಇವತ್ತಿಗೂ ಕೂಡ ಅಕ್ಷಯ ತೃತೀಯ ದಿವಸ ಮಾತ್ರ ಮೂಲ ಬಿಂಬದ ವಿಶೇಷವಾದಂತಹ ದರ್ಶನ. ಇನ್ನು ವಿಶೇಷ ಏನು ಅಂದ್ರೆ, ಆಚಾರ್ಯರ ಸಾಕ್ಷಾತ್ ಶಿಷ್ಯರಾಗಿರ್ತಕ್ಕಂಥ ನರಹರಿ ತೀರ್ಥರು, ಅವರ ವಿಶೇಷವಾದಂತಹ ಕಾರ್ಯಕ್ಷೇತ್ರ ಶ್ರೀಕೂರ್ಮ. ಶ್ರೀಕೂರ್ಮದಲ್ಲಿ ಅವರು ಶಾಸನ ಹಾಕಿದ್ದಾರೆ. ಇವತ್ತಿಗೂ ಕೂಡ ಆಚಾರ್ಯರ ಕಾಲ ನಿರ್ಣಯ ಅಂತ ನಾವು ಮಾಡ್ಬೇಕಾದ್ರೆ ಶ್ರೀಕೂರ್ಮದಲ್ಲಿ ನರಹರಿ ತೀರ್ಥರು ಹಾಕಿರುವ ಶಾಸನವೇ ಪ್ರಧಾನ ನಮಗೆ. ಅಲ್ಲಿ ಯೋಗ ನರಸಿಂಹ ದೇವರ ಸ್ಥಾಪನೆ ಮಾಡಿದ್ದಾರೆ, ಪಟ್ಟಾಭಿರಾಮ ದೇವರ ಉತ್ಸವ ಮೂರ್ತಿ ಎಲ್ಲ ಕೊಟ್ಟಿದ್ದಾರೆ, ದರ್ಶನ ಮಾಡ್ಕೊಂಡ್ ಬರ್ಬೋದು ನಾವು. ಅದು ಬಿಟ್ರೆ ಇನ್ನ 3 ಕ್ಷೇತ್ರಗಳಲ್ಲಿ ನರಹರಿ ತೀರ್ಥರ ವಿಶೇಷವಾಗಿರತಕ್ಕಂತಹ ಒಂದು ಕಾರ್ಯಕ್ಷೇತ್ರ ಆಗಿದೆ. ಶ್ರೀಕೂರ್ಮ ಬಿಟ್ರೆ ಸೆಕೆಂಡ್ ಕ್ಷೇತ್ರ ಯಾವುದು? ಸಿಂಹಾಚಲ. ಸಿಂಹಾಚಲದಲ್ಲಿ ನರಹರಿ ತೀರ್ಥರ ಹೆಸರಲ್ಲಿ ಪೂಜೆ ಇವತ್ತು ಆಗುತ್ತೆ. ನರಹರಿ ತೀರ್ಥರು ಬೇಕಾದಷ್ಟು ದಾನ ಧರ್ಮಗಳನ್ನ ಕೊಟ್ಟಿದ್ದಾರೆ. ಇನ್ನು ಯಾವ ಲೆವೆಲ್ಗೆ ಅಂದ್ರೆ, ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಒಂದು ಶಾಖೆ ಆರಂಭ ಆಯಿತು, ಆಮೇಲೆ ಮಾಧವ ತೀರ್ಥರ ಹೆಸರಲ್ಲಾಯ್ತು, ಅಕ್ಷೋಭ್ಯ ತೀರ್ಥರ ಹೆಸರಲ್ಲಾಯ್ತು. ಹಾಗೆ ನರಹರಿ ತೀರ್ಥರ ಹೆಸರಲ್ಲೂ ಆರಂಭ ಆಗಿದೆ ಮಠ. ನರಹರಿ ತೀರ್ಥರ ಮಠ ಅಂದಾಗ ಶ್ರೀಪಾದರಾಜರ ಪರಂಪರೆ, ಇದು ಪದ್ಮನಾಭ ತೀರ್ಥರ ಪರಂಪರೆ ಶ್ರೀಪಾದರಾಜ ಮಠ ಅಂತ ಹೇಗಂತಾರೋ ಹಾಗೆ ನರಹರಿ ತೀರ್ಥರ ಮಠದ ಒಂದು ಪರಂಪರೆ ಉಲ್ಲೇಖ ಈ ಸಿಂಹಾಚಲದ ಶಾಸನದಲ್ಲಿ ಕಾಣುತ್ತೆ. ನರಹರಿ ತೀರ್ಥರ ಆದೇಶದಂತೆ ಜಗನ್ನಾಥ ಯತಿಗಳು ಅನ್ನುವಂತ ಒಬ್ಬ ಸನ್ಯಾಸಿಗಳು ಆ ಗುಡಿ ನೋಡ್ಕೊಳ್ತಾ ಇದ್ರು ಅಂತ ಗುಡಿದೇ ಶಾಸನ. ಮತ್ತ ಆ ಪರಂಪರೆ ಏನಾಯ್ತು, ಏನ್ ಕಥೆ ಅಂತ ಹೊರಗಡೆ ಹೇಳೋ ಹಾಗಿಲ್ಲ, ನಾ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಪರಂಪರೆ ಕಾಲಕ್ಕೆ ತಿರೋಹಿತ ಆಗೋಯ್ತು. ನರಹರಿ ತೀರ್ಥರಿಂದ 5 ತಲೆಗಳವರೆಗೆ ಆ ಮಠ ಬಂತು, ಶಾಖಾ ಮಠ. 5 ತಲೆ ಆದ್ಮೇಲೆ ಅದು ಹೊರಟು. ಸಿಂಹಾಚಲ ಇವತ್ತಿಗೂ ಕೂಡ ಅತ್ಯಂತ ಪ್ರಸಿದ್ಧವಾದ ವರಾಹ ನೃಸಿಂಹ ದೇವರ ಸನ್ನಿಧಾನ ಪಾತ್ರವಾಗಿರ್ತಕ್ಕಂತಹ ಕ್ಷೇತ್ರ. ದರ್ಶನ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಮತ್ತೊಂದು ನರಸಿಂಹ ದೇವರಿಗೆ ನರಹರಿ ತೀರ್ಥರು ಸೇವೆಯನ್ನು ಮಾಡ್ತಾರೆ. ಅದು ಕೃಷ್ಣವೇಣಿ ತೀರದಲ್ಲಿ ಇರುವಂತಹ ಪಾನಕ ನೃಸಿಂಹ ದೇವರು. ಅಲ್ಲಿಯೂ ನರಹರಿ ತೀರ್ಥರ ಸೇವೆ ಇದೆ. ಎಷ್ಟು ಪಾನಕ ಹಾಕಿ ಅರ್ಧ ಮಾತ್ರ ಸಿಗುತ್ತೆ. ದೇವ್ರು ಇಷ್ಟೇ ಇರೋದು, ಬರೀ ಬಾಯಿ ತಕೊಂಡಿದ್ದಾನೆ ಸ್ವಾಮಿಯಲ್ಲಿ, ನೋಡಿದವರು ಗೊತ್ತು ಎಷ್ಟು ಚೆನ್ನಾಗಿದ್ದಾನೆ ಸ್ವಾಮಿ. ಅಷ್ಟು ಪಾನಕ ಹಾಕ್ತಾರೆ, ಒಂದೇ ಒಂದು ಅಂಟಿಗೆ ನೊಣ ಆಗ್ಲಿ ಇದಾಗ್ಲಿ ಏನ್ ವೈಭವ ಆಗ್ಲಿ. ಬೆಟ್ಟದ ಮೇಲಿದ್ದಾನೆ ದೇವ್ರು, ಪಾನಕ ಸುರಿದ್ರೆ ಎಲ್ಲಿ ಹೋಗುತ್ತೆ ಪಾನಕ ಅಂತ ಗೊತ್ತಿಲ್ಲ. ಅದು ಎಲ್ಲಿ ಹೋಗುತ್ತೆ ಪಾನಕ? ಅಂಟಾಗ್ಬೇಕು, ಏನೋ ಆಗ್ಬೇಕು, ಏನೂ ಆಗ್ಬೇಕು. ವಿಚಿತ್ರವಾದ ದೇವಾಲಯಗಳು ನಮ್ಮ ಭಾರತದಲ್ಲಿದೆ. ವಿಚಿತ್ರವಾದಂತಹ ಸನ್ನಿಧಾನಗಳು ಏನು ಅಂತ ಹೇಳಕ್ಕಾಗ. ಈ 3 ಕ್ಷೇತ್ರಗಳಿಗೆ ನರಹರಿ ತೀರ್ಥರ ಸೇವೆ ವಿಶೇಷ. ಶ್ರೀಕೂರ್ಮ, ಸಿಂಹಾಚಲ, ಪಾನಕ ನರಸಿಂಹ ಉಲ್ಲೇಖ ಬಂತು ಅಂತ ಹೇಳಿದೆ. ಅದಾದ ನಂತರದಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ದೇವರ ದರ್ಶನ ಮಾಡಬೇಕು ಅಂತ ಬಹಳ ಆಸೆ ಆಗೋಯ್ತು. ಎಲ್ಲಾ ದೇವತೆಗಳು ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ಬಂದು ವರ ಕೊಡು ವರ ಕೊಡು ವರ ಕೊಡು ಅಂತ ನನ್ ಕೇಳ್ತಾರೆ. ಎಷ್ಟು ವರ ಕೊಡ್ಲಿ ಸ್ವಾಮಿ, ನಾನು ವರ ಕೊಟ್ಟು ಕೊಟ್ಟು ಸಾಕಾಗಿದೆ. ನನಗೆ ಯಾರು ವರ ಕೊಡೋರು? ನನಗೆ ಇಷ್ಟವಾದ ವರವನ್ನ ಯಾರು ಕೊಡೋರು? ಈ ಆಲೋಚನೆ ಬ್ರಹ್ಮದೇವರಿಗೆ ಬರೋದೇ ಇಲ್ಲ.
ಆದ್ರೂ ಕೂಡ ನಮಗೋಸ್ಕರ ಒಂದು ಕ್ಷೇತ್ರ ಮಾಡ್ಕೊಡ್ಬೇಕಲ್ಲ, ಅದು ಹೇಳ್ತಾರೆ. ಅವಾಗ ದೇವರಂತಾನೆ, ಎಲ್ಲಿ ಬ್ರಾಹ್ಮಣರ ಅಗ್ರಹಾರಗಳಿದೆಯೋ, ಎಲ್ಲಿ ಅತ್ತಿ ವೃಕ್ಷಗಳು ಗುಂಪು ಗುಂಪಾಗಿ ಬೆಳೆದಿದೆಯೋ, ಬ್ರಾಹ್ಮಣರನ್ನ ವೆಕೇಟ್ ಮಾಡಿಸ್ಬೇಡ, ಹುಡುಕು. ಬ್ರಾಹ್ಮಣರ ಅಗ್ರಹಾರಗಳ ಮಧ್ಯದಲ್ಲಿ ಒಂದು ವೇದಿಕೆ ಕಾಣುತ್ತೆ. ಆ ವೇದಿಕೆಯಲ್ಲಿ ನಾನು ವರದನಾಗಿ ಪ್ರಾದುರ್ಭೂತನಾಗ್ತೇನೆ. ಅಲ್ಲಿ ಯಜ್ಞ ಮಾಡಬೇಕು ನೀನು. ಯಾವ ಯಜ್ಞ ಮಾಡಬೇಕು ನೀನು ಅಂದಾಗ, 1000 ಅಶ್ವಮೇಧ ಯಜ್ಞ ಮಾಡಬೇಕು ನೀನು ಅಂದ್ರು. ಸರಿ ಮಾಡ್ತೀನಿ ಅಂದ್ರು ಬ್ರಹ್ಮದೇವರು. ಬ್ರಹ್ಮದೇವರು ಯಜ್ಞ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾ ಇದ್ದ ಹಾಗೆ ಪಾತ್ರೆಗಳೆಲ್ಲ ಬಂತು, ಕುದುರೆ ಸಿಗ್ಲಿಲ್ಲ. ಸ್ವೋತ್ತಮ ಪ್ರತೀಕ ಯಾವ ಕುದುರೆ ತರೋದು ಬ್ರಹ್ಮದೇವರು? ಪುರೋಹಿತರು ಸಿಗಲಿಲ್ಲ. ಅವಾಗ ಆಲೋಚನೆ ಮಾಡ್ತಾರೆ ಬ್ರಹ್ಮದೇವರು, ಯಜಮಾನನೂ ನಾನೇ ಒಂದು ರೂಪದಿಂದ ಪುರೋಹಿತನೂ ನಾನೇ, ಇನ್ನೊಂದು ರೂಪದಿಂದ ಕುದುರೆಯೂ ನಾನೇ. ಪುರೋಹಿತನಾಗಿ, ಯಜಮಾನನಾಗಿ, ಕುದುರೆಯನ್ನ ಬಲಿ ಕೊಟ್ಟು 1000 ಅಶ್ವಮೇಧ ಯಾಗಗಳನ್ನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಬ್ರಹ್ಮದೇವರು ಮಹಾನುಭಾವರು ಯಜ್ಞ ಮಾಡ್ತಾರೆ. ಯಜ್ಞ ಮಾಡಿ ಇನ್ನೇನು ಪೂರ್ಣಾಹುತಿಯನ್ನು ಕೊಡಬೇಕು ಅಂದಾಗ, ಸಹಸ್ರ ರಶ್ಮಿರ್ ಭಗವಾನ್ ವರದೋ ಪ್ರಾದುರ್ಬಭೂವ, 1000 ಕಿರಣಗಳಿಂದ ಕೂಡಿದ ವರದರಾಜ ಆ ಯಜ್ಞ ವೇದಿಕೆಯಿಂದ ಮೇಲೆದ್ದು ಬಂದು ಬಿಟ್ಟ. ಎಲ್ಲಿ ಬಂದ ಅಂದ್ರೆ, ಅವನ ಕೈ ಹೀಗಿತ್ತಂತೆ. ಒಬ್ಬನೇ ಬಂದಿದ್ದಾನೆ, ಕೈ ಹೀಗಿದೆಯಲ್ಲ. ಕೈ ಹೀಗಿದೆ ಅಂದ್ರೆ ಇಲ್ಲಿ ಯಾರೋ ಕೂತಿರ್ಬೇಕು. ಯಾರು ಕೂತಿರ್ಬೇಕು? ಎಲ್ಲಿದ್ದಾಳೆ ಅಂತಂದ್ರೆ, ಬ್ರಹ್ಮದೇವರಂತಾರೆ. ಬ್ರಹ್ಮದೇವರು, ಎಲ್ಲಪ್ಪ ಕೈ ಮಾತ್ರ ಹೀಗ್ ಮಾಡ್ಕೊಂಡಿದ್ದಿ, ಅಮ್ಮನವರಲ್ಲಿ ಸೊಂಟವನ್ನ ಬಳಸಿಡೋದು. ಆಕ್ಚುಯಲ್ ಆಗಿ ಸೊಂಟ ಪ್ರದೇಶಕ್ಕೆ ಸಂಸ್ಕೃತದಲ್ಲಿ ಒಂದು ಹೆಸರಿದೆ, ಕಾಂಚಿ ಅಂತ. ಸೊಂಟಕ್ಕೆ ಏನ್ ಹೆಸರು ಸಂಸ್ಕೃತದಲ್ಲಿ? ಅದಕ್ಕೆ ಒಡ್ಯಾಣವನ್ನ ಕಾಂಚೀಧಾಮ ತನೂದರಂ ಅಂತ ಕರೀತಾರೆ. ಕಾಂಚೀಧಾಮ ಅಂದ್ರೆ ಸೊಂಟಕ್ಕೆ ಪಟ್ಟಿಯನ್ನ ಕಟ್ಕೊಡು, ಸೊಂಟ ಪಟ್ಟಿಗೆ ಕಾಂಚಿ. ಭಗವಂತ ಎಲ್ಲಿ ಬಂದ? ನಾನು ಕೈ ಹಿಡಿದರೂ ಅದೇ ಕಾಂಚಿದಪ್ಪ. ಭೂದೇವಿಯ ಸೊಂಟ ಹಿಡಿದಿದ್ದೇನೆ ನಾನು ಅಂತ. ಭೂದೇವಿಯ ಕಿವಿ ಗೋಕರ್ಣ ಕ್ಷೇತ್ರ ಆದ್ರೆ ಭೂದೇವಿಯ ಸೊಂಟ ಯಾವುದು? ರಮ್ಯೋ. ವಾದಿರಾಜರು ಎಷ್ಟು ಉತ್ಪ್ರೇಕ್ಷೆ ಮಾಡ್ತಾರೆ ಅಂದ್ರೆ, ವರದರಾಜ ತುಂಬಾ ರಸಿಕಾರಿ ಅಂತ. ರಮ್ಯೋ ವರದರಾಜೋಯಂ ರಸಿಕಾಗ್ರೇಸರೋ ಧ್ರುವಂ. ಅವನು ಬೀದಿಯಲ್ಲಿ ನಿಂತ್ಕೊಂಡಿದ್ದೀನಿ, ಗುಡಿಯಲ್ಲಿ ನಿಂತಿದ್ದೀನಿ ಅನ್ನುವ ಇದು ಗೊತ್ತಿಲ್ಲದೆ ಎಲ್ಲ ಭಕ್ತರ ಮುಂದೆ ಹೆಂಡತಿ ಸೊಂಟ ಹಿಡ್ಕೊಂಡು ನಿಂತ್ಕೊಂಡಿದ್ದಾನೆ ಅಂತಾರೆ ವಾದಿರಾಜರು. ಕಥಂ ಆತ್ಮವಧೂಶ್ಲಾಘ್ಯ ಕಾಂಚಿ ದೇಶೇ ರಚೇದ್ವಸೇತ್. ತನ್ನ ಹೆಂಡತಿಯ ಸೊಂಟದಲ್ಲೇ ವಾಸ ಮಾಡಿಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ವರದರಾಜ. ಮಹಾನುಭಾವ ಅವನು ಅಂತ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ವರದರಾಜನ ಪ್ರಾರ್ಥನೆಯನ್ನು ಮಾಡ್ತಾರಂತ. ವರದರಾಜನ ಮೂರ್ತಿ ಅದು ಶುದ್ಧವಾದ ದಾರುಮಯ ಮೂರ್ತಿ. ಚತುರ್ಮುಖ ಬ್ರಹ್ಮದೇವರ ಯಜ್ಞದಿಂದ ದಾರುಮಯ ಮೂರ್ತಿ ಮೇಲೆದ್ದು ಬಂತು. ಅದೇ ಅತ್ತಿ ವರದ, ಅದು ವರದರಾಜ. ಆ ಮೂರ್ತಿ ಬರ್ತಾ ಇದ್ದ ಹಾಗೆ ಅವಶಿಷ್ಟಾಜ್ಯ ಹೋಮವನ್ನು ಮಾಡ್ತಾರೆ ಬ್ರಹ್ಮದೇವರು. ಅವಶಿಷ್ಟಾಜ್ಯ ಹೋಮವನ್ನ ಮಾಡಿದಾಗ ಶುದ್ಧ ತಾಮ್ರಮಯವಾಗಿರ್ತಕ್ಕಂತಹ ಬಂಗಾರ ಮಿಶ್ರಿತವಾದ ಪ್ರತಿಮಾ ಮತ್ತೆ ಮೇಲೆದ್ದು ಬಂತು. ಅದು ಚತುರ್ಮುಖ ಬ್ರಹ್ಮ ಕರಾಚಿತ ಸ್ವಯಂ ವ್ಯಕ್ತವಾಗಿರ್ತಕ್ಕಂತಹ ಉತ್ಸವ ಮೂರ್ತಿ. ಆ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡ್ತಾರೆ ಬ್ರಹ್ಮದೇವರು. ಆ ಉತ್ಸವ ಮೂರ್ತಿಗೆ ವಿಧ ವಿಧವಾದ ಉತ್ಸವಗಳು ಮಾಡ್ತಾರೆ. ಅಲ್ಲಿದ್ದ ಬ್ರಾಹ್ಮಣರಿಗೆಲ್ಲ ನೀವೆಲ್ಲ ವೇದ ಪಾರಾಯಣ ಮಾಡಿ, ಶಾಸ್ತ್ರ ಪಾರಾಯಣ ಮಾಡ್ರಿ ಅಂತ ಆದೇಶ ಮಾಡ್ತಾರೆ. ಮೋಕ್ಷಪ್ರದವಾದ ಪುರಿ ಕಾಂಚೀಪುರಿ. ಅಲ್ಲೊಂದು ನದಿ ಹರಿಯುತ್ತೆ, ವೇಗವತಿ ಅಂತ ನದಿ. ವೇಗವತಿ ನದಿ ಹರಿತಾ ಇದೆ. ಕಾವೇರಿಯೇ ವೇಗವತಿ ರೂಪದಿಂದ ಹರಿತಾಳೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಪರವಾಗಿಲ್ಲ, ನದಿ ದೇವತೆಗಳು ನಾನಾ ರೂಪದಿಂದ ಹರಿಬಹುದು. ಗಂಗೆಯನ್ನು ಹರಿತಾಳೆ, ಎಲ್ಲ ಹರಿತಾಳೆ. ಆ ವೇಗವತಿ ತೀರ ವಾಸನಾಗಿ ವರದರಾಜ ಸ್ವಾಮಿ ಕಂಚಿ ಕ್ಷೇತ್ರದಲ್ಲಿ ವಿರಾಜಮಾನನಾಗಿದ್ದಾನೆ. ಅವಾಗ ಧರ್ಮರಾಜ ಕೇಳ್ದ, ಅಲ್ಲಿ ಇನ್ಯಾರ್ಯಾರನ್ನು ನೋಡಬೇಕು ನಾವು ಅಂತ. ದೇವರು ಹೇಗೆ ಬಂದ ಅಂತಂದ್ರೆ, ಒಂದು ವಿಮಾನದಲ್ಲಿ ಕೆಳಗಿಂದ ಮೇಲೆದ್ದು ಬಂದ. ಯಾವ ವಿಮಾನ ಅದು? ಇಲ್ಲಿ ರಂಗ ವಿಮಾನ, ತಿರುಪತಿಯಲ್ಲಿ ವೈಕುಂಠ ವಿಮಾನ, ಕಂಚಿಯಲ್ಲಿ ಪುಣ್ಯಕೋಟಿ ವಿಮಾನ. ಪುಣ್ಯಕೋಟಿ ವಿಮಾನಾರೂಢನಾಗಿ ವರದರಾಜ ಪುಣ್ಯಕೋಟಿ ವಿಮಾನಸ್ಥ ರಾಜ ಜಗದೀತಳೆ. ಪುಣ್ಯಕೋಟಿ ವಿಮಾನದಲ್ಲಿ ಕೂತು ಪ್ರಕಾಶ. ಇವತ್ತಿಗೂ ಕೂಡ ವರದರಾಜ ದೇವರ ಉತ್ಸವದಲ್ಲಿ
ಪುಣ್ಯಕೋಟಿ ವಿಮಾನೋತ್ಸವ ಅಂತ ಒಂದು ಆಗತ್ತೆ ರಾತ್ರಿ. ಅದು ಪ್ರಸಿದ್ಧವಾದ ಪ್ರಧಾನವಾದ ಉತ್ಸವ. ಆ ಉತ್ಸವ ಆಗುವಾಗ ಮೂಲಮೂರ್ತಿಯ ದರ್ಶನಕ್ಕೆ ಅವಕಾಶ ಇಲ್ಲ. ಈ ಉತ್ಸವ ಮೂರ್ತಿಯನ್ನು ನೋಡ್ಬಿಟ್ರೆ ಬಹಳ ವಿಶೇಷ ಅಂತ. ಅವತ್ತೇ ಅಲ್ಲಿ ಅವರ ಶ್ರೀವೈಷ್ಣವರ ಸಂಪ್ರದಾಯದಲ್ಲಿ ಪುಣ್ಯಕೋಟಿ ವಿಮಾನದಲ್ಲಿ ಕೂತ ವರದರಾಜ ರಾತ್ರಿ ಇಡೀ ಇವ್ರ ಮನೆ ವೇದಾಂತ ದೇಶಿಕರ ಮನೆಯಲ್ಲಿದೆ, ಅವ್ರ ಮನೆಗೆ ಬಂದು ಕೂತಿರ್ತಾರೆ. ಅವರಲ್ಲಿ ಪ್ರಬಂಧ ಎಲ್ಲ ಹೇಳ್ತಾ ಇರ್ತಾರೆ. ಒಂದ್ಸಲ ಚೆನ್ನೈದ ಉಪನ್ಯಾಸ ಇದ್ದಾಗ ರಥೋತ್ಸವ ಇತ್ತು ದೇವರದ್ದು. ವರದರಾಜನ್ ನೋಡ್ಬೇಕು ಅಂತ ಅಂದಾಗ ಕಾರಲ್ಲಿ ಹೋದ್ವಿ. ಹೋದಾಗ ನಾವು ಹೋಗುವಾಗ್ಲೇ ಮಧ್ಯರಾತ್ರಿ 1 ಗಂಟೆ ಆಗೋಗಿತ್ತು. ಅಯ್ಯೋ ವಾಪಸ್ ಹೋಗಿರ್ತಾನಲ್ಲ ಅಂದಾಗ ಒಬ್ರು ಶ್ರೀವೈಷ್ಣವರು, ಇಲ್ಲ ಈ ಸಂಧಿಗೆ ಹೋಗ್ರಿ ದೇವ್ರು ಕಾಣಿಸ್ತಾನೆ ನಿಮಗೆ ಅಂತ. ನಮ್ದೆಲ್ಲ ಅವ್ರ ಮನೆ ಒಳಗೆಲ್ಲ ಬಿಡ್ಲಿಲ್ಲ, ಕಿಟಕಿಯಿಂದ ವಿಮಾನದ ದೇವ್ರು ನೋಡ್ಕೊಂಡು ಬಂದ್ವಿ. ಇವತ್ತಿಗೂ ಕೂಡ ಪುಣ್ಯಕೋಟಿ ಉತ್ಸವ ಅಂತ ಅನ್ನೋದು ಭಗವಂತನಿಗೆ ಆಗ್ತಾ ಇದೆ. ಅಂತಹ ಕಾಂಚಿ ಕ್ಷೇತ್ರದ ಉಪಕ್ಷೇತ್ರವಾಗಿ 2 ಗುಡಿಗಳಿದೆ ಅಂತ ಹೇಳ್ತಾರೆ. ಉಪಕ್ಷೇತ್ರವಾಗಿ 2 ಯಾವುದು? ಏಕಾಮ್ರನಾಥ, ಚೂತ ವೃಕ್ಷದ ಬುಡದಲ್ಲಿ ಮಹಾನುಭಾವನಾದ ಏಕಾಮ್ರೇಶ್ವರ ವಿರಾಜಮಾನನಾಗಿದ್ದಾನೆ. ಅದಾದ್ಮೇಲೆ ಆ ಏಕಾಮ್ರನಾಥನನ್ನ ಭಕ್ತಿಯಿಂದ ಸೇವೆ ಮಾಡುವಂತಹ ಉದ್ದೇಶದಿಂದ ಮಹಾನುಭಾವಳಾಗಿರ್ತಕ್ಕಂತಹ ಯಾರು ಪಾರ್ವತಿ ದೇವಿ ಯಾವ ರೂಪದಿಂದ ಇದ್ದಾಳೆ? ಪ್ರಪದ್ಯೆ ತವ ಕಾಮಾಕ್ಷಿ ಚರಣವು ಶರಣಂ ಸತಾ. ಎಲ್ಲ ಸಾತ್ವಿಕ ಸಜ್ಜನರಿಗೆ ಅಭಯಪ್ರದವಾದ ಕಾಮಾಕ್ಷಿಯ ಪಾದಕಮಲಗಳಿಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತಾರೆ. ನಿನ್ನ ಸೌಂದರ್ಯವನ್ನ ನೋಡ್ಬೇಕು ಅಂತಲೇ ಶಿವ 3 ಕಣ್ಣು ಮಾಡ್ಕೊಂಡ್ಬಿಟ್ಟ. ಯತ್ ಸೌಂದರ್ಯ ಮುದಿಂ ದ್ರಷ್ಟಂ ತ್ರಿನೇತ್ರೋಭೂನ್ ಮಹೇಶ್ವರ ಅಂತ ಪರಮ ಪ್ರಸಿದ್ಧವಾದ ಕ್ಷೇತ್ರ ಕಾಮಾಕ್ಷಿ. ಅದಾದ ನಂತರ ಏಕಾಂಬರೇಶ್ವರ. ಮತ್ತು ವಿಶೇಷ ಏನು ಅಂತಂದ್ರೆ ಆ ಕಾಮಾಕ್ಷಿಯ ದೇವಸ್ಥಾನದ ಹತ್ತಿರದಲ್ಲೇ ತ್ರಿವಿಕ್ರಮ ದೇವರ ಗುಡಿ ಇದೆ. ನಮ್ಮ ತಿರುಕೋಯಿಲೂರಿನ ತ್ರಿವಿಕ್ರಮ ದೇವರಿಗಿಂತಲೂ ಕೂಡ ಅತ್ಯಂತ ಎತ್ತರದ, ಒಂದು ಕಡೆ ಬಲಗಾಲ ಆದ್ರೆ ಒಂದು ಕಡೆ ಎಡಗಾಲು, ಎರಡೂ ಕಲ್ಪದಲ್ಲಿ ಭಗವಂತ ಒಂದೊಂದು ಕಾಲ ಎತ್ತಾನೆ ಅಂತ ತೋರಿಸ್ತಕ್ಕಂತ ಒಂದು ದಿವ್ಯ ಪ್ರತಿಮಾ. ಹುಳಗಳಿಂದ ಪೆಳುಮಾಲ್ ಅಂತ ಕರೀತಾರೆ. ದರ್ಶನ ಮಾಡ್ಕೊಂಡ್ ಬರ್ಬೇಕು. ಆ ದೇವರ ಎದುರು ಭಾಗದಲ್ಲೇ ಚತುರ್ಭುಜ ಮುಖ್ಯ ಪ್ರಾಣ ದೇವರ ಗುಡಿ ಇದೆ. ಆದಷ್ಟು ಎಷ್ಟೋ ಜನ ಗೊತ್ತಿಲ್ಲ. ಶಂಖಚಕ್ರ ಹಿಡಿದಿದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ ದೇವರಿಗೆ. ಅಷ್ಟು ಸುಂದರವಾಗಿರ್ತಕ್ಕಂತಹ ಕ್ಷೇತ್ರ. ಕಾಂಚಿ ಕ್ಷೇತ್ರದಲ್ಲೇ ನೋಡಬೇಕಾದ ಭಗವದ್ ರೂಪಗಳು 100 ಗುಡಿಗಳಿದೆ. ನಾವು ನೋಡ್ಕೊಂಡ್ ಬರೋದು 1, 2, 3 ಅಷ್ಟೇ. ಯಾವುದು? 3 ನೋಡ್ತೀವಿ. ವರದರಾಜನ್ ನೋಡ್ತೀವಿ, ಕಾಮಾಕ್ಷಿನ್ ನೋಡ್ತೀವಿ, ಏಕಾಂಬರೇಶ್ವರನ್ ನೋಡ್ತೀವಿ. ಬಿಟ್ರೆ ಇನ್ಯಾವುದು ಕೂಡ ನಮಗ್ ಟೈಮ್ ಇರಲ್ಲ. ನಮಗೆ ಕಂಚಿ ಟೂರ್ಗೆ ಹೋದಾಗ ನಮ್ಗಿರೋ ಅವಕಾಶವೇ ಒಂದು. ನೋಡ್ರಿ, ನಿಮ್ಗೆ 2 ಅವರ್ಸ್ ಎಲ್ಲಾ ನೋಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಬಿಟ್ಟೋಗ್ಬಿಡ್ತೀವಿ, ನಿಮ್ಮನ್ನ ಕಾಫಿ ಇಲ್ಲ ಅನ್ಬಿಡ್ತಾರೆ. ಕಾಫಿ ಇಲ್ಲ ಅಂದ್ರೆ ಬೇಕಾಗಿಲ್ಲಪ್ಪ, ಕುಡಿನ ಬೇಡ, ಕಾಫಿ ಮುಖ್ಯ ಅಂತ ಓಡ್ಬಿಡ್ತೀವಿ ನಾವು. ಇದೆಲ್ಲ ಆಗಿದ್ದು ಅನುಭವಿಸಿದ್ದಕ್ಕೆ ಹೇಳ್ತಿರೋದಷ್ಟೇ, ಹೇಳಲ್ಲ. ಅವರಿಂದ ನಮಗೂ ಗುಡಿ ದರ್ಶನ ಕೈದಾಗುದು. ಸಮಸ್ಯೆಗಳು ತೀರ್ಥಕ್ಷೇತ್ರಕ್ಕೆ ಹೋದಾಗ ಆದಷ್ಟು ನಾಲಿಗೆನ, ಆದ್ರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ್ಲೇ ಹಸುವು ಜಾಸ್ತಿ ಆಗತ್ತೆ. ಏನ್ ಮಾಡೋದು? ಇಂಡಕ್ಷನ್ ಸ್ಟವ್ ಬೇಕಾಗುತ್ತೆ ಅಲ್ವಾ? ನಮ್ಮ ವ್ಯವಸ್ಥೆಗಳೆಲ್ಲ ಅದೇ, ಏನು ಮಾಡಕ್ಕ. ಆದ್ರಿಂದ ಕಾಂಚಿ ಕ್ಷೇತ್ರ 7 ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದು. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾಪುರಿ, ದ್ವಾರಾವತಿ. ಆದ್ದರಿಂದ 7 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ದಕ್ಷಿಣದಲ್ಲಿ ಒಂದೇ ಒಂದು ಮೋಕ್ಷದಾಯಕ ಕ್ಷೇತ್ರ. ಯಾವುದು? 8 ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ 4 ಕೊಟ್ಬಿಟ್ಟಿದ್ದಾನೆ ದೇವ್ರು ನಮಗೆ. ಶ್ರೀರಂಗ ಕೊಟ್ಟಿದ್ದಾನೆ, ಶ್ರೀಕೃಷ್ಣ ಕೊಟ್ಟಿದ್ದಾನೆ, ವೆಂಕಟಾಚಲ ಕೊಟ್ಟಿದ್ದಾನೆ, ನಾಂಗುನೇರಿ ತೋತಾದ್ರಿ ಕೊಟ್ಟಿದ್ದಾನೆ. ನೋಡಿ, ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ 4 ನಮ್ಮ ಹತ್ರದಲ್ಲಿದೆ. ಮೋಕ್ಷದಾಯಕ ಕ್ಷೇತ್ರಗಳಲ್ಲಿ ಒಂದಿದೆ. ಅವ್ರಿಗಿಂತ ನಾವೇ ಜಾಸ್ತಿ. ಅವರಲ್ಲಾದ್ರೆ ನಾರ್ತ್ ಅಲ್ಲಾದ್ರೆ ಧಾರಾವತಿ, ಪುರಿ ಅಂತ 25 ದಿಕ್ಕಿಗೆ ಹೋಗ್ಬೇಕು. ನಮ್ಮಲ್ಲಿ ಹಂಗಿಲ್ವೇ ಇಲ್ಲ. 1 ಟ್ರೈನ್ ಹಿಡಿದು ಬಿಟ್ರೆ ಕನ್ಯಾಕುಮಾರಿ ತನಕ ಉದ್ದಕ್ಕೆ ಒಂದೇ ಟ್ರೈನ್, 4 ಕ್ಷೇತ್ರ ಒಟ್ಟಿಗೆ ದರ್ಶನ ಆಗೋದು. ಅದರಿಂದ ಎಷ್ಟು ಪುಣ್ಯಶಾಲಿಗಳು ನೋಡಿ ನಾವು. ತತ್ರಾಪಿ ದಕ್ಷಿಣ ದೇಶದಲ್ಲಿ ಜನ್ಮ ತಾಳ್ಬೇಕು, ದಕ್ಷಿಣ ದೇಶದಲ್ಲಿ ಇದ್ದು ಅನುಷ್ಠಾನ ಮಾಡಬೇಕು ಅಂದ್ರೆ ಸಾಧನೆ ಮಾಡಿಕೊಳ್ಳುವ ವ್ಯಕ್ತಿಗಳಿಗೆ ಮಾತ್ರ ಭಕ್ತಿ ಹುಟ್ಟಿದ್ದು, ಭಕ್ತಿ ಬೆಳೆದದ್ದು, ಭಕ್ತಿ ದೇವರನ್ನ ಸ್ತೋತ್ರ ಮಾಡಿದ ಕ್ಷೇತ್ರ ಇದೆಲ್ಲ. ಆದ್ದರಿಂದ ಇಲ್ಲೆಲ್ಲ ಹುಟ್ಟುವಂಥದ್ದು. ತತ್ರಾಪಿ ಕಾವೇರಿ ತೀರ್ಥವಾಸ ಅಂತ ಅನ್ನೋದು ಬಹಳ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷ ಅಂತ ಹೇಳಿ ಆ ಎಲ್ಲ ತೀರ್ಥಗಳ ಮಹಿಮೆ ಹೇಳ್ತಾರೆ. ಅದಾದ್ಮೇಲೆ ಪುಣ್ಯಕ ವ್ರತಗಳು ಅಂತ. ಪ್ರತಿಪದ್ದಿನ ಏನ್ ವ್ರತ ಮಾಡ್ಬೇಕು, ಏನ್ ದಾನ ಕೊಡ್ಬೇಕು ಅಂತ ಹೇಳ್ತಾರೆ. ಪ್ರತಿಪದ್ದಿನ ಉಪ್ಪು ದಾನ ಕೊಡ್ಬೇಕಂತೆ, ದ್ವಿತೀಯ ದಿನ ಸಕ್ಕರೆ ದಾನ ಕೊಡ್ಬೇಕಂತೆ, ತೃತೀಯ ದಿನ ಕಾರ್ಪಾಸ ಹತ್ತಿ ದಾನ ಕೊಡ್ಬೇಕಂತೆ,
ಚತುರ್ಥಿ ದಿನ ಕ್ಷೀರದಾನ ಕೊಡ್ಬೇಕಂತೆ, ಪಂಚಮಿ ದಿವಸಕ್ಕೆ ದಧಿ ದಾನ ಕೊಡ್ಬೇಕಂತೆ, ಸಪ್ತಮಿ ದಿವಸ ಘೃತ ಮೊಸರು ದಾನ ಕೊಡ್ಬೇಕಂತೆ, ಅಷ್ಟಮಿ ದಿವಸ ಫಲದಾನ ಕೊಡ್ಬೇಕಂತೆ, ನವಮಿಯ ದಿವಸ ತುಪ್ಪ ಮಿಶ್ರಿತವಾದ ಮಧುವನ್ನ ದಾನ ಕೊಡ್ಬೇಕಂತೆ, ದಶಮಿ ದಿವಸ ಮೊಸರನ್ನವನ್ನ ಕೊಡ್ಬೇಕಂತೆ, ಏಕಾದಶಿ ದಿವಸ ತರಕಾರಿಗಳನ್ನ ದಾನ ಮಾಡ್ಬೇಕಂತೆ. ನಾಳೆ ಬೆಳಗ್ಗೆ ಮಾಡ್ಕೊಂಡು ತಗೊಂಡ್ಬಿಡಿ. ಅದಾದ ಮೇಲೆ ದ್ವಾದಶಿ ದಿವಸ ತ್ರಿಮಧುರಗಳನ್ನ ಕೊಡ್ಬೇಕಂತೆ, ಹಾಲು ತುಪ್ಪ ಜೇನು 3 ದಾನ ಮಾಡ್ಬೇಕಂತೆ. ತ್ರಯೋದಶಿ ದಿವಸ ಚಿತ್ರಾನ್ನ ದಾನವನ್ನು ಮಾಡ್ಬೇಕಂತೆ. ಚತುರ್ದಶಿ ದಿವಸ ಕಂದಮೂಲ ಫಲಗಳನ್ನ ಕೊಡ್ಬೇಕಂತೆ. ಹುಣ್ಣಿಮೆಯ ದಿವಸ ಬ್ರಾಹ್ಮಣರಿಗೆ ಭೋಜನ ಮಾಡ್ಬೇಕಂತೆ. ಅಮಾವಾಸ್ಯೆಯ ದಿವಸ ಪ್ರೀತ್ಯರ್ಥವಾಗಿ ತರ್ಪಣಾದಿಗಳನ್ನು ಕೊಟ್ಟು ಬ್ರಾಹ್ಮಣ ಭೋಜನ. ಅದರಿಂದ ಪುಣ್ಯಕ ವ್ರತಗಳು ಅಂತ. ಒಂದೊಂದು ತಿಥಿಯ ದಿವಸ ನೀವ್ ಏನೇನ್ ಮಾಡ್ತೀರಿ, ಏನೇನ್ ದಾನ ಕೊಡ್ಬೇಕು, ಏನೇನ್ ಪುಣ್ಯ. ನೋಡಿ ಇಲ್ಲಿ ಬೆಳ್ಳಿ ಬಂಗಾರ ಹೇಳಲೇ ಇಲ್ಲ, ನಮ್ ಶಕ್ತಿ ಅದು ಅಂತ. ಬೆಳ್ಳಿ ಬಂಗಾರ ಅನ್ನೋದು ನಮ್ಮ ಯಥಾಶಕ್ತಿ. ದಾನಕ್ಕೆ ಬೇಕಾದ್ದು ಶ್ರದ್ಧಾ, ಅದನ್ನ ಹೇಳ್ತಾರೆ. ಮಹಾನವಮಿಯ ದಿವಸ ಅನುಷ್ಠಾನ ಏನು ಮಾಡ್ಬೇಕು ಅಂತ ಹೇಳ್ತಾರೆ. ಮಹಾನವಮಿ ದಿವಸ ಅನ್ನೋದು ನವರಾತ್ರಿಯ ಕಾಲದಲ್ಲಿ ಬರತಕ್ಕಂತಹ ಶ್ರೇಷ್ಠವಾದಂತಹ ಪರ್ವಕಾಲ. ನಾವು ದುರ್ಗಾದೇವಿ ಪೂಜೆ ಮಾಡ್ಬಿಡೋಣ. ಮತ್ತು ವರಾಹ ದೇವರ ಪೂಜೆ ಮಾಡ್ಬೇಕಂತೆ ಮಹಾನವಮಿ ದಿವಸ. ಚಿತ್ರಂ ಲೇಖ್ಯ, ಚಿತ್ರವನ್ನ ಬರೆದು ರಂಗವಲ್ಲಿಯಲ್ಲಿ ವರಾಹ ದೇವರನ್ನ ಬರೆದು ಮಣ್ಣಿನಲ್ಲಿ ವರಾಹ ದೇವರ ನಿರ್ಮಾಣ ಮಾಡಿ, ಸಾಮರ್ಥ್ಯ ಇದ್ರೆ ಬೆಳ್ಳಿ ಬಂಗಾರದಲ್ಲಿ ವರಾಹ ದೇವರ ಪೂಜೆಯನ್ನ ಮಾಡಿ, ಷೋಡಶೋಪಚಾರ ಪೂಜೆ ಮಾಡಿ ಬ್ರಾಹ್ಮಣರಿಗೆ ಅದನ್ನ ದಾನ ಕೊಡಬೇಕು ಅಂತ ನಿಯಮ. ಚಿತ್ರಪಟ, ಮಣ್ಣಿಂದಾದ್ರೆ ಮಣ್ಣಿನ ಪ್ರತಿಮೆ, ಬೆಳ್ಳಿ ಬಂಗಾರ ಅವ್ರವ್ರ ಶಕ್ತಿ ದಾನ ಕೊಡಬೇಕು ಅಂತ ಪುಣ್ಯಕ ವ್ರತ. ನಕ್ಷತ್ರ ಪುರುಷ ವ್ರತ ಅಂತ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಎಲ್ಲ ಹೇಳಿ ಆ ನಕ್ಷತ್ರಗಳಲ್ಲಿ ಭಗವದ್ ಆರಾಧನೆ. ಪುರುಷ ಸೂಕ್ತ ವ್ರತ ಅಂತ 16 ದಿನ ಮಾಡಬೇಕಾದ ವ್ರತಗಳು. ಎಲ್ಲ ವ್ರತ ಹೇಳಿದ್ದೆ ಅಂತ ಧರ್ಮರಾಜನಿಗೆ. ಏಕಾದಶಿ ವ್ರತಂ ತುಲ್ಯಂ ನಾಸ್ತಿ ನಾಸ್ತಿ ನಾಸ್ತಿ. ಎಷ್ಟೆಲ್ಲಾ ವ್ರತವನ್ನ ಹೇಳಿ ದುಡ್ಡು ಖರ್ಚು ಮಾಡ್ಕೊಂಡ್ರು ಕೂಡ ಆ ಎಲ್ಲ ವ್ರತಗಳಿಂದ ಬರತಕ್ಕಂತ ಫಲ ಏಕಾದಶಿಯ ಷೋಡಶಾರ್ಧ ಭಾಗಕ್ಕೂ ಸಮಾನವಲ್ಲ. ನಾಸ್ತಿ 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 3 ಸಲ ನಾಸ್ತಿ 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 ಅಂತ ಹೇಳಿ ಏಕಾದಶಿಗೆ ಸಮಾನವಾಗಿರ್ತಕ್ಕಂತಹ ವ್ರತ ಇನ್ನೊಂದು ಇಲ್ಲ ಇಲ್ಲ ಇಲ್ಲ. ಅದು ಮಾಡಿದ ಅನುವಾದ. ಈ ಪ್ರಕಾರವಾಗಿ ಸಕಲ ತೀರ್ಥಗಳ, ಸಕಲ ಕ್ಷೇತ್ರಗಳ, ಸಕಲ ಕ್ಷೇತ್ರಸ್ಥವಾದ ಭಗವದ್ ರೂಪಗಳ ಮಹಿಮೆಯನ್ನ, ದೇವರ ದರ್ಶನಕ್ಕೆ ಸಾಧಕವಾದ ವ್ರತಗಳನ್ನ ಎಲ್ಲವನ್ನ ಹೇಳಿದ ಮೇಲೆ ಒಬ್ಬ ಸತ್ಪಾತ್ರನಾದ ಬ್ರಾಹ್ಮಣದ ದರ್ಶನ ಮಾಡಿಬಿಟ್ರೆ ಈ ಎಲ್ಲ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡಿದ ಪುಣ್ಯ ಅಂತ. ಸತ್ಪಾತ್ರ ಯಾರು? ಸದ್ವೈಷ್ಣವ. ಅವನ ಲಕ್ಷಣಗಳೇನು ಅನ್ನೋದನ್ನೆಲ್ಲ ಊರ್ಧ್ವ ಪುಂಡ್ರಧರೋಯಸ್ತು ಚಕ್ರ ಶಂಖಾಂಕಿತೋದರ ಸವೈಷ್ಣವ ಇತಿ ಖ್ಯಾತ ಸರ್ವಲೋಕೇಶು ಪೂಜಿತ. ಏಕಾದಶಿ ಚಾತುರ್ಮಾಸ್ಯಾದಿ ವ್ರತಗಳು, ಭೀಷ್ಮ ಪಂಚಕ ವಿಷ್ಣು ಪಂಚಕ ಆದಿ ವ್ರತಗಳು, ತೀರ್ಥ ಸ್ನಾನಗಳು, ಅಧ್ಯಯನ ಅಧ್ಯಾಪನ, ಯಜನಯಾಜನ, ದೇವರ ಪೂಜೆ, ಊರ್ಧ್ವಪುಂಡ್ರ ಧಾರಣ, ಚಕ್ರಶಂಖ ಧಾರಣ ಇತ್ಯಾದಿಗಳನ್ನೆಲ್ಲ ಯಾರು ಮಾಡ್ತಾ ಸದಾಚಾರದಲ್ಲಿರ್ತಾನೆ ಅವನ ದರ್ಶನ ಮಾತ್ರದಿಂದ ಸಕಲ ತೀರ್ಥ ಕ್ಷೇತ್ರ ಯಾತ್ರೆಗಳನ್ನ ಮಾಡಿದ ಪುಣ್ಯ ಅಂತ ಹೇಳಿ ಸದ್ವೈಷ್ಣವರ ಲಕ್ಷಣಗಳನ್ನು ಹೇಳಿ ಭೀಷ್ಮಾಚಾರ್ಯರು ಇನ್ನೇನ್ ಬೇಕಪ್ಪ ಅಂತ ಕೇಳಿದ್ದಕ್ಕೆ, ಸ್ವಾಮಿ ಇಷ್ಟೆಲ್ಲಾ ಮಹಿಮೆ ಹೇಳ್ಬಿಟ್ರಿ, ನಂಗೆ ದರ್ಶನ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಕೇಳಿದ್ದಕ್ಕೆ, ಏತತ್ ಕ್ಷೇತ್ರಂ ಸಮಾಖ್ಯಾತಂ ಸರ್ವಂ ತತ್ ಪುರತೇಶ್ಯತಿ. ಇಷ್ಟೆಲ್ಲಾ ನಾನು ಹೇಳ್ಬಿಟ್ನಲ್ಲಪ್ಪ, ಈ ಎಲ್ಲ ತೀರ್ಥ ಕ್ಷೇತ್ರಗಳ ಯಾತ್ರೆಯನ್ನ ನೀನ್ ಚಕ್ರವರ್ತಿ ಆದ್ಮೇಲೆ ಮಾಡ್ತೀ ಅಂತ. ಆದ್ದರಿಂದ ಧರ್ಮರಾಜಾದಿಗಳು ಚಕ್ರವರ್ತಿಗಳಾದ ಮೇಲೆ ಈ ಎಲ್ಲ ಕ್ಷೇತ್ರಗಳಿಗೆ ಯಾತ್ರೆಯನ್ನ ಮಾಡಿದ್ದಾರೆ. ಇಷ್ಟ ಹೇಳಿ ಇನ್ನೇನ್ ಬೇಕು ಅಂದಾಗ ತುಂಬಾ ಪುಣ್ಯ ಬಂತು ಸ್ವಾಮಿ ಅಂತ ಹೇಳಿ ಅವತ್ತು ಈ ತೀರ್ಥ ಮಹಿಮಾ ಉತ್ಸವ ಅಂತ ಕಾಮ್ಯಕವನದಲ್ಲಿ ಮಾಡಿ ಧರ್ಮರಾಜ ಅಲ್ಲಿದ್ದ 60,000 ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸ್ಬೇಕು. ತೀರ್ಥಯಾತ್ರೆ ಮಾಡಿದಾಗ ಮಾತ್ರ ಸಮಾರಾಧನೆ ಮಾಡ್ಬೇಕು ಅಂತಲ್ಲ, ತೀರ್ಥ ಮಹಿಮೆಯನ್ನ ಕೇಳಿದ್ರು ಬ್ರಾಹ್ಮಣ ಸಮಾರಾಧನೆ ಮಾಡ್ಬೇಕು. ಯಾಕೆ ಅಂದ್ರೆ ಕೂತಲ್ಲೇ ಅಷ್ಟು ತೀರ್ಥಯಾತ್ರೆ ಆಯ್ತು, ನಡೆದು ಹೋದ್ರೆ ಒಂದೇ ತೀರ್ಥ ಮುಂದಿನಕ್ಕೆ. ಇಲ್ಲಿ ಎಷ್ಟು ತೀರ್ಥ ದರ್ಶನ ಆಯ್ತು ನಮ್ಗೆ ಇವತ್ತು? ಅನುಸಂಧಾನಾತ್ಮಕ 10 ಕ್ಷೇತ್ರ ಯಾತ್ರೆ ಆಯ್ತು. ನೋಡ್ತಾ ಶ್ರೀರಂಗ ಆಯ್ತು, ಕುಂಭಕೋಣ ಆಯ್ತು, ಶ್ರೀಶೈಲ ಆಯ್ತು, ಕಾಂಚೀಪುರ ಆಯ್ತು, ವೆಂಕಟಾಚಲ ಆಯ್ತು, ಅಹೋಬಿಲ ಆಯ್ತು. ನೋಡಿ 6 ಕ್ಷೇತ್ರ ಯಾತ್ರೆ ಕೂತಲ್ಲೇ ಆಗೋಯ್ತು. ತೀರ್ಥ ಸ್ನಾನಗಳಾಯ್ತು, ಅಲ್ಲಿ ಮಹಿಮಾ ವಿಶೇಷಗಳ ವೈಭವ ಆಯ್ತು. ಒಟ್ಟಲ್ಲ ಎಲ್ಲ ಕ್ಷೇತ್ರಗಳಿಗಿಂತ ಹರಿವಂಶದ ಪ್ರಕಾರ ಉತ್ತಮೋತ್ತಮವಾದಂತಹ ಕ್ಷೇತ್ರ ಯಾವುದು? ಇಂತಹ ಕ್ಷೇತ್ರದಲ್ಲಿ ಕೂತು ಎಲ್ಲ ಕ್ಷೇತ್ರ ದರ್ಶನ ಮಾಡಿದ ಪುಣ್ಯವನ್ನು ಕೊಟ್ಟ ವೇದವ್ಯಾಸ ದೇವರಿಗೆ
ಧರ್ಮರಾಜನಿಗೆ, ಭೀಷ್ಮಾಚಾರ್ಯನಿಗೆ, ಪಾಂಡವರಿಗೆ ಎಷ್ಟು ನಮಸ್ಕಾರ ಮಾಡ್ಬೇಕು ನಾವು. ಅದು ಅಧಿಕ ಮಾಸದಂತಹ ಪರ್ವಕಾಲದಲ್ಲಿ ಇಷ್ಟೆಲ್ಲ ತೀರ್ಥ ಸ್ನಾನ, ತೀರ್ಥಕ್ಷೇತ್ರೆಯನ್ನು ಮಾಡಿಸಿದ ಅವರೆಲ್ಲರ ಅಂತರ್ಯಾಮಿಯಾದ ಭಗವಂತನಿಗೆ ನಾವೆಲ್ಲ ಅನಂತ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ, ಅಲ್ಲಿಂದ ಇನ್ನು ಮುಂದಕ್ಕೆ ಧರ್ಮರಾಜ ಕೃಷ್ಣದೇವರ ಅನುಗ್ರಹದಿಂದ ಚಕ್ರವರ್ತಿಯಾಗಿ 3 ಅಶ್ವಮೇಧ ಯಾಗಗಳನ್ನ ಮಾಡಿ ಮೆರೆದ ಅಂತ ವೈಶಂಪಾಯನರು ಜನಮೇಜಯ ಮಹಾರಾಜರಿಗೆ ಹೇಳಿದಾಗ, ಜನಮೇಜಯ ಕೇಳ್ತಾನೆ, ಸ್ವಾಮಿ ನಾನು ಹಾಗೆ ಯಾತ್ರೆ ಮಾಡಬೇಕು ಅಂತ ಆಸೆ ಇದೆಯಲ್ಲ ಅಂದಾಗ, ವೈಶಂಪಾಯನರ 2 ಶಿಷ್ಯರ ಜೊತೆಯಲ್ಲಿ ಜನಮೇಜಯ ಮಹಾರಾಜನನ್ನ ಕರ್ಕೊಂಡು ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಶ್ರೀರಂಗಾಖ್ಯೆ ಮಹಾಕ್ಷೇತ್ರೆ ಗೋದಾನಂ ಕೃತವಾನ್ ನೃಪಃ, ರಂಗಕ್ಷೇತ್ರದಲ್ಲಿ ಕಾವೇರಿ ನದಿ ತೀರದಲ್ಲಿ ಸೂರ್ಯಗ್ರಹಣ ಸಂದರ್ಭದಲ್ಲಿ ಜನಮೇಜಯ ಮಹಾರಾಜ ಗೋದಾನ ಮಾಡಿದ ಅಂತ ಉಲ್ಲೇಖ. ಜನಮೇಜಯ ಮಹಾರಾಜರು ಒಂದು ಯಾಗ ಮಾಡಿದ್ದಾರೆ. ಎಂಥ ರಾಜರು ಬಂದು ನೋಡಿದಂತಹ ತೀರ್ಥ ಕ್ಷೇತ್ರಗಳ ವೈಭವ ಎಲ್ಲ ನಿರೂಪಣೆ ಮಾಡಿ ಶೇಷಧರ್ಮ ಪರ್ವವನ್ನು ಸಮಾಪ್ತಿ ಮಾಡ್ತಾ ಇದ್ದಾರೆ. ಇಂತಹ ಪವಿತ್ರವಾಗಿರ್ತಕ್ಕಂಥದ್ದು ಶೇಷಧರ್ಮ ಪರ್ವ. ಅಂತಹ ಶೇಷಧರ್ಮ ಪರ್ವದ ಶ್ರವಣ ಮಾತ್ರದಿಂದಲೇ ನಮಗೇನಾಗುತ್ತೆ, ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನ ಮಾಡಿದ ಪುಣ್ಯ, ಇಲ್ಲಿ ಹೇಳಿದ ಎಲ್ಲ ವ್ರತಗಳನ್ನ ಮಾಡಿದಂತಹ ಪುಣ್ಯ, ಇಡೀ ವರ್ಷ ಪೂರ್ತಿ ಏಕಭುಕ್ತವನ್ನ ಮಾಡಿ ನೆಲದ ಮೇಲೆ ಮಲ್ಕೊಂಡ್ರೆ ಏನು ಪುಣ್ಯ ಬರುತ್ತೆ, ಶೇಷಧರ್ಮದ ಶ್ರವಣ ಮಾತ್ರದಿಂದ ನಮಗೆ ಆ ಫಲ ಅನ್ನೋದು ಬರುತ್ತೆ. 1 ವರ್ಷ ನಿರಂತರ ಉಪವಾಸವನ್ನ ಮಾಡಿ ಮತ್ತೆ ಪಾರಣೆಯನ್ನ ಮಾಡಿ ಮತ್ತೊಂದು ವರ್ಷ ಉಪವಾಸ ಮಾಡೋದ್ರಿಂದ ಏನು ಪುಣ್ಯ ಇದೆ, ಶೇಷಧರ್ಮದ ಶ್ರವಣ ಮಾತ್ರದಿಂದ ಬರ್ತಾ ಇದೆ. ಸಕಲ ವ್ರತಗಳಿಗಿಂತಲೂ ಉತ್ತಮ ಶೇಷಧರ್ಮ, ಸಕಲ ದಾನಗಳಿಗಿಂತಲೂ ಉತ್ತಮ ಶೇಷಧರ್ಮ, ಸಕಲ ವಿಧವಾದ ತೀರ್ಥಯಾತ್ರೆಗಳನ್ನ ಮಾಡಿದ ಪುಣ್ಯ ಕೊಡತಕ್ಕಂತಹ ಗ್ರಂಥ ಅದು ಶೇಷಧರ್ಮ. ಮನಸ್ಸಿನಲ್ಲಿ ನಿಮ್ಗೆ ಏನೇನು ಕಾಮನೆಗಳಿದೆ, ಹೇಳಲಿಕ್ಕಾಗದೇ ಇರತಕ್ಕಂತಹ ಕಾಮನೆಗಳು ಕೆಲವು, ಹೇಳುವಂತಹ ಕಾಮನೆಗಳು ಕೆಲವು, ಆ ಎಲ್ಲ ಕಾಮನೆಗಳನ್ನ ಪೂರ್ಣ ಮಾಡಿ ಶ್ರೀಹರಿಯಲ್ಲಿ ನಮಗೆ ಭಕ್ತಿಯನ್ನ ಕೊಡತಕ್ಕಂತಹ ಒಂದು ಪರ್ವ ಇದು ಶೇಷಧರ್ಮ ಪರ್ವ. ಇದನ್ನ ನಾವು ಕೇಳ್ತಾ ಇದ್ದ ಹಾಗೆ ಕೃಷ್ಣನಲ್ಲಿ ಅಪಾರವಾದ ಭಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಶೇಷಧರ್ಮ ಸಮಾಪ್ತೇತು ಏತತ್ ಶ್ಲೋಕಂ ಪಠೇನ್ನರಹ ಅಂತ ಆದೇಶ ಮಾಡಿದ ಹಾಗೆ ಇದೊಂದು ಶ್ಲೋಕ ಇದೆ. ಶೇಷಧರ್ಮದ ಸಮಾಪ್ತಿಯಲ್ಲಿ ಈ ಶ್ಲೋಕವನ್ನ ಎಲ್ಲ ಪಾರಾಯಣ ಮಾಡ್ಬೇಕಂತೆ. ಭೀಷ್ಮಾಚಾರ್ಯ ಜನಮೇಜಯನಿಗೆ ಹೇಳ್ತಾರೆ. ಆ ಶ್ಲೋಕ ಹೇಳ್ಕೊಡ್ತೀನಿ, ಕೈ ಮುಗಿದೆಲ್ಲ ಹೇಳ್ರಿ. ಶ್ರೀಕೃಷ್ಣ ವಿಷ್ಣು ನೃಹರೇ ಮುರಾರೇ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಜಾನಿರುದ್ಧ ಅಮಲ ವಿಶ್ವರೂಪ ಪಾಹಿನಃ ಸರ್ವಭಯಾತ್ ಅಜಸ್ರಂ. ನಮಗೆ ಸಂಸಾರದಲ್ಲಿ ಬರುವ ಎಲ್ಲ ರೀತಿಯಾದ ಭಯ, ಕೊರೆ ಅಂತನ್ನೋದೇ ಭಯ. ಆ ಭಯವನ್ನ ಕೃಷ್ಣ ವಿಷ್ಣು ನೃಹರೇ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಜ ಅನಿರುದ್ಧ ಅಮಲ ವಿಶ್ವರೂಪ 10 ರೂಪಗಳಿಂದ ಕೂಡಿದ ವಿಶ್ವರೂಪನಾದ ನಾರಾಯಣ ಎಲ್ಲ ಭಯಗಳನ್ನ ಪರಿಹಾರ ಮಾಡಿ ಸಕಲಾಭೀಷ್ಟಗಳನ್ನ ಕೊಟ್ಟು ಉದ್ಧಾರ ಮಾಡು ಸ್ವಾಮಿ ಅಂತ ಭೀಷ್ಮಾಚಾರ್ಯರು ಪಕ್ಕದಲ್ಲೇ ಇದ್ದ ಕೃಷ್ಣದೇವರ ಪಾದ ಕಮಲಗಳಿಗೆ ನಮಸ್ಕಾರವನ್ನ ಮಾಡಿ ಇಲ್ಲಿ ತನಕ ಹೇಳಿದ ಈ ಶೇಷಧರ್ಮವನ್ನ ಅವನ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿ ಬಂದು ಬಿಟ್ರು. ಅಲ್ಲಿಂದ ಮುಂದೆ ಭವಿಷ್ಯ ಪರ್ವ. ಆ ಭವಿಷ್ಯ ಪರ್ವದಲ್ಲಿ ಬರೋದು 3 ಕಥೆ. ಕಲಿಯುಗ ಏನಾಗುತ್ತೆ ಅದನ್ನ ನಾವು ನೋಡ್ತಾ ಇದ್ದೇವೆ, ಪ್ರತ್ಯೇಕವಾಗಿ ಅದನ್ನ ಹೇಳೋ ಕಲಿಯುಗ ಏನಾಗುತ್ತೆ ಅಂತ ನಾವು ಬಿಡಿಸಿ ಹೇಳೋ ಹಾಗೆ ಇಲ್ಲ. ಇಲ್ಲಿ ಹೇಳಿದ್ದಕ್ಕಿಂತ ಹೊಸ ಅದೆಲ್ಲ ಬಂದ್ಬಿಟ್ಟಿದೆ. ಆದ್ದರಿಂದ ಇನ್ನು ಕಲಿಯುಗದ ಅಂತ್ಯದಲ್ಲಿ ಭಗವಂತ ವೇದವ್ಯಾಸ ದೇವರ ಅನುಗ್ರಹದಿಂದ ಅಜ್ಞಾನಿಗಳು ಅಯೋಗ್ಯರು ಶಾಸ್ತ್ರಾಧ್ಯಯನ ಮಾಡುವಂತ ಆಗಿಬಿಡ್ತಾರೆ ಎಂದಾಗ ಬುದ್ಧಾವತಾರವನ್ನು ಮಾಡಿ ಅವರಿಗೆ ಅಜ್ಞಾನವನ್ನ ಕೊಡ್ತಾನೆ. ಆ ಅಜ್ಞಾನದಿಂದ ಲೋಕವೆಲ್ಲ ದುಷ್ಟತನವನ್ನ ಮಾಡುವಾಗ ಶಂಬಲ ಗ್ರಾಮವೇ ಮ್ಲೇಚ್ಛಮಯವಾಗಿ ಬಿಡುತ್ತೆ. ಅಲ್ಲಿ ಒಬ್ಬ ವಿಷ್ಣು ಯಶಸ್ಸು ಅಂತ ಒಬ್ಬನೇ ಬ್ರಾಹ್ಮಣ ಇರ್ತಾನೆ. ಅವನ ಮನೆಯಲ್ಲಿ ಅವತಾರ ಮಾಡುವಂತಹ ಸ್ವಾಮಿ ನಾರಾಯಣ ಕಲ್ಕಿಯಾಗಿ ಒಂದು ರಾತ್ರಿಯಲ್ಲಿ ಇಡೀ ದುಷ್ಟರ ನಾಶ ಮಾಡಿ ಕೃತಯುಗ ಸ್ಥಾಪನೆಯನ್ನ ಮಾಡ್ತಾನೆ ಸ್ವಾಮಿ ನಾರಾಯಣ ಅಂತ ಅದನ್ನ ಫಲಶ್ರುತಿಯನ್ನ ಹೇಳಿ ಹರಿವಂಶದ ಪ್ರಧಾನವಾದಂತಹ ಭಾಗ ಆ ಶೇಷಧರ್ಮದ ನಂತರದಲ್ಲಿ ಬರತಕ್ಕ ಭವಿಷ್ಯ ಪರ್ವವನ್ನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ. ಒಟ್ಟು 3 ಅಧ್ಯಾಯಗಳಿದೆ ಇದರಲ್ಲಿ. ಇಂತಹ ಇತಿಹಾಸೋತ್ತಮವಾಗಿರ್ತಕ್ಕಂತಹ ಹರಿವಂಶದ ಪಠಣ, ಪಾರಾಯಣ, ಹರಿವಂಶಕ್ಕೆ ಮಾಡತಕ್ಕಂತಹ ನಮಸ್ಕಾರ, ಹರಿವಂಶಕ್ಕೆ ಮಾಡತಕ್ಕಂತಹ ಪ್ರದಕ್ಷಿಣೆ, ಹರಿವಂಶವನ್ನ ತಲೆ ಮೇಲಿಟ್ಟುಕೊಂಡು ಮಾಡುವಂತಹ ಪ್ರದಕ್ಷಿಣೆಗೆ
ಕೋಟಿ ಪ್ರದಕ್ಷಿಣೆಯನ್ನ, ಕೋಟಿ ನಮಸ್ಕಾರವನ್ನ ಮಾಡಿದ ಪುಣ್ಯ ಫಲವನ್ನ ಇಲ್ಲಿ ಹೇಳಿದ್ದಾರೆ. ಹರಿವಂಶ ಪುಸ್ತಕಕ್ಕೆ ಮಾಡುವ ದೀಪಾರಾಧನೆ, ಹರಿವಂಶ ಪುಸ್ತಕಕ್ಕೆ ಮಾಡುವ ನಮಸ್ಕಾರ, ಹರಿವಂಶ ಇಟ್ಟುಕೊಂಡು ಮಾಡುವ ಒಂದು ಪ್ರದಕ್ಷಿಣೆಗೆ ಕೋಟಿ ಪ್ರದಕ್ಷಿಣೆ ಪುಣ್ಯವನ್ನ ಶಾಸ್ತ್ರ ಆದೇಶ ಮಾಡ್ತಾ ಇದೆ. ಅಂತಹ ವಿಶಿಷ್ಟವಾಗಿರ್ತಕ್ಕಂತಹ ಹರಿವಂಶದ ಶ್ರವಣವನ್ನ ಮಾಡಿ ಜನಮೇಜಯ ಮಹಾರಾಜ ತನ್ನ ಹಿರಿಯರು ತೋರಿದ ಮಾರ್ಗದಲ್ಲೇ ಪ್ರವೇಶವನ್ನ ಮಾಡಿ ಅವನ ಮಗನಿಗೆ ರಾಜ್ಯವನ್ನ ಕೊಟ್ಟು ವನ ಪ್ರವೇಶ ಮಾಡಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ ಅಂತ. ಇದು 3 ಪರ್ವ. ಒರೇ ಪರ್ವ: ಆಶ್ಚರ್ಯ ಪರ್ವ, ಶೇಷಧರ್ಮ ಪರ್ವ, ಭವಿಷ್ಯ ಪರ್ವ. ಆಶ್ಚರ್ಯ ಪರ್ವದಲ್ಲಿ ವಿಸ್ತಾರವಾಗಿ ಕೃಷ್ಣ ಕಥೆ, ಶೇಷಧರ್ಮ ಪರ್ವದಲ್ಲಿ ವಿಸ್ತಾರವಾಗಿ ತೀರ್ಥಯಾತ್ರಾ ಮಹಿಮೆ, ಭವಿಷ್ಯ ಪರ್ವದಲ್ಲಿ 3 ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಕಲಿಯುಗದ ಧರ್ಮ ನಿರೂಪಣೆ, ಕೊನೆ ಅಧ್ಯಾಯದಲ್ಲಿ ಅದನ್ನ ಹರಿವಂಶವನ್ನ ಪಾಠ ಪ್ರವಚನ ಮಾಡಿದವರಿಗೆ ಬಂಗಾರ ಸಿಂಹಾಸನದ ಮೇಲೆ ಕೂಡಿಸಿ ಬಂಗಾರದ ಪುಷ್ಪವೃಷ್ಟಿಗಳಿಂದ ಮಾಡಿ, ಅದೆಲ್ಲ ಮಾಮೂಲಿ, ಅದೆಲ್ಲ ಗೋದಾನ, ಭೂದಾನ, ಸುವರ್ಣದಾನ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತ. ಅದಕ್ಕೆ ನಮಗೆ ಗೋದಾನ, ಭೂದಾನ, ಕೋಸಂಬರಿ ಗೋದಾನ, ಶಲ್ಯ ಭೂದಾನ, ನಮ್ದೆಲ್ಲ ಅನುಸಂಧಾನ ಹಾಗೆ ಅಲ್ವಾ. ನಿಂತುಕೊಂಡು ಭೂಮಿಯಲ್ಲಿ ಅನ್ನದಾನಕ್ಕಿಂತಲೂ ಮಿಗಿಲಾದಂತಹ ದಾನ. ತೃಪ್ತಿಯಾಗೋದು ಯಾವಾಗ? ಬಂಗಾರ ಕೊಟ್ರೆ ತೃಪ್ತಿನಾ? ದುಡ್ಡು ಕೊಟ್ರೆ ತೃಪ್ತಿನಾ? ಹರಿವಂಶದ ಹೆಸರು ಹೇಳಿ ದೇವರಿಗೆ ನೈವೇದ್ಯ ಮಾಡಿ ತೀರ್ಥ ಗಂಧಾಕ್ಷತೆ ಹಚ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿಬಿಟ್ರೆ ಅದಕ್ಕಿಂತ ತೃಪ್ತಿ ಹೇಳುದವ್ರಿಗೂ ಇಲ್ಲ. ಅದರಿಂದ ಕಲಿದೋಷ ಹರಂ ನಾಮ ಧರ್ಮಶ್ರವಣ ಪಾವನಂ ಶೃಣ್ವತಾಂ ಸರ್ವ ಪಾಪಾನಿ ವಿಲಯಂ ಯಾಂತಿ ಭೂರಿಶಃ. ಎಲ್ಲ ಪಾಪಗಳನ್ನು ನಾಶ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕ ಹರಿವಂಶ ಪುರಾಣ. ಇಂತಹ ಇತಿಹಾಸವನ್ನ ಯಾರು ಶ್ರವಣ ಮಾಡ್ತಾರೆ, ಯಾರು ಹೇಳ್ತಾರೆ, ಹೇಳಿಸುವಂತಹ ವ್ಯವಸ್ಥೆಯನ್ನ ಯಾರು ಮಾಡ್ತಾರೆ, 3 ಜನ ಹೇಳುವಂತಹ ವ್ಯಕ್ತಿಗಳು. ಹೇಳೋರು ಒಬ್ಬರು ಇದ್ರೆ ಸಾಕು, ಕೇಳೋರು ಬೇಕು. ಕೇಳೋರು ಇದ್ರೆ ಸಾಕಾಗಲ್ಲ, ಹೇಳಿಸುವಂತಹ ವ್ಯಕ್ತಿಗಳು ಬೇಕು. ಆದ್ದರಿಂದ ಹೇಳುವ ಹೇಳಿಸುವಂತಹ ವ್ಯಕ್ತಿಗಳಿಗೆ ಹರಿವಂಶದ ಶ್ರವಣದಿಂದ ವಿಶಿಷ್ಟವಾಗಿರತಕ್ಕಂತಹ ಫಲ, ಮುಖ್ಯವಾಗಿ ಸತ್ಸಂತಾನವನ್ನ ಫಲರೂಪದಲ್ಲಿ ಕೊಟ್ಟಿದ್ದಾರೆ. ಭೂಮಿಗೆ ಬರುವಂತಹ ಸಂತಾನ ಅದು ಶುದ್ಧವಾದಂತಹ ಸಾತ್ವಿಕ ಸಂತಾನವಾಗಿ ಬರುತ್ತೆ. ಆ ದೃಷ್ಟಿಯಲ್ಲಿ ಆದ್ಯಸ್ವಯಂಭಕ್ತ ಕ್ಷೇತ್ರದಲ್ಲಿ ಒಳ್ಳೆಯ ಅರ್ಧ ವೈಶಾಖ ಮಾಸ, ಅರ್ಧ ಅಧಿಕ ಮಾಸ, ಆ 2 ಮಿಕ್ಸ್ ಆಗಿ ನೋಡಿ. ವೈಶಾಖ ಮಾಸವೂ ದೊಡ್ಡದೆ, ಅಧಿಕ ಮಾಸವೂ ದೊಡ್ಡದೆ. ಅದ್ರಲ್ಲಿ ನೋಡಿ ಅಪ್ರಯತ್ನವಾಗಿ ವೈಶಾಖವೂ ಬಂತು, ಅಧಿಕ ಮಾಸವೂ ಬಂತು. ಇಂತಹ ವಿಶಿಷ್ಟವಾದಂತಹ ಪರ್ವಕಾಲದಲ್ಲಿ ಈ ದಂಪತಿಗಳಿಬ್ಬರು ಕೂಡ ಮುಂದೆ ಫ್ಯೂಚರ್ ಅಲ್ಲಿ ಹುಟ್ಟುವಂತಹ ಅವರ ಮಗುವಿಗೋಸ್ಕರವಾಗಿ, ಅವರ ಮಗಳೊಳಿಗೋಸ್ಕರವಾಗಿ, ಅವರ ನಿಮಿತ್ತವಾಗಿಟ್ಕೊಂಡು ನಮ್ಮೆಲ್ಲರಿಗೂ ಶ್ರೀ ಹರಿವಾಯ ಗುರುಗಳಲ್ಲಿ ಭಕ್ತಿ ಬರಲಿ. ನಮ್ಮ ಮನೆಗಳಲ್ಲಿರ್ತಕ್ಕಂತಹ ಎಲ್ಲ ಸಂಕಷ್ಟಗಳು ಪರಿಹಾರ ಆಗಿ ಎಲ್ಲ ರೀತಿಯಾದ ಅಭೀಷ್ಟಗಳು ಪ್ರಾಪ್ತಿಯಾಗಲಿ. ಮುಖ್ಯವಾಗಿ ಅಜ್ಞಾನ ನಾಶವಾಗಿ ದೇವರಲ್ಲಿ ಭಕ್ತಿ ಬರಲಿ ಅನ್ನುವ ಸಂಕಲ್ಪ ಇಟ್ಟುಕೊಂಡು ಅತ್ಯಂತ ವೈಭವದಿಂದ ಏನು ಮಾಡಿದ್ದಾರೆ. ಅವರ ಮನೆಗೆ ಬರುವಂತಹ ಕೂಸು ವಿಶೇಷವಾಗಿರ್ತಕ್ಕಂತಹ ಒಳ್ಳೆಯ ಸದ್ವೈಷ್ಣವ ಮಗುವಾಗಿ ಬಂದು ಕುಲವನ್ನ ಉದ್ಧಾರ ಮಾಡಲಿ. ಕುಲೋದ್ಧಾರಕವಾದ ಒಂದು ಸಂತಾನವೂ ಶೀಘ್ರದಲ್ಲೇ ಅವರ ಮಗಳಿಗೆ ಪ್ರಾಪ್ತಿಯಾಗಲಿ. ಹರಿವಂಶದ ವಿಶಿಷ್ಟವಾದ ಪೂರ್ಣವಾದ ಫಲದಲ್ಲಿ ಅವರಿಗೆ ಎಷ್ಟು ಹೋಗ್ಬೇಕೋ ಅಷ್ಟು ಫಲವನ್ನು ಹರಿವಾಯ ಗುರುಗಳು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಎಷ್ಟು ಶ್ರಮ ರೀ! ಒಂದು ಪ್ರವಚನ ಮಾಡಿಸಿ ಪಾರಾಯಣ ಮಾಡಿಸ್ಬೇಕು ಅಂತಂದ್ರೆ ಎಷ್ಟು ಶ್ರಮ, ಮಾನಸಿಕವಾದ ಶ್ರಮ, ದೈಹಿಕವಾದ ಶ್ರಮ. ಮನೆಯ ರೊಟೀನ್ಗಳು ಚೇಂಜ್ ಆಗುತ್ತೆ. 9-10 ದಿವಸಗಳ ಕಾಲ ನಾವು ಬೆಳಗ್ಗೆ ಹೇಳ್ತೀವಿ, ನಮ್ದೇ ಆದ ಒಂದು ಕೆಲಸ ಇರುತ್ತೆ, ಅದು ಪೂರ್ಣ ವ್ಯತ್ಯಾಸ ಆಗುತ್ತೆ. ಬಂದವರಿಗೆ ಅನ್ನದಾನ ಆಗ್ಬೇಕು, ಬರೀ ಹೇಳಿದ ಆಚಾರ್ಯರಿಗೆ ಮಾತ್ರ ಅಲ್ಲದೆ ಯಾರ್ಯಾರು ಪ್ರವಚನಕ್ಕೆ ಬಂದಿದ್ದಾರೋ ಅವರು ಎಲ್ಲರಿಗೂ ಅನ್ನದಾನ. ರಾತ್ರಿ ಒಳ್ಳೊಳ್ಳೆ ಫಲಹಾರಗಳು ಎಲ್ಲ ಬಹಳ ಕಷ್ಟ ಇದೆ. ಕಲಿಯುಗದಲ್ಲಿ ಒಳ್ಳೆ ರಾತ್ರಿ ಆಗತ್ತರ 9 ದಿನಗಳ ಕಾಲ ಬಹಳ ವೈಭವದಿಂದ ಮಾಡಿದ್ದಾರೆ. ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ. ಉಳ್ಕೊಳ್ಳಿಕ್ ಒಳ್ಳೆಯ ವ್ಯವಸ್ಥೆ, ಒಬ್ರಿಗೆ ಅಲ್ಲ ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ ಅಂತ. ಅದು ಬಹಳ ಅಪರೂಪದಲ್ಲಿ. ಯಾವಾಗ ಬರ್ತಾರೆ? ನಾಳೆ ಬರ್ಬೇಕಾದ ನಾಡ್ದು. ನಮಗೆ ಸ್ವಲ್ಪ ಅನಿವಾರ್ಯ ಆಯ್ತು, ಬನ್ನಿ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ, ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಅಪರೂಪ ಆತರ ಹೇಳುವಂತವ್ರು. ಅಂತದ್ರಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬನ್ನಿ, ಮನೆಯವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಒತ್ತಾಯ ಮಾಡಿ ನಮ್ಮೆಲ್ಲರಿಗೂ, ನಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಮುಖ್ಯವಾಗಿ ಕಾವೇರಿ ಸ್ನಾನಕ್ಕೆ ಅನುಕೂಲ ಆಯ್ತು, ರಂಗೇಶನ ದರ್ಶನ ಆಯ್ತು. ನಾವು ಮಾಡಿದ ಈ ಕಾವೇರಿ ಸ್ನಾನ, ರಂಗೇಶನ ದರ್ಶನ, ಬ್ರಾಹ್ಮಣರ ಸಂಪರ್ಕ, ಇದೆಲ್ಲಕ್ಕೂ ಮೂಲ ಕಾರಣ ಆ ದಂಪತಿಗಳಾದ್ದರಿಂದ ನಾವು ಮಾಡಿದ ಈ ತೀರ್ಥಯಾತ್ರೆಯ ಮುಖ್ಯ ಫಲ ಅವರಿಗೆ. ಅದು ನಾವು ಬೇಡ ಅಂದ್ರೂ ದೇವರು ಅವ್ರಿಗೆ ಕೊಡು. ಯಾರ ನಿಮಿತ್ತವಾಗಿ ನೀವು ಬಂದ್ರೆ ಈ ಕ್ಷೇತ್ರಕ್ಕೆ ಅವ್ರಿಗೆ ಫಲ ಕೊಡ್ತಾನೆ ದೇವರು. ಆದ್ದರಿಂದ ದಂಪತಿಗಳಿಗೆ, ಅವರ ಮಗಳು ಒಳಿಯನಿಗೆ, ಅವರ ಕುಟುಂಬ ವರ್ಗದವರಿಗೆ
ಇಷ್ಟ ಮಿತ್ರ ಬಂಧು ವರ್ಗದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಸನ್ನಿಹಿತರಾದ 3 ಗುರುಗಳ ಅಂತರ್ಯಾಮಿಯಾದ ಪ್ರಾಣಸ್ಥ ರಾಮಚಂದ್ರಾದಿನ್ನ ರಂಗನಾಥ ದೇವರು ಪರಮಾನುಗ್ರಹವನ್ನ ಮಾಡಿ ಸಕಲ ಇಷ್ಟಾರ್ಥಗಳನ್ನ ಕೊಡ್ಲಿ, ಸಕಲಾಭೀಷ್ಟಗಳನ್ನ ಕೊಡ್ಲಿ, ಸಕಲ ದುರಿತ ದೂರ ಮಾಡ್ಲಿ, ನಮ್ಮೆಲ್ಲರಿಗೂ ಕೂಡ ಸಿದ್ಧಾಂತದಲ್ಲಿ ಶ್ರದ್ಧೆ ಭಕ್ತಿಗಳು ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಅಸ್ಮದ್ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕ್ಷೇತ್ರ ಮೂರ್ತಿಯಾತ್ಮಕ ಲಕ್ಷ್ಮೀ ನರಸಿಂಹ ಅಭಿನ್ನ ಚಂದ್ರ ಪುಷ್ಕರಣೀನಾಥ ಪರವಾಸುದೇವ ಅಭಿನ್ನ ರಂಗನಾಥ ಪ್ರಿಯತಾಂ ಸುಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅದೇ ರೀತಿ ನಮ್ಮ ವಿಶ್ವಪಾವನ ಪಾಠದ ವರ್ಗದವರು 25-30 ಜನ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಕೂಡ ಆನ್ಲೈನ್ ಮಾಧ್ಯಮದಲ್ಲಿ ಅವರು ಕೂಡ ನಮ್ ಜೊತೆ ಕೇಳಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ವಿಶೇಷ ಅನುಗ್ರಹ ಆಗ್ಲಿ ಅಂತ ಕೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.